ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕಿದ್ದಾರೆ ಶ್ರೀ ಸಂದೀಪ್ ಶೆಟ್ಟಿ, MD ಅಧಿಕಾರಿ ಯೂತ್ ಕ್ಲಬ್ನ ಅಧ್ಯಕ್ಷರು, ಶ್ರೀ ಶಂಕರ್ ಶೆಟ್ಟಿ ಪಡುಪರ್ಕಳ, ಶ್ರೀ ಹರೀಶ್ ಶೆಟ್ಟಿ MD ಅಧಿಕಾರಿ ಯೂತ್ ಕ್ಲಬ್ನ ಗೌರವಾಧ್ಯಕ್ಷರು, ಶ್ರೀ ರವಿ ಶೆಟ್ಟಿ ಅಧ್ಯಕ್ಷರು STMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಡಾರು ಪಡುಕುಡೂರು, ಶ್ರೀ ಪ್ರಸನ್ನ ಶೆಟ್ಟಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಶ್ರೀ ಹರೀಶ್ ಪೂಜಾರಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು, ಶ್ರೀ ಶಂಕರ್ ಶೆಟ್ಟಿ ಪೂಜಾ ಮುನಿಯಾಲು, ಶ್ರೀಮತಿ ತಾರಾವತಿ, ಶ್ರೀಮತಿ ಸುಮಲತಾ ಮುದ್ರಾಡಿ ವಲಯದ ಮೇಲ್ವಿಚಾರಕರು, ಶ್ರೀ ಸುದರ್ಶನ್ ಹೆಬ್ಬಾರ್ ವೈದ್ಯರು, ಶ್ರೀ ಸಂದೇಶ್ ಶೆಟ್ಟಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ತಾವೆಲ್ಲ ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. MD ಅಧಿಕಾರಿ ಯೂತ್ ಕ್ಲಬ್ನ ಅಧ್ಯಕ್ಷರು ಅತಿಥಿಗಳನ್ನೆಲ್ಲ ವೇದಿಕೆಗೆ ಗೌರವದಿಂದ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. MD ಅಧಿಕಾರಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಅದರಲ್ಲಿ ಅಧ್ಯಕ್ಷರಾಗಿ ನಮಗೆ ಸಕಲ ಮಾರ್ಗದರ್ಶನ ನೀಡಿಕೊಂಡು ಬಂದಿರುವಂತಹ ಶ್ರೀಯುತ ಜಗದೀಶ್ ಹೆಗಡೆ ಹಿರಿಯರು, ತಾವು ಕೂಡ ವೇದಿಕೆಯಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯರೆಲ್ಲರನ್ನು ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪತ್ರಕರ್ತರಾದ ಶ್ರೀಯುತ ಸುಕುಮಾರ್ ಇವರು ಇದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಅಶೋಕ್ ಶೆಟ್ಟಿ ಅವರಿದ್ದಾರೆ, ಮುದ್ರಾಡಿಯ ಶ್ರೀ ಸಂತೋಷ್ ಶೆಟ್ಟಿ ಅವರಿದ್ದಾರೆ. ತಮ್ಮನ್ನೆಲ್ಲ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಆರಂಭದಲ್ಲಿ ದೇವರ ಸ್ತುತಿಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನು ಇಡಲಿದ್ದಾರೆ ಜನನಿ ಫ್ರೆಂಡ್ಸ್ ಕುಕ್ಕುದಕಟ್ಟೆ ಇದರ ಸದಸ್ಯರು. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ದೇವರ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತರ್ಯಾಮಿಯಾದ ಭಗವತಿಯನ್ನು ಪ್ರಾರ್ಥಿಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂತಹ ಜನನಿ ಫ್ರೆಂಡ್ಸ್ ಕುಕ್ಕುದಕಟ್ಟೆ ಇದರ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು, ಬಂದಂತಹ ಅತಿಥಿಗಳಲ್ಲಿ ದೇವರನ್ನು ಕಂಡಂತಹ ಪರಂಪರೆಯಲ್ಲಿ ಬಂದವರು ನಾವು. ಅತಿಥಿ ದೇವೋಭವ ಎನ್ನುವ ನುಡಿಯಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಸಂತೋಷ್ ಇವರು. ನಮಸ್ಕಾರ. MD ಅಧಿಕಾರಿ ಯೂತ್ ಕ್ಲಬ್ ರಿಜಿಸ್ಟರ್ಡ್ ಪಡುಕುಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರು ಇದರ ಜಂಟಿ ಆಶ್ರಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಪಡುಕುಡೂರು ಬೀಡು MD ಅಧಿಕಾರಿ ಪುತ್ಥಳಿ ಅನಾವರಣದ ಪ್ರಥಮ ವರ್ಷಾಚರಣೆಯ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರನ್ನು ಸ್ವಾಗತಿಸುವ ಸಮಯ. ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಯುವ ನೇತರ ಪಾದರಸದಂಥ ವ್ಯಕ್ತಿತ್ವದ
ಹಿರಿಯರ ಮಾರ್ಗದರ್ಶನ, ಕಿರಿಯರ ಹಾರೈಕೆಗಳೊಂದಿಗೆ 1 ವರ್ಷದಿಂದ MD ಅಧಿಕಾರಿ ಯೂತ್ ಕ್ಲಬ್ಬನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಇಂದಿನ ಕಾರ್ಯಕ್ರಮದ ಯಶಸ್ವಿನ ರೂವಾರಿ ನಮ್ಮೆಲ್ಲರ ಪ್ರೀತಿಯ ಸಂದೀಪ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಊರಿನ ಹಿರಿಯರು MD ಅಧಿಕಾರಿ ಪ್ರತಿಮೆ ಪ್ರತಿಷ್ಠಾಪನೆ ಸಮಿತಿಯ ಗೌರವಾಧ್ಯಕ್ಷರಾಗಿ MD ಅಧಿಕಾರಿ ಪ್ರತಿಮೆ ಪ್ರತಿಷ್ಠಾಪನೆಯ ಕನಸು ನನಸಾಗಿಸಿದ 1 ವರ್ಷದ ಈ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿರುವ ಶಂಕರ್ ಶೆಟ್ಟಿ ಪಡುಬರ್ಕಲ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಮಾತಿನಂತೆ ಎಲ್ಲ ಕ್ಷೇತ್ರದಲ್ಲೂ ಸಕ್ರಿಯರಾಗಿ ತನ್ನ ಕೊಡುಗೆಯನ್ನು ನೀಡುತ್ತಾ ಪಡುಕುಡೂರು ಶಾಲಾಭಿವೃದ್ಧಿಯಲ್ಲಿ ಹಾಗೂ ನೆರವು ಆಶಿಸಿ ಬಂದ ಎಲ್ಲರಿಗೂ ಸಹಾಯದ ಹಸ್ತ ನೀಡುವ ನಮ್ಮೆಲ್ಲರ ಪ್ರೀತಿಯ ಕೊಡುಗೆಯಿದಾನಿ ಹರೀಶ್ ಶೆಟ್ಟಿ ಪಡುಪರ್ಕಳ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲಾಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಮಾತು ಕಡಿಮೆ ದುಡಿಮೆ ಜಾಸ್ತಿ ಹೆಚ್ಚು ಎಂಬುದಕ್ಕೆ ಮಾತಾಗಿರುವ ಶಾಲಾಭಿವೃದ್ಧಿ ಸಮಿತಿಯ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ನಮ್ಮೆಲ್ಲರ ಆತ್ಮೀಯರಾದ ರವಿ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹೆಸರನ್ನು ಮತ್ತೆ ನಮ್ಮೂರಿನ ಪ್ರತಿ ಮನೆಗಳಲ್ಲಿ ಪ್ರಜ್ವಲಿಸಲು ಕಾರಣೀಕರ್ತರಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ದಾನಿಗಳನ್ನು ಒಗ್ಗೂಡಿಸಿ ಮತ್ತಷ್ಟು ಎತ್ತರಕ್ಕೆ ನಮ್ಮ ಶಾಲೆಯನ್ನು ಕೊಂಡೊಯ್ಯಲು ಶ್ರಮಿಸುತ್ತಿರುವ ಹರೀಶ್ ಸರ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುನಿಯನ್ ಲಯನ್ಸ್ನ ಮಾಜಿ ಅಧ್ಯಕ್ಷರು, ನಮ್ಮೂರಿನ ಯಶಸ್ವಿ ಕಾರಣೀಭೂತರಾದ ನಮ್ಮೆಲ್ಲರ ಪ್ರೀತಿಯ ಪೂಜಾ ಶಂಕರ್ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸದಾ ಉತ್ಸಾಹದ ಚಿಲುಮೆಯಾಗಿ ಎಲ್ಲರನ್ನು ನಗುಮೊಗದಿಂದ ತನ್ನತ್ತ ಸೆಳೆಯುವ ವ್ಯಕ್ತಿತ್ವದ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಚುಕ್ಕಾಣಿ ಹಿಡಿದು ಹಿರಿಯರು ಕಿರಿಯರನ್ನು ಒಗ್ಗೂಡಿಸಿ ಸದಾ ಕಾರ್ಯಪ್ರವೃತ್ತರಾಗಿರುವ ಆತ್ಮೀಯ ಮಿತ್ರ ಪ್ರಸನ್ನ ಶೆಟ್ಟಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುನಿಯನ್ ಲಯನ್ಸ್ನ ಅಧ್ಯಕ್ಷರಾದ ಸಂದೇಶ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಈ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಭುಜಂಗ್ ಟಿ ಶೆಟ್ಟಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೀತಾರಾಮ್ ಕಡಂಬ ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜಗದೀಶ್ ಹೆಗ್ಡೆ ಪಡುಕುಡೂರು ನಮಗೆಲ್ಲರಿಗೂ ಚಿರಪರಿಚಿತರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೂರಿನ ವೈದ್ಯರು ಮುನಿಯನ್ ಲಯನ್ಸ್ನ ಡಾಕ್ಟರ್ ಸುದರ್ಶನ್ ಹೆಬ್ಬರ್ ಇವರು ನಮ್ಮೊಂದಿಗಿದ್ದಾರೆ, ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯ ಮುದ್ರಾಡಿ ವಲಯದ ಸುಮಲತಾ ಮೇಡಮ್ ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ತಾರಾವತಿ ಮೇಡಮ್ ನಮ್ಮೊಂದಿಗಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗಳಲ್ಲಿರುವ ಎಲ್ಲ ಹಿರಿಯರನ್ನು, ಸಜ್ಜನ ನಾಗರಿಕರನ್ನು, ಪ್ರೀತಿಯ ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇಲ್ಲಿ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲ ಇದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಸಂಘಟನೆಯ ಈ ಯಶಸ್ವಿ ಕಾರ್ಯಕ್ರಮದ ಸಂಘಟನೆಗೆ ಸಹಕಾರವಿತ್ತ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಈ ಕಾರ್ಯಕ್ರಮಕ್ಕೆ ತನು ಮನ ಧನಗಳಿಂದ ಸಹಕಾರವಿತ್ತ ಎಲ್ಲರನ್ನು ಈ ಪ್ರೀತಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತವನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಗಳಿಗೆ ಗೌರವದ ಶಾಲು ಹಾಗೂ ಪುಷ್ಪವನ್ನು ನೀಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ ಸಂದೀಪ್ ಶೆಟ್ಟಿ ಹಾಗೂ ಶ್ರೀಯುತ ಹರೀಶ್ ಶೆಟ್ಟಿ ಇವರು. ಸರ್ವರಿಗೂ ಗೌರವದ ಶಾಲು ಹಾಗೂ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸರ್ವರನ್ನು ಸ್ವಾಗತಿಸಿದ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಅಧ್ಯಕ್ಷರಿಗೆ ಹಾಗೂ ಯೂತ್ ಕ್ಲಬ್ನ ಗೌರವಾಧ್ಯಕ್ಷರಿಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಗೌರವದ ಶಾಲು ಹಾಗೂ ಪ್ರೀತಿಯ ಸಂಕೇತವಾದ ಪುಷ್ಪವನ್ನು ನೀಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಹರೀಶ್ ಶೆಟ್ಟಿ ಪಡುಪರ್ಕಳ ಹಾಗೂ ಶ್ರೀಯುತ ಸಂದೀಪ್ ಶೆಟ್ಟಿ. ಆತ್ಮೀಯರೇ, ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಈ ಒಂದು ಸುಂದರ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳಿಗಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಗೌರವಾನ್ವಿತರಾದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಶಂಕರ್ ಶೆಟ್ಟಿ ಪೂಜಾ ಮುನ್ಯಾಲು ಇವರಲ್ಲಿ ಈ ಭದ್ರಕಾಳಿ ದೇವಿಯನ್ನು ನೆನೆಸುತ್ತಾ ಸೇರಿರುವಂಥ ಎಲ್ಲ MD ಅಧಿಕಾರಿ ಅಭಿಮಾನಿ ಬಂಧುಗಳೇ, ಇಂದಿನ ಈ ಸಮಾರಂಭದ ಅಧ್ಯಕ್ಷರು MD ಅಧಿಕಾರಿ ಯೂತ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟರವರೇ, STMC ಅಧ್ಯಕ್ಷರಾದಂಥ ರವಿ ಶೆಟ್ಟಿಯವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಪ್ರಸನ್ನ ಶೆಟ್ಟಿಯವರೇ, MD ಅಧಿಕಾರಿ ಪುತ್ಥಳಿ ಅನಾವರಣ ಇದರ ರೂವಾರಿಗಳಾದಂಥ ಶಂಕರ್ ಶೆಟ್ಟಿ ಪಡಿಬರಕಳದವರೇ ಹಾಗೂ ಹರೀಶ್ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ರಿಗೂ 79ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಸರಿಸುಮಾರು 1 ವರ್ಷದ ಹಿಂದೆ 2024 ಇದೇ ದಿನ ನಮ್ಮ ಊರಿನ ಹೆಮ್ಮೆ, ನಮ್ಮ ಊರಿನ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸಿದಂತಹ ಮಹಾನ್ ಚೇತನ MD ಅಧಿಕಾರಿಯವರ ಪುತ್ಥಳಿ ಅನಾವರಣ ಆವತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಶಾಸಕರು, ಹಲವಾರು ಗಣ್ಯಮಾನ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಊರಿನವರ ಎಲ್ಲ ಸಹಕಾರದಿಂದ ಹಾಗೂ ಆಸುಪಾಸಿನ ಎಲ್ಲ ಜನರ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ಅದು ಯಾವ ರೀತಿಯಾಗಿ ಆ ಕಾರ್ಯಕ್ರಮ ನಡೆಯಿತು ಎಂಬುದು ಅದು ಇವತ್ತಿಗೆ ಈ ದಿನಕ್ಕೆ ಅದನ್ನು ನಾವು ಅವಲೋಕನ ಮಾಡೋದಾದರೆ ಅದು ಇತಿಹಾಸ. ಆ ಕಾರ್ಯಕ್ರಮ ಆವತ್ತು ನಡೆದು ಇವತ್ತಿಗೆ 1 ವರ್ಷ ಆದಂಥ ಈ ಸಂದರ್ಭದಲ್ಲಿ ಅದರ ಫಲವಾಗಿ MD ಅಧಿಕಾರಿಯವರ ಹೆಸರು ಶಿರಸಾಗಿರಬೇಕು, ಕಾರ್ಯಕ್ರಮ ನಿರಂತರವಾಗಿರಬೇಕು, ಅವರನ್ನು ಸದಾ ನೆನೀತಿರಬೇಕು ನಮ್ಮ ಊರಿನವರು ಅನ್ನತಕ್ಕಂಥ ಒಂದು ಚಿಂತನೆಯಲ್ಲಿ ನಮ್ಮ ಊರಿನ ಸಮಾನ ಮನಸ್ಕ ಯುವಕರು ಸೇರಿ ಒಂದು ಸಂಘವನ್ನು ಸ್ಥಾಪಿಸಿದ್ದಾರೆ. MD ಅಧಿಕಾರಿ ಯೂತ್ ಕ್ಲಬ್ ರಿಜಿಸ್ಟರ್ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ನಮ್ಮವರೇ ಆದಂಥ ಸಂದೀಪ್ ಶೆಟ್ಟರನ್ನು ಆಯ್ಕೆ ಮಾಡಿ ಊರಿನ ಹಲವಾರು ಹಿರಿಯರನ್ನು ಅದಕ್ಕೆ ಗೌರವ ಸಲಹೆಗಾರರಾಗಿ ಮಾಡಿಕೊಂಡು ಈ ಊರಿನಲ್ಲಿ MD ಅಧಿಕಾರಿಯವರ ನೆನಪಿಗಾಗಿ ಏನಾದರೂ ಒಳ್ಳೆಯದ ಕೆಲಸ ಕಾರ್ಯಗಳಾಗಬೇಕು ಅನ್ನತಕ್ಕಂಥ ನೆಲೆಯಲ್ಲಿ ಈ ಊರ ಪ್ರತಿಭೆಗಳನ್ನು ಗುರುತಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ 1 ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ಹಿಂದೆ ಹಲವಾರು ನಾವು ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನತಕ್ಕಂಥ ಚಿಂತನೆಯನ್ನು ಮಾಡಿದಾಗ ಬಹಳ ವಿಜೃಂಭಣೆಯಿಂದ ಮಾಡುವ, ಹೊರಗಿನ ಅತಿಥಿಗಳನ್ನು ಕರೆಯುವ ಅಂತಕ್ಕಂಥ ಒಂದು ಪ್ರಶ್ನೆಯು ಬಂತು. ಆದರೆ ಹೊರಗಿನ ಅತಿಥಿಗಳನ್ನು ಕರೆದಾಗ ಕಡಿಮೆ ಅಂತ ಹೇಳಿದರೆ ಒಂದು 700-800 ಜನವನ್ನು ನಾವು ಸೇರಿಸಬೇಕು.
ಜನ ಸೇರಿಸುವುದು ನಮಗೆ ಸಮಸ್ಯೆ ಅಲ್ಲ. ಆದರೆ ನಮ್ಮಲ್ಲಿ ಒಂದು ಕೊರತೆ ಏನಂತ ಹೇಳಿದರೆ ಸರಿಯಾದ ಒಂದು ಹಾಲ್ ಇಲ್ಲ. ಕಳೆದ ವರ್ಷ ತುಂಬ ಅದಕ್ಕೆಲ್ಲ ಶ್ರಮ ಪಟ್ಟಿದ್ದೀರಿ, ಬೇಕಾದ ಸಹಾಯವನ್ನು ಮಾಡಿದ್ದೀರಿ. ಪುನಃ ಅದನ್ನು ಊರವರ ಹತ್ರ ಕೇಳುವುದು ಅಥವಾ ಇದೆಲ್ಲ ಸರಿಯಾಗುವುದಿಲ್ಲ. ಇಲ್ಲದಿದ್ದರೆ ಶಾಲೆ ಗ್ರೌಂಡ್ನಲ್ಲಿ ಮಾಡೋದಾದರೆ ಮಳೆಗಾಲ ಬೇರೆ, ಚಪ್ಪರ ಆಗಬೇಕು, ಅದು ಕೂಡ ರೈನ್ ಗಾರ್ಡ್ ಚಪ್ಪರ ಆಗಬೇಕು. ಇದೆಲ್ಲ ಬೇಡ, ಅದು ಮುಂದೆ ನೋಡುವ ಅಂತಕ್ಕಂಥ ನೆಲೆಯಲ್ಲಿ ಈ 1 ವರ್ಷದ ಕಾರ್ಯಕ್ರಮವನ್ನು ಊರಿನವರ ಸಮ್ಮುಖದಲ್ಲೇ ಇವತ್ತು MD ಅಧಿಕಾರಿ ಯೂತ್ ಕ್ಲಬ್ನವರು, ಸರಕಾರಿ ಹಿರಿಯ ಪ್ರೌಢಶಾಲೆ ಪಡುಕುಡೂರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಅವರ ಟೀಮ್ ಬಹಳ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಅತ್ಯಂತ ಯಾರು ಯೋಗ್ಯರು, ಅದರಲ್ಲಿ ಯಾವುದೇ ರೀತಿಯ ಜಾತಿ, ಮತ, ರಾಜಕೀಯ ಯಾವುದನ್ನು ತರದೆ ಇವತ್ತು ಈ ಊರಿನ ಸಾಧಕರಿಗೆ 6 ಜನ, ನಮ್ಮದು ಕೃಷಿ ಪ್ರಧಾನವಾದ ದೇಶ, ಕೃಷಿ ಪ್ರಧಾನವಾದ ಊರು. ಈಗ ಭತ್ತದ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೇವೆ, ತೋಟಗಾರಿಕೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಊರಿನಲ್ಲಿ ಹೆಸರು ಗಳಿಸಿದಂಥ ಯಾವುದೇ ಒಂದು ವಂಚನೆ ಮಾಡದೆ ಭಾರಿ ಒಳ್ಳೆಯ ರೀತಿಯಲ್ಲಿ 6 ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ಕುಂದುಕೊರತೆ ಇರ್ಬೋದು, ತಪ್ಪಿರ್ಬೋದು, ಎಲ್ಲವೂ ಸರಿ ಇದೆ ಅಂತೇಳಿ ನಾನು ಹೇಳುವುದಿಲ್ಲ. ಆದರೆ ಮುಂದೆ ಅಂಥ ಪ್ರತಿಭೆಗಳು ಇದ್ದರೆ ಅವರನ್ನು ಮುಂದೆ ನಾವು ಗುರುತಿಸುವವರಿದ್ದೇವೆ. ಹಾಗಾಗಿ ಇದನ್ನು ಯಾರು ತಪ್ಪು ತಿಳಿಬಾರದು. ಎಲ್ಲ ಒಂದು ಬಸ್ ಸ್ಟ್ಯಾಂಡಲ್ಲಿ ಬೇಳೆ ಅಂಗಡಿ ಹತ್ತಿರ ಏನೇ ಮಾತನಾಡಿದರೂ ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದರ ಜೊತೆಗೆ ಈ ಶಾಲೆಯಲ್ಲಿ ಕಲಿತಂತಹ, ಈ ಶಾಲೆಯಲ್ಲಿ ಹೋಗಿರಬೇಕು, ಶಾಲೆಯಲ್ಲಿ ಎಜುಕೇಷನ್ ಮಾಡಿರಬೇಕು ಅಂಥ ಮಕ್ಕಳನ್ನು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಮಕ್ಕಳನ್ನು ಗುರುತಿಸ, ಅದು SSLC ಮತ್ತು PUC. SSLCಯಲ್ಲಿ 85% ಅಂಕ, PUCಯಲ್ಲಿ 90%ಗಿಂತ ಮೇಲ್ಪಟ್ಟ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಹಾಗೂ ಒಬ್ಬ ಕುಶಲಕರ್ಮಿಯನ್ನು ಇವತ್ತು ಸನ್ಮಾನ ಮಾಡುವವರಿದ್ದೇವೆ. ತೋಟಗಾರಿಕೆಯಲ್ಲಿ ತಿಮ್ಮೊಟ್ಟು ಉದಯ್ ಪೂಜಾರಿಯವರನ್ನು ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನನಗೆ ಹೆಮ್ಮೆ ಇದೆ. ಉದಯ್ ಪೂಜಾರಿಯವರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು ನಾನು. ಯಾಕಂತ ಹೇಳಿದರೆ, ಆರೋಗ್ಯವನ್ನು ಲೆಕ್ಕಿಸದೆ ತನಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಬಾಕಿಯವರಿಗೆ ಹೊರೆಯಾಗಬಾರದು ಅಂತಕ್ಕಂಥ ನೆಲೆಯಲ್ಲಿ ಒಂದು ಭಾಳ ಒಳ್ಳೆಯ ರೀತಿಯಲ್ಲಿ ಸ್ವತಃ ದುಡಿದು ತೋಟ ಮಾಡಿ ಇವತ್ತು ನಮ್ಮ ಎಲ್ಲ ಯುವಕರಿಗೆ ಒಬ್ಬ ಮಾದರಿಯಾಗಿದ್ದಂಥ ವ್ಯಕ್ತಿ. ರಾಮಕೃಷ್ಣ ಪರಮಹಂಸರಿಗೂ ಗಂಟಲಿನ ಕ್ಯಾನ್ಸರ್ ಬಂದಿತ್ತು. ಆವಾಗ ಅವರನ್ನು ಯಾರ ಒಂದು ಕೇಳಿದಾಗ ಒಂದು ಮಾತು ಹೇಳಿದ್ರಂತೆ, ಕಾಯಿಲೆ ಎಂಬುದು ಅದು ದೇಹಕ್ಕೆ ಮಾತ್ರ ಬಂದದ್ದು, ನನ್ನ ಮನಸ್ಸಿಗೆ ಬಂದದ್ದಲ್ಲ ಅಂಥೇಳಿ. ಅದೇ ಮಾತನ್ನು ಅಕ್ಷರಶಃವಾಗಿ ಇವತ್ತು ಪಾಲಿಸಿ, ಆರೋಗ್ಯ ಎಂಬುದು ಅದು ದೇಹಕ್ಕೆ ಮಾತ್ರ, ಮನಸ್ಸಿಗೆ ಅಲ್ಲ ಅನ್ನತಕ್ಕಂಥದ್ದು ನಿರೂಪಿಸಿದ್ದಾರೆ ಉದಯ್ ಪೂಜಾರಿ ಅವರನ್ನು. ಅವರಿಗೆ ಇವತ್ತು ಸನ್ಮಾನ ಮಾಡೋದು ನಮ್ಮೆಲ್ಲರಿಗೆ, ಈ ಸಮಿತಿಯವರಿಗೆ ಹೆಮ್ಮೆ ಅಂತ ಅಂದ್ಕೊಂಡ್ಕೊಳ್ತೇನೆ. ಅದೇ ರೀತಿ ಇನ್ನೊಬ್ಬರು ಸುಂದರ್ ಪೂಜಾರಿ ಅವರು 12ನೇ ವಯಸ್ಸಿನಲ್ಲಿ ಅವರು ದೈವದ ಚಾಕರಿಯನ್ನು ಮಾಡಲು ಪ್ರಾರಂಭ ಮಾಡ್ತಾರೆ. ಇವತ್ತಿಗೆ ಸುಮಾರು 65 ವರ್ಷಗಳಿಗಿಂತಲೂ ಹೆಚ್ಚಾಗಿ ದೈವದ
ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಾವು ಅವತ್ತು ಸಣ್ಣದಿರುವಾಗ ನೋಡಿದ್ದು ಕೂಡ ನೆನಪಿದೆ. ಅವರು ಹೇಳುವಂಥ ಒಂದು ಸಂಧಿ ಅಲ್ಲ, ಅದು ಬೀರ ಆ ದಾಟಿ ಬಹುಶಃ ಅದು ಎಲ್ಲರಿಗೆ ಬರಲಿಕ್ಕಿಲ್ಲ. ಹಾಗೆ ಅವರು ಎಷ್ಟೋ ಜನ ಯುವಕರನ್ನು ಆ ಕೆಲಸಕ್ಕೆ ಪ್ರೇರೇಪಣೆ ಮಾಡಿ ತಯಾರು ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಈ ಇಬ್ಬರು ವ್ಯಕ್ತಿಗಳಿಗೆ ಖಂಡಿತ ನಾವು ಮಾತ್ರ ಅಲ್ಲ ಸನ್ಮಾನ ಮಾಡೋದು, ಸರ್ಕಾರದಿಂದ ಸನ್ಮಾನ ಆಗಬೇಕು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಸಿಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, MD ಅಧಿಕಾರಿಯವರ ಬಗ್ಗೆ ಕಳೆದ ವರ್ಷ ನಡೆದಂಥ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾವು ವಿಷಯಗಳನ್ನೆಲ್ಲ ಮಾತನಾಡಿದ್ದೇವೆ. ಅವರ ಹೋರಾಟ ಏನು, ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನು ಮಾಡಿದರು, ಅದೆಲ್ಲ ನಾವು ಕೇಳಿದ್ದೇವೆ. ಪುನಃ ಅದನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಿಮಗೆ ಗೊತ್ತಿಲ್ಲದಂಥ ಒಂದು ವಿಷಯವನ್ನು ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. MD ಅಧಿಕಾರಿಯವರು ಎಂತಹ ಮಾತೃ ಹೃದಯದವರು ಅನ್ನೋತಕ್ಕಂಥಕ್ಕೆ ಒಂದು ಉದಾಹರಣೆ. ಅವರು ಒಂದು ಮಗುವನ್ನು ದತ್ತು ಮಗುವನ್ನು ಸಾಕಿದರು. ನನಗೆ ಸ್ವಲ್ಪ ನೋಡಿದ ನೆನಪಿದೆ. ಶಂಕರಣ್ಣನಿಗೆ ಗೊತ್ತಿರ್ಬೋದು. ಸ್ವಲ್ಪ ಕಪ್ಪಿದ್ದ ಹುಡುಗಿ, ಹಾಗಾಗಿ ಇದಕ್ಕೆ ಕಸ್ತೂರಿ ಅಂತ ಹೆಸರಿಟ್ಟಿದ್ದರು. ಆವತ್ತು MD ಅಧಿಕಾರಿಯವರ ತಂದೆ ಬೋಜೆಫ್ ಹೆಗ್ಡೆಯವರು ಕಾರ್ಕಳಕ್ಕೆ ಕಾರಿನಲ್ಲಿ ಆಗ ಕಾರಿದ್ದದ್ದು ಇಡೀ ಕಾರ್ಕಳ ತಾಲೂಕಿನಲ್ಲಿ ಒಂದು 3-4 ಕಾರಿತ್ತಂತೆ. ಅದರಲ್ಲಿ ಬೋಜೆಫ್ ಹೆಗ್ಡೆಯರಿಗೆ ಕಾರಿತ್ತು. ವಿಶೇಷ ಅಂತೇಳಿದರೆ ಆವತ್ತು ಆ ಕಾರಿನ ಡ್ರೈವರ್ ನನ್ನ ಮಾವನೇ ಆಗಿದ್ದರು. ಆ ಕಾಲದಲ್ಲಿ ಕೂಡ ಸುಂದರ್ ಶೆಟ್ಟರು. ಇಡೀ ಕಾರ್ಕಳ ತಾಲೂಕಿನಲ್ಲಿ ನನ್ನ ಮಾವ ಹೇಳಿದ್ದಂಥ ನನಗೆ ನೆನಪಿದೆ, 5-6 ಜನ ಡ್ರೈವರ್ ಮಾತ್ರ ಇದ್ದದ್ದು. ಅಂಥ ಸಂದರ್ಭದಲ್ಲಿ ಬೋಜೆಫ್ ಹೆಗ್ಡೆಯವರು ಕಾರ್ಕಳಕ್ಕೆ ಹೋದಾಗ ಅಲ್ಲಿ ಗೊಮ್ಮಡ ಬೆಟ್ಟದ ಹತ್ತಿರ ಸೊಪ್ಪು ಕಡಿಲಿಕ್ಕೆ ಹೋದಂಥ ಮಹಿಳೆಯರಿಗೆ ಒಂದು ಮಗು ಪೊದರಿನಲ್ಲಿ ಸಿಗ್ತದೆ. ಮೈ ತುಂಬ ಇರುವೆ ಎಲ್ಲ ಬಂದು ಅಲ್ಲಿ ಅಳ್ತಾ ಇರ್ತದೆ. ಆ ಮಗುವನ್ನು ತರ್ತಾರೆ. ಅದನ್ನು ಆವಾಗ ತಾಲೂಕು ಬೋರ್ಡ್ ಇತ್ತು, ಕಾರ್ಕಳ ತಾಲೂಕು ಬೋರ್ಡಿಗೆ ಕೊಡ್ತಾರೆ. ತಾಲೂಕು ಬೋರ್ಡಲ್ಲಿ ಮಗು ಅಲ್ಲಿ ಇರ್ತದೆ. ಮರುದಿವಸ ಇವರು ಬೋಜೆಫ್ ಹೆಗ್ಡೆಯವರು ಹೋದಾಗ ಅಲ್ಲಿ ಯಾರೋ ಬಸ್ ಸ್ಟ್ಯಾಂಡಲ್ಲಿ MMC ಹೋಟ್ಲ್ ಹತ್ತಿರ ಇರಬೇಕು, ಯಾರೋ ಹೇಳಿದ್ರಂತೆ ಹೀಗೆ ಅಲ್ಲಿ ಒಂದು ಮಗು ಉಂಟಂತೇಳಿ. ಇವರು ಸೀದಾ ಅಲ್ಲಿಗೆ ತಾಲೂಕು ಆಫೀಸ್ಗೆ ಹೋಗಿ ತಾಲೂಕು ಆಡಳಿತದಲ್ಲಿ ಮಾತನಾಡಿ ಆ ಮಗುವನ್ನು ತಾವು ತಂದು ಬೀಡಿನಲ್ಲಿ ಸಾಕ್ತಾರೆ. 2-3 ವರ್ಷದ ನಂತರ ಅವರು ದೈವಾಧೀನರಾಗುವಂಥ ಸಂದರ್ಭದಲ್ಲಿ ಮಗನಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ಮಗು ಮುಂದೆ ತನ್ನ 4 ಮಕ್ಕಳು ಹೆಣ್ಣು ಮಕ್ಕಳ ಜೊತೆ ಆ ಮಗು ಸಹ ನನ್ನದೇ ಅನ್ನೋತಕ್ಕಂಥ ರೀತಿಯಲ್ಲಿ ಆ ಮಗುವನ್ನು ಬೆಳೆಸಿ SSLC ವರೆಗೆ ವಿದ್ಯಾಭ್ಯಾಸ ಇಲ್ಲಿ ಮಾಡಿ, ಆನಂತರ ಮಣಿಪಾಲ್ ಪಯ್ಯವರ ಹತ್ರ ಮಾತನಾಡಿ ಆ ಮಗುವಿಗೆ ನರ್ಸಿಂಗ್ ಸೀಟನ್ನು ತೆಗೆದುಕೊಡ್ತಾರೆ. ನರ್ಸಿಂಗ್ ಮಾಡಿದ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸವನ್ನು ತೆಗೆದುಕೊಡ್ತಾರೆ. ಆ ನಂತರ ಆ ಮಗುವಿಗೆ ಮದುವೆ ಕೂಡ ಈ ಬೀಡಿನಲ್ಲಿ ಅವರೇ ಮಾಡ್ತಾರೆ, ಸೀಮಂತ ಕೂಡ ಮಾಡ್ತಾರೆ. ಬಹುಶಃ ಅವತ್ತು ಅವರ ಮಗ ಹೇಳಿದ ನೆನಪು, ತನ್ನ 4 ಮಕ್ಕಳನ್ನು ಮದುವೆ ಮಾಡಿ ಕಳಿಸುವ ಗಂಡನ ಮನೆ ಕಳಿಸುವಾಗ ಎಷ್ಟು ಸಂಕಟ ಪಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಈ ಕಸ್ತೂರಿಯನ್ನು ಗಂಡನ ಮನೆ ಕಳಿಸುವಾಗ ಸಂಕಟ ಪಟ್ಟಿದ್ದಾರೆ ಅಂತ ಕೇಳಿದ್ದೇನೆ. ಇಲ್ಲಿ ನಾನಿಲ್ಲಿ ಹೇಳಲಿಕ್ಕೆ ಓದೋದು ವಿಷಯ ಏನಂತ ಹೇಳಿದರೆ, ಆ ಕಸ್ತೂರಿಯನ್ನು ಯಾರಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ ಅಂತಾದರೆ KS ನಾರಾಯಣ ಅಂತಕ್ಕಂಥ ಒಬ್ಬ KSRTCಯಲ್ಲಿ ದೊಡ್ಡ ಅಧಿಕಾರಿಯಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವಾಗ ಅವರಿಗೆ ಮದುವೆಯನ್ನು ಮಾಡಿಕೊಡ್ತಾರೆ. ಈ KS ನಾರಾಯಣ ಯಾರು ಅನ್ನೋದಂತ ಹೇಳಿದರೆ, ನಮ್ಮ ಕರ್ನಾಟಕದ ಇವತ್ತಿನ MP, ಬೆಂಗಳೂರಿನ MP, ಮಾಜಿ ಮಂತ್ರಿಗಳಾದಂಥ ಸುರೇಶ್ ಕುಮಾರ್ ಅವರ ಹತ್ತಿರದ ಸಂಬಂಧಿ. ಹತ್ತಿರ ಅಂತ ಹೇಳಿದರೆ ಆ ಕಸಿನ್. ಹಾಗಾಗಿ ಪಡುಕುಡೂರಿಗೂ ನಮ್ಮ MP ಸುರೇಶ್ ಕುಮಾರಿಗೂ ಒಂದು ಅಭಿನವ ಸಂಬಂಧ ಇದೆ ಅಂಥೇಳಿ ನಾನು ಈ ಮಾತಲ್ಲಿ ಇವತ್ತು ನಿಮ್ಮೆಲ್ಲರಿಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ
MD ಅಧಿಕಾರಿಯವರಿಗೆ ಹೆಚ್ಚು ಹೇಳಿ ಇನ್ನು ಒಂದೇ ಮಾತನ್ನು ಹೇಳ್ತೇನೆ. ಅವರು ಸಾವಿನಲ್ಲಿಯೂ ಕೂಡ ಸಾರ್ಥಕತೆಯನ್ನು ಕಂಡಂಥವರು. ಮಹಾಭಾರತದಲ್ಲಿ ಭೀಷ್ಮ ಉತ್ತರಾಯಣದ ಪುಣ್ಯಕಾಲದಲ್ಲಿ ಪರ್ವಕಾಲದಲ್ಲಿ ಸಂಕ್ರಮಣದ ಪರ್ವಕಾಲದಲ್ಲಿ ತಾನು ದೇಹವನ್ನು ತ್ಯಾಗ ಮಾಡಬೇಕಂತೇಳಿ ಶರಸಹೆಯಲ್ಲಿ 42 ದಿನಗಳ ಮಳಗಿ ಆ ನಂತರ ಏನು ಆವತ್ತಿನ ಆ ಸೂರ್ಯೋದಯವನ್ನು ನೋಡಿ ಉತ್ತರಾಯಣದ ಪರ್ವಕಾಲದ ಸೂರ್ಯೋದಯವನ್ನು ನೋಡಿ ಯಾವ ರೀತಿ ಪ್ರಾಣ ತ್ಯಾಗ ಮಾಡಿದರೋ ಅದೇ ದಿನ ಅಂದರೆ 1975 ಜನವರಿ 14 ಬೆಳಗ್ಗಿನ ಸೂರ್ಯೋದಯವನ್ನು MD ಅಧಿಕಾರಿಯವರು ನೋಡಿದ್ದಾರೆ. ಆ ನಂತರ ಅವರು ಸೂರ್ಯೋದಯವನ್ನು ಯಾವತ್ತೂ ನೋಡಲಿಲ್ಲ, ಸೂರ್ಯ ಅಸ್ತವನ್ನು ನೋಡಲಿಲ್ಲ. ಆವತ್ತು ನಮ್ಮ ಊರಿನ ಒಬ್ಬ ಗಣ್ಯ ಊರಿನ ಹೆಸರನ್ನು ಬಾನೆತ್ತರಕ್ಕೆ ಹಾರಿಸಿದಂಥ ಮಹಾನ್ ವ್ಯಕ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಆದರೆ ಸೂರ್ಯ ಯಾವತ್ತೂ ಮರೆಯಾಗುವುದಿಲ್ಲ. ಸೂರ್ಯನ ಯಾರಿಗೂ ಅವನನ್ನು ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂತರ ಆ ಸೂರ್ಯ ಕಳೆದ ವರ್ಷ 2024 ಆಗಸ್ಟ್ 15 ಪಡುಕೂಡೂರಿನಲ್ಲಿ MD ಅಧಿಕಾರಿ ಸರ್ಕಲಲ್ಲಿ ನಮ್ಮ ಪಡುಕೂಡೂರು ಶಾಲಾ ಮೈದಾನದಲ್ಲಿ ಮತ್ತೆ ಉದಯಿಸಿ ಬಂದಿದ್ದಾರೆ, ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ ಅಂತ ಹೇಳುತ್ತಾ ನನಗೆ ಇಲ್ಲಿ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ಸಮಿತಿಯವರಿಗೂ ಊರಿನವರಿಗೂ ಎಲ್ರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಈ ನುಡಿಗಾಗಿ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ನಮ್ಮೊಂದಿಗೆ ಉಪಸ್ಥಿತರಾದಂತಹ ನಮ್ಮ ಗ್ರಾಮದ ಪ್ರಥಮ ಪೂಜ್ಯರು, ಗ್ರಾಮದ ದೇವಸ್ಥಾನದ ಅರ್ಚಕರು ಆಗಿರುವಂತಹ ಪೂಜ್ಯರಾದ ಶ್ರೀ ಸದಾಶಿವ ಉಪಾಧ್ಯಾಯ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತರಿರುವಂತಹ ಶ್ರೀ S. ಅಜಿಲಾ ಇವರು ಮುನಿಯಾಲು ಆಯುರ್ವೇದ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಅಲಂಕರಿಸಬೇಕಾಗಿ ತಮ್ಮನ್ನು ಗೌರವದಿಂದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಅಜ್ಞಾನದ ತಮವನ್ನು ಕಳೆದು ಜ್ಞಾನದ ಜ್ಯೋತಿಯನ್ನು ಬೆಳಗುವ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನು ಇಡಲಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದ ಶ್ರೀಯುತ ಜಗದೀಶ್ ಹೆಗಡೆ ಇವರು. ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿ. ಅನೇಕ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. SSLC ಪರೀಕ್ಷೆಯಲ್ಲಿ 85% ಅಧಿಕ ಅಂಕ ಗಳಿಸಿದ ಮಕ್ಕಳನ್ನು, ಹಾಗೆ PUCಯಲ್ಲಿ 90% ಅಧಿಕ ಅಂಕ ಗಳಿಸಿದ ಮಕ್ಕಳನ್ನು ಈ ಸುಂದರ ವೇದಿಕೆಯಲ್ಲಿ ನಾವು ಗೌರವಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶಾಲೆಯ ಹಳೆ ವಿದ್ಯಾರ್ಥಿ ಕುಮಾರಿ ಸಂಜನಾ ಇವರು. ಹಾಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 2024-25ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ನಮ್ಮೂರಿನ ಹೆಮ್ಮೆಯ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಆತ್ಮಿಕಾ H. ಶೆಟ್ಟಿ, ತಂದೆ ಹೃದಯ್ ಕುಮಾರ್ ಶೆಟ್ಟಿ, ತಾಯಿ ಅಶ್ಮಿತಾ ಶೆಟ್ಟಿ, ಕೊಡಂಚೆ ಮನೆ ಪಡುಕುಡೂರು. ಇವರು ಅಮೃತ ಭಾರತಿ ಹೆಬ್ರಿ ಇಲ್ಲಿ ಕಲಿತಿರುತ್ತಾರೆ. ಅಪೂರ್ವ, ತಂದೆ ಅಶೋಕ್ ಪ್ರಭು, ತಾಯಿ ಆಶಾ ಪ್ರಭು, ಗರ್ದರ್ ಬೆಟ್ಟು. ಇವರು KPS ಮುನಿಯಾಲು ಇಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ಶ್ಲೋಕ S. ಶೆಟ್ಟಿ, ತಂದೆ ಅಶೋಕ್ ಶೆಟ್ಟಿ, ತಾಯಿ ಯಶೋಧ ಶೆಟ್ಟಿ, ಪಡುಪರ್ಕಳ ಪಡುಕುಡೂರು. ಇವರು ಕ್ರಿಯೇಟಿವ್ ಹಿರ್ಗಾನ ಇಲ್ಲಿ ಕಲಿತಿರುತ್ತಾರೆ.
ಸೋಹನ್ ಪೂಜಾರಿ, ತಂದೆ ಉದಯ ಪೂಜಾರಿ, ತಾಯಿ ಚಿತ್ರ ಮಾತಿಬೆಟ್ಟು. ಇವರು KPS ಮುನಿಯಾಲು ಇಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ಜೊತೆಗೆ 2024-25 ಸಾಲಿನ SSLC ಪರೀಕ್ಷೆಯಲ್ಲಿ 85% ಅಧಿಕ ಅಂಕ ಗಳಿಸಿದ ನಮ್ಮೂರಿನ ನಲ್ಮೆಯ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬಂದು ಗೌರವದ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಪ್ರಸಿದ್ಧ ಯು ಶೆಟ್ಟಿ, ಉದಯ ಶೆಟ್ಟಿ, ಪ್ರಮೋದ ಶೆಟ್ಟಿ ದಂಪತಿಗಳ ಪುತ್ರ ಆಚೆಬೆಟ್ಟು ಪಡುಕುಡೂರು. ಇವರು ಶ್ರೀ ಮಹಾಲಿಂಗೇಶ್ವರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೂರತ್ಕಲ್ ಇಲ್ಲಿ ಕಲಿತಿರುತ್ತಾರೆ. ನಂತರ ಪ್ರಣೀತ್ ಶೆಟ್ಟಿಗಾರ್, ತಂದೆ ಗೋಪಾಲ್ ಶೆಟ್ಟಿಗಾರ್, ತಾಯಿ ಪೂರ್ಣಿಮಾ ಶೆಟ್ಟಿಗಾರ್ ಇವರ ಪುತ್ರ. ಇವರು KPS ಮುನಿಯಾಲು ಇಲ್ಲಿ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಸಂಕೇತ್ ಪೂಜಾರಿ, ತಂದೆ ಶಂಕರ್ ಪೂಜಾರಿ, ತಾಯಿ ಸವಿತಾ, ಕೌಂಟೆಮನೆ ಪಡುಕುಡೂರು. ಇವರು KPS ಮುನಿಯಾಲು ಇಲ್ಲಿ ಕಲಿತಿರುತ್ತಾರೆ. ಥ್ಯಾಂಕ್ ಯು. ಬಗ್ಗೆ ಬಹಳಷ್ಟು ಕನಸುಗಳನ್ನು ಹೊತ್ತು ಎಲ್ಲರನ್ನ ಸಂಘಟಿಸಿಕೊಂಡು ಒಟ್ಟುಗೂಡಿಸಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿ ಇಂದಿಗೆ 1 ವರ್ಷವನ್ನು ಮುಗಿಸಿ ಪ್ರಥಮ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದೇವೆ. ಪ್ರತಿ ಹಂತದಲ್ಲಿಯೂ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದುವರೆದುಕೊಂಡು ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ಊರಿನ ಮಹಾನ್ ದಾನಿಗಳು ಶ್ರೀಯುತ ಹರೀಶ್ ಶೆಟ್ಟಿ ಪಡುಪರ್ಕಳ ಸರ್. ತಮ್ಮ ಶುಭಾಶಯದ ನುಡಿಗಳಿಗೆ ತಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ವೇದಿಕೆ ಹಿಡಿತಿನ ನಮ್ಮ ಪೂಜ್ಯರಾಯನ ಸೂರ್ಯಮನ್ ಭಟ್ರೆ, ಕಡಪ್ಮೆರೆ, ಜಗ್ಗಣ್ಣ, ಭುಜಮ್ಮಾಸ್ಟೆ, ಸಂದೀಪ್ ಶಂಕರ್ ಮಾಮ, ಶಂಕರಣ್ಣ, ನಮ್ಮ ಡಾಕ್ಟ್ರ್ ಬೊಕ್ಕ ಸ್ಕೂಲ್ದ ಹೆಡ್ ಮಾಸ್ಟರ್ ಆಯ್ನ ಹರೀಶರೇ, ಹಳೇದೇರ್ ಸಂಘದ ಅಧ್ಯಕ್ಷರಾಯ್ನ ಪ್ರಸನ್ನರೇ, ಪಂಚಾಯತ್ ಮೆಂಬರ್ ತಾರಾ, ಸಂದೇಶ್ ಶೆಟ್ಟಿ, ಮಾತಾ ನಮ್ಮ ಗಣ್ಯಾಧಿ ಮನ್ಯರೇನು ನೆನಪಲ್ತೊಂದು ಇನ್ನು ನಮ್ಮ MD ಅಧಿಕಾರಿ ಪುತ್ಥಳಿ ಅನಾವರಣದ ಪ್ರಥಮ ವರ್ಷ ಭಾರಿ ಖುಷಿ ಆಪುಂಡು. ಈತ ಜನ ಪೂರ ಸೇರ್ದಾರು ಭಾರಿ ಮಲ್ಲ ಮಟ್ಟಡುಂತ ಮಲ್ಪುಡು ನಿತ್ತುಂಡು ಅಂಡ ಶಂಕರಣ್ಣ ಪಲ್ನಕ ನಮಗೆ ಹಾಲ್ದ ಅಭಾವ ಉಂಡು. ಅಂಚರೋದು ನಮ್ಮ ಎರೆಗ್ಲೆ ಇನ್ವಿಟೇಷನ್ ಕೊಡ್ತುಜ ಖಾಲಿ ವಾಟ್ಸಪ್ ಗ್ರೂಪುಡು ಐಟ್ ನೆಟ್ ಮತ್ತು ಪಾಡ್ದು ಸತ್ಯನಾರಾಯಣ ಪೂಜಾ ದೀದು ಖಾಲಿ ಇನ್ವಿಟೇಷನ್ ಕೊರಂದ ಇಲ್ಲೆಲ್ಲ ಕೊರಂದ ಈತ ಜನ ಸೇರಿದಾರ ಬಂಡ ಹೆಂಗೆ ನಮಕ್ ಪೂರ ಜನಕ್ಲ ಒಂಜಿ ಪಡುಕುಡೂರು ಊರು ಬಂಡ ಒಂಜಿ ಹೆಮ್ಮೆ ತೋಜುಣ ಹಿಂಗೆ ಇಂಚೆನೆ ಇಪ್ಪುಡು ನಮ್ಮ ಪನ್ಪಿನ ಎನ್ನಲ್ಲ ಆಸೆ ಅವೆಡು ಬೊಕ್ಕ ನಮ್ಮ MD ಅಧಿಕಾರಿ ಪುತ್ಥಳಿ ಅನಾವರಣ ಆಯ್ ಬೊಕ್ಕ ನಮ್ಮನ್ನ ಲೆಕ್ಕಾಚಾರ ಮತ್ತು ನಡೆದೊಂದಿತ್ತು ದಾದಮಂಡ ಕೆಲವು ಬೇಲೆ ಮತ್ತು ಕೆಲಸ ಬಾಕಿ ಇತ್ತುಂಡು ಅಲ್ಪ ಒಂಜಿ ಗಾರ್ಡನ್ ಮಲ್ಪುನ ಹತ್ರ ಒಂಜಿ ಬೆಂಚ್ ಮಲ್ಪುನ ಅಂಜರ್ ಹೋದಂಥ ಲೇಟ್ ಅಣ್ಣ ನಮ್ಮ ಲೆಕ್ಕಾಚಾರ ಪೂರ ಮಲ್ತಿದ್ದ ಅಣ್ಣ ನಮ್ಮ ಇದ ಮಟ್ಟ ಇರೆಗ್ಲ ಡಿಕ್ಲೇರ್ ಮಲ್ತಿಜಿ ಇದ ಮಟ್ಟ ಕೊರ್ತುಜಿ ಆ ಮೀಟಿಂಗ್ ಕೊರ್ತುಜಿ ಅವಿತ ರೆಡಿ ಉಂಡು ಅವೇ ನಮ್ಮ ಇತ್ತೆ ಮೂಲ ಪಂಡ್ರ ಪಾಡ ಮಸ್ತ್ ಟೈಮ್ ತಗೊಂಡು ಏತು ದಾಣಿನಗಳು ಏತು ಅಮೌಂಟ್ ಕೊಡ್ತೀರಿ ಬೊಕ್ಕ ಏತು ಖರ್ಚು ಆತಂಡು ಏತು ಒರಿದಂಡು ಸಿಂಪಲ್ಡ್ ಪನ್ಪೇನು 22,55,000 ಮುಟ್ಟ ನಮ್ಮ ಕಲೆಕ್ಷನ್ ಆತಂಡು ಅವೇಡು ಬೊಕ್ಕ ಇಟ್ಟು 55,000 ಒರಿದಂಡು ನಮಗೆ
ಅವಿತ್ತೆ ನಮ್ಮನೆ ಒಂದೇಟು ಉಂಡು ಬಕ ಪೂರ ಟೋಟಲ್ A to Z 22 lakh ಮುಟ ನಮ್ಮ ಖರ್ಚಾತನು ಅವು ಡೀಟೇಲ್ಡ್ ಎಂಗುಲು ವಾಟ್ಸಪ್ ಗ್ರೂಪ್ ಬಕ್ಕ ಪಾಡುವ ಮಾತರೆಗ್ಲ ಧನ್ಯವಾದ. ನಮ್ಮ ಅಧ್ಯಕ್ಷರು ಜಗ್ಗಣ್ಣರು ಶಾಂತ ಸ್ವಭಾವದಾರು ಆರ್ನೊಂಜಿ ಒಂದೇಟು ನಮ್ಮ ಆ ಪುತ್ತಾಲಿ ಅನಾವರಣ ಕಾರ್ಯಕ್ರಮ ಮಲ್ದಿದ್ದ ಅವೇನೆಂಗುಲು ಈ ಸರ್ತಿ ಇತ್ತನೆ ಬಂದ್ಪೆ ಅದಕ್ಕೆ ಎಂಗ್ಲು ಕ್ಲೋಸ್ ಮಲ್ತಂದಿಲ್ಲ ದಯಪಂಡ ನಮ್ಮ ಐಕ್ತ ಬದಲಿಗಾದ ನಮ್ಮ ದುಂಬುಗು ಯಾಪಲ ಈ ಶಂಕರಣ್ಣೆ ಬಲ್ನಾಗ ಒಂದು ಇಡೆಗೆ ಬಂದಾರ ಬಲ್ಲಿ ಪುತ್ತಲಿ ಅನಾವರಣ ಮಲ್ತೆರಿಗೆ ಬಕ್ಕ ಏನು ದೆಕ್ಕುನ ದಾತ್ವರಿ ಇಜ್ಜಿ ಐಕೊಂಜಿ ಮಾಲೆಪಾಟ್ನ ದಾತ್ವರಿ ಆರ ಬಲ್ಲಿ ಅಂಚಿನ ಉದ್ದೇಶ ನಮ್ಮ ಅವೇನು ಕಂಟಿನ್ಯೂ ಎಂಕುಲು ಏಪ ಮುಟ ಪಡುಕುಡೂರು ಉಂಡ ಅದ ಮುಟ ಅವೇನು ನಮ್ಮ ಕಂಟಿನ್ಯೂ ಮಲ್ಪೋಡು ಮಾದರಿಗಳ ಮಾದರಿ ಅವಡು ಪಂಪಿನ ಒಂದು ನಿಟ್ಟಿಡು ನಮ್ಮ ಒಂದು ಯೂತ್ ಕ್ಲಬ್ ಒಂದು ಮಲ್ತ MDA ಅಧಿಕಾರಿ ಯೂತ್ ಕ್ಲಬ್ ಸಂದೀಪ್ ಶೆಟ್ಟರ್ ನಮ್ಮ ಅಧ್ಯಕ್ಷ ಮಲ್ದ ಭಾರಿ ಖುಷಿ ಬಂಡ ಅರ್ನ ಅಂಚಿತ್ರ ಅಧ್ಯಕ್ಷರ ಬೋರ್ಡ್ ನಮ್ಮನ್ನ ಪಡುಗುಡೋಡು ಟ್ಯಾಲೆಂಟ್ ಬಂಡ ವಂಚ ಬೋರ್ಡು ಯಾನ್ ದಯ ಬನ್ಪೆ ಬಂಡ ನೆಕ್ಸ್ಟು ಸಂಘ ಆಪುಂಡಲ್ಲ ಸಂದೀಪ್ ಶೆಟ್ಟರ್ ಅಂಚಿತ್ತನೇ ಅಧ್ಯಕ್ಷೆ ಬೋರ್ಡ್ ನಮಗೆ ದಯ ಬಂಡ ಅರಡೊಂಜಿ ಟ್ಯಾಲೆಂಟ್ ಉಂಡು ಯಾನ್ ಟ್ಯಾಲೆಂಟ್ ಉಂಡು ಹೆಂಗೆ ಗೊತ್ತುಂಡು ಆರು ಈ ಸರ್ತಿ ಒಂಜಿ ರಾಜೇಂದ್ರ ಕುಮಾರ್ನ 1 ಲಕ್ಷ ಜನದ ಒಂಜಿ ಫಂಕ್ಷನ್ ಇತ್ತನು ಐತ ಸ್ಟೇಜ್ಡ್ ಆರೈತೀನಿ ಅವೇನು ಸಮಾಲ್ರೆ ಅವು ಬಿಡಿ ನಮ್ಮನ್ನ MD ಅಧಿಕಾರನ ಫಂಕ್ಷನ್ ಲಂಚನೆ ಸ್ಟೇಜ್ ಕಾರ್ಯಕ್ರಮದ ಜಿಮ್ಮೆದಾರಿ ಅರೆ ಕೊಡ್ತಾ ಅವೇನು ಈತು ಪೂರ್ಲೋಡು ಮಲ್ದೇರು ಬಂಡ ಅವೇನು ಪಂಡ್ರನೇ ಹೆಜ್ಜಿ ಆತ್ಮಲ್ಲ ಅದಗನೆ ಎನ್ನೆ ನಿಂಬೆ ಲಕ್ಷದಲ್ಲ ಮಲ್ಪೋಲಿ ಮೇರೆಗಂದು ತೂ ಆ ಲೆಕ್ಕಡು ಅರೆಗೆ ಒಂದು ಫಂಕ್ಷನ್ ದಾಲ ಜನ ಲೆಕ್ಕಡು ಇಂಚಿನ ಪ್ರತಿಭೆ ನಮ್ಮನ್ನ ಪಡುಗುಡಲು ಬಕ್ಕೊಂಜಿದಾದಾರನ ಶ್ರೇಷ್ಠ ಗುಣ ಬಂಡ ನಮ್ಮತ್ತೆ ಗೌರವ ಸಲಹೆಗಾರ ಇರ್ಬರ ಮಲ್ಪುವ ಕಮಿಟಿಡ್ ಖಾಲಿ ಮೀಟಿಂಗ್ ಇಡ್ ಪಾತಿರುವ ಸಲಹೆ ಕೊರಲೆ ಶಂಕರಣ್ಣ ಸಲಹೆ ಕೊರಲೆ ಹಿರಿಯರ್ನ ಗಳ್ಳಕ್ಕೆ ಏನು ಬಾ ಅಂಡ 6 ಅಂಚತ್ತು ಪ್ರತಿದಿನ ಶಂಕರ ಮಾಮಲ್ಯರು ಶಂಕರಣ್ಣೆಲ್ಲರು ಪುರಲ್ಯರು ದಿನಕ್ಕೆ 4 ಫೋನ್ ಇಂಚ ಮಲ್ತನ್ನೆ ಇಂಚ ಮಲ್ತನ್ನೆ ಅರೆಗೆ ಸನ್ಮಾನ ಮಲ್ತನ್ನೆ ಮೇರೆಗೆ ಅವೊಂದು ಕ್ವಾಲಿಟಿ ಒಂಜಿ ಜನಕ್ಲೇನು ಪತೊಂದು ಬೋಬನ ಕ್ವಾಲಿಟಿ ಆಯ್ತು ಹೆಂಗೆ ಹುಡುಗೆ ಅಂಡ ಅರೆ ನಾಲೆಜ್ ತಿಕ್ಕೊಂಡು ಹಿರಿಯರು ಹಿಡಿದು ನಾಲೆಜ್ ತಿಕ್ಕೊಂಡು ಅವು ಖಾಲಿ ಮೀಟಿಂಗ್ ಇಡ್ ಮಾತ್ರ ಹತ್ತು ಬೇತ ದಿನ ಎಲ್ಲ ಫೋನ್ ಹೊಡ್ಲ ನಮ್ಮ ಫೋನ್ ಉಂಡು ಪೂರ ಜಂಟ ಅವು ನಡಪೋಡು ಅಂಚಿನ ಪ್ರತಿಭೆ ಸಂದೀಪ್ ಶೆಟ್ರು ಹಿಂಗೆ ಮಸ್ತ್ ಖುಷಿ ಉಂಡು ಕಿ ಆರ ಅಧ್ಯಕ್ಷ ಆತರು ನನ್ನದ ಜೋಕುಲ್ಲ ಅಂಚೆನೆ ಒವೇ ಜಿಮ್ಮೆದಾರಿ ಸಂಗಡ ಗೆದ್ದೊಂದಂಡ ಅಂಚಿನ ಮತ್ತು ಟೆಕ್ನಿಕ್ ಯೂಸ್ ಮಲ್ಬೋದು ಅದಾಗ ಮಾತ್ರ ಸಕ್ಸಸ್ ಆರ ಸಾಧ್ಯ ಪಂಡದು ಬಕ್ಕೊಂಜಿದ್ದಾದ ಬಂಡ ನಮ್ಮ ಪಡುಕುಡುರುಡು ದುಂಬು ಎಲ್ಲಿಪ್ನಾಗ ನಮ್ಮ ಖಾಲಿ ಒಟ್ಟ ಒಂದಿತ್ತೀನಿ ಕೋಲ ಮಾರಿ ರಡ್ಡೆ ವಿಷಯ ಇತ್ತನ ಮಟ್ಟ ಕೆಲವು ವಿಷಯ ಬೈದ ಕೆಲವು ವರ್ಷ ಗಣಪತಿ ದೀಪ ಅದಾಗ ಒಟ್ಟಪ್ಪ ಅವೇಡು ಕಂಜಿ ಅಯ್ಯಪ್ಪ ಸ್ವಾಮಿನ ಸುರುಮಲ್ತ ಅವೇಟು ಒಟ್ಟಪ್ಪ ಇತ್ತಂಜಿ ಪೊಸತ್ತು ನಮ್ಮ ಎರಡು ಮಲ್ದ MD ಅಧಿಕಾರಿ ಯೂತ್ ಕ್ಲಬ್ದಾಗಲ್ಲ ಹತ್ರ ಶಾಲೆದ ಒಂದೆಟ್ಟು ದುಂಬು ಈ ಶಾಲೆ 5 ಜನ ಒಟ್ಟಾದ್ರೆ ಹೆಂಗ್ದಲ್ಲ ನೆನಪಿಜ್ಜಿ ಪಂಡ ಎಂಗುಳು ಕಲ್ತು ಪೋದಾಯ ಬೊಕ್ಕ 5 ಜನ ಊರ್ದಾಗಲು ಸೇರ್ದು ಫಂಕ್ಷನ್ ಮಲ್ಪನ ಹೆಂಗೆ ನೆನಪಿಜ್ಜಿ ಅಂಡ ಒಂದೊಂಜಿತ್ತೆ ಬಾರಿ ಎಡ್ಡೆ ನಿಕ್ ನನಾತು ಊರ್ದಾಗಲು ಬರೋಡು ಇನ್ನೊಂದು ಬರ್ಸೆ ಬರಬೋದು ಜನ ಅಂತೆ ಇಲ್ಲ ಬಿದಾಡ್ರು ಒಂಚೂರು ಉದಾಸೀನ ಮಲ್ತಿಪ್ಪೇರು ಅಂಡ ಇಂಚಿನ ಮತ್ತು ಫಂಕ್ಷನ್ ಆವಡು ನನಾತು ಜನ ಬರೋಡು ಬೊಕ್ಕ ನಮ್ಮ ಊರು ಕೆಲವು ಸಂಘ ಸಂಸ್ಥೆ ಉಲ್ಲ ಈ ಧರ್ಮಸ್ಥಳ ಆಡು ಇತ್ತೆ SDMC ಇದಾಗಲ್ಲ ಆಡು ಮಹಾಗಣಪತಿ ಆಡು ಇನ್ನಿತ್ತ ಫಂಕ್ಷನ್ ಹೆಂಗೆ ಭಾರಿ ಖುಷಿ ಆಂಡು ಮಹಾಗಣಪತಿದ ಮಹಿಳಾ ಒಂಜಿ ಪೊಯ್ ಸರ್ತಿ ಮಲ್ತಿತ್ತೇರು ಯಾನು ಯಾಪಲ ಬನ್ಪೆ ಒವ್ವೇ ಸಂಘ ಸಂಸ್ಥೆ ಮಲ್ಪಲೆ ಐಟು ಮಹಿಳಾ ಸಂಘ ಒಂಜಿ ಬೇತ ಸಪ್ರೇಟ್ ಮಲ್ಪೊಡೆ ದಯಬಣ್ಣ ಬೆನ್ಪೇರಾಗಲು ಪುಣ್ಣು ಪೊಡಿಂಜ ಒಬ್ಬರ ಬೆನ್ಪೇರು ಆಗ್ಲಿಕ್ಕೆ ಇಂಟ್ರೆಸ್ಟ್ ಇಪ್ಪುಡು ಅವು ನಮ್ಮನ ಊರುಡು ಭಾರಿ ಅಗತ್ಯ ಇನ್ನಿತ್ತ ಇದು ಫಂಕ್ಷನ್ ಅಂಚೆನೆ SDMC ಲೇಡೀಸ್ ಮಗುಲ್ಲ ನಮ್ಮ ಮಹಾಗಣಪತಿ ಮಹಿಳಾ ಸಮಿತಿದಾಗಲು ಭಾರಿ ಶೋಕು ಒಂಜಿ ಅರೇಂಜ್ಮೆಂಟು ವನಸ್ದ ಈ ಪ್ರಾಯದಾಗಲಿಗೆ ಕುಲುದು ವನಸ್ ಬೊಕ್ಕದಾಗಲಿಗೆ ಒಂದು ಜವಣೆರೆಗೆ ಪೂರ ಪಿದಾಯ್ಡ್ ಬೇತೆ ಟೀಮ್ ವರ್ಕ್ ಭಾರಿ ಖುಷಿ ಆಂಡು ಒಂದು ಬೋರ್ಡು ಒಂಜಿ ಪ್ರತಿ ಒಂಜಿ ಸಂಘ ಸಂಸ್ಥೆ ಪಡುಕುಡು ಏತು ಸಂಘಲ ಮಲ್ಪಲೆ ಏತು ಸಂಘ ಸಂಸ್ಥೆಲ ಮಲ್ಪಲೆ ಅಂಡ ಒಂಜಿ ಫಂಕ್ಷನ್ ಆಪುಂಡು ಆಗ ಈಗ ಪೂರ ಜನ ಸಪೋರ್ಟ್ ಮಲ್ಪಡು ಎನ್ನ ಸಂಸ್ಥೆ ಹತ್ತವು ಎನ್ನ ಧರ್ಮಸ್ಥಳ ಗ್ರೂಪ್ ಎನ್ನ ಮಹಾಗಣಪತಿ ಗ್ರೂಪು ಎನ್ನ ಒಂದು ಗ್ರೂಪ್ ಒಂದು ಏಪಲ ಮಲ್ಪರೆ ಬಲ್ಲಿ ನಮ್ಮ ಪೂರ ಸಂಘ ಸಂಸ್ಥೆ ಉಂಡು ಅಂಡ ನಮ್ಮ ಪಡುಕುಡುದಾಗಲು ಪಡುಕುಡುದ ವಿಷಯ ಬರ್ನಾಗ ನಮ್ಮ ಒಗ್ಗಟ್ಟಾವಡು ಪ್ರತಿಯೊಬ್ಬರು
ಕೊರಿ ಸಪೋರ್ಟ್ ಮಲ್ಪಂಚಿತ್ತ ಕೆಲಸ ಮಲ್ಪೋಡು ಬಂದು ಬಕ್ಕ ಜೋಕ್ಲೆಗೆ ಸ್ಕಾಲರ್ಶಿಪ್ದ ವಿಷಯ ಯಾನು ದುಮ್ಲ ಎನ್ನದಿತ್ತೆ ನಮ್ಮ ಊರುಡು ಎಡ್ಡೆಡ್ಡೆ ಪ್ರತಿಭೆಲ್ ಮತ ಬಿತ್ತು ಬರೋಡು ಬಂದು ಅದಕ್ಕೋಸ್ಕರ ನಮ್ಮತ್ತೆ ಒಂದು ಚಾಲ್ ಮಲ್ದ MD ಅಧಿಕಾರಿ ಇತ್ತು ಕ್ಲಬ್ದ ತರಪಿಸಡು ಇದು ಓವೇ ಫಂಕ್ಷನ್ ಅಂಡ ಒಂಜಿ ಜನಕುಲು ಬರ್ಪೇರು ಆ ಜೋಕುಲ್ನ ಪ್ರತಿಭೆನ ತೂಪೇರು ಜೋಕುಲ್ ಒಂಜಿ ಒಂದು ಮೇರ್ ನಮಗೆ ಒಂದು ಆಲ್ ನಮಗೆ ಒಂಜಿ ಬಕ್ಕದ ಜೋಕುಲೆಲ್ಲ ಒಂಚೂರು ಐಟು ಒಂದು ಆಪುಂಡು ಪ್ರೋತ್ಸಾಹ ತಿಕ್ಕುಂಡು ಅದಕ್ಕೋಸ್ಕರ ಅನ್ಪುನು ನಮ್ಮನ ಊರುಡು ಎಂಕ್ಲೆಗೆ ಆಸೆ ತೆಂಗ್ಲ ಪ್ರತಿಯೊಬ್ಬರಿಗೆ ಮೈಂಗ್ಲು ಪಾತ್ರ ನಮ್ಮನ ಊರುಡು ಒಂಜೇರ್ಲ IAS IPS ಆಫೀಸರ್ ಅವಡೊಂದು ಎನ್ನ ಮಾಮ ಏಪಲ ಅನ್ಪೇರು ಪಡುಗುರುಡು ಹತ್ರ ನಮ್ಮನ ಇಲ್ಲಾಡ ಏರಾಂಡಲು ಒಂಜಿ ಆವಡು ಪನ್ಪಿನ ಒಂಜಿ ಆಸೆ ಉಂಡು ಅವು ಪಡುಗುರುದಾಗಲು ಏರ್ಲಾವು ಅವೇನೊಂಜಿ ನೆರವೇರಿಸಲಿ ಒಂಜಿ IAS ಒಂಜಿ ಇದ್ರ IPS ಆಫೀಸರ್ ಅವಡು ಈ ಪುರ ಬರ್ಪುನ UP ಒಲ್ತೊಲ್ದಾಗಲು ಪುರ ಗ್ರ್ಯಾಜುಯೇಷನ್ ಅದು ನಮ್ಮನ ಈ ಕರ್ನಾಟಕದ ಭಾರಿ ಕಮ್ಮಿ ಕರ್ನಾಟಕದ ಮಧ್ಯೆ ನಮ್ಮನ ಪಡುಗುರುಡ್ದು ಒಂಜಿ ಪುಟ್ಟೋಡು ಅಜ್ಜ ಅವು ಒಂಜಿ ಆಸೆ ಆಯ್ತ ಚಲೋ ಎಂತ ಬಂಗಂಡು ಟ್ಯಾಲೆಂಟ್ ಜೋಕ್ಲುಲ್ಲ ರ್ಯಾಂಕ್ ದೆಪ್ಪಿನ ಜೋಕ್ಲುಲ್ಲ ಅಗಲಿಗೆ ಫೈನಾನ್ಸ್ ಪ್ರಾಬ್ಲಮ್ ಉಂಡು ಅಗಲಿಗೆ ಅವು ಮಲ್ಪ ರಾವಂದಿಜ್ಜಿ ಏಪಲ ಒಂದು ಮಲ್ಪಡ್ಚಿ ಎಂಗುಲು ಊರದಾಗಲು ಒಟ್ಟಾದ ಸಪೋರ್ಟ್ ಮಲ್ಪ ನಿಗುಲು ಅವೇನು ಮಲ್ತು ತೋಜಪ್ಪಲೆ ಪನ್ನೊಂದು ಎನ್ನರಡ್ಡು ಪಾತ್ರ ಮುಗ್ಪೆ ಜೈ ಹಿಂದ್. ಬಗ್ಗೆ ಹಲವು ಕನಸುಗಳನ್ನು ಹೊತ್ತು ಪಡುಕುಡೂರಿನ ಜನತೆ ಸಂತೋಷದಿಂದ ಇರಬೇಕು, ಪಡುಕುಡೂರಿನ ಜನತೆಗೆ ಅನೇಕ ಅವಕಾಶಗಳನ್ನು ಒದಗಿಸಿಕೊಡಬೇಕು, ಪಡುಕುಡೂರಿನ ಶಾಲೆ ಉನ್ನತ ಮಟ್ಟಕ್ಕೆ ಏರಬೇಕು, ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವ ಹಾಗೆ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತವರು ಶಾಲೆಯ ಮಹಾನ್ ದಾನಿಗಳು. ಗ್ರಾಮದ ಶಾಲೆ ಅಷ್ಟೇ ಅಲ್ಲದೆ ಪಡುಕುಡೂರಿನ ಸುತ್ತಮುತ್ತದ ಶಾಲೆಗೂ ಸಹ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಇಂದು ನಮ್ಮ ಅಂಡಾರು ಶಾಲೆಯ ಮಕ್ಕಳು ಕೂಡ ಇವರ ಕೊಡುಗೆಯಾದ ಸಮವಸ್ತ್ರವನ್ನು ಧರಿಸಿಕೊಂಡು ಬಹಳ ಖುಷಿ ಪಡ್ತಾ ಇದ್ದಾರೆ. ಇವರ ಪ್ರತಿಯೊಂದು ಸಹಕಾರಕ್ಕೂ ನಾವು ವಂದನೆಗಳನ್ನು ಸಲ್ಲಿಸಿಕೊಂಡು ತಮಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಸಾರಿ ಒಂಜಿ ಪಾತ್ರ ಮದತ್ ಬೋಯ್ ನಮ್ಮ ಸ್ಕೂಲ್ದ ಬಗ್ಗೆ ನಮ್ಮ ಇತ್ತ ಹೆಡ್ ಮಾಸ್ಟರ್ ಆಯ್ನ ಹರೀಶ್ ಮಾಸ್ಟರ್ ಉದಯಕ್ಕೆ ಮತ ಕಾರಣ ಅರ್ಧ ಕಾರಣ ಆರ್ಲ ಉಳ್ಳೇರು ದಯಪಂಡ ಈ ಪಡುಕುಡೂರು ಶಾಲೆನು ಈತು ಕಮ್ಮಿ ಒಂದೆಟ್ಟು ಎಂಗಂಟು 1 ವರ್ಷ ಆಡ ಅಂದ್ ಬರ್ತದೆ ಈತು ಇಂಪ್ರೂವ್ಮೆಂಟ್ ಈತು ಮತ ನಿಗಲು ಗಾರ್ಡನ್ ತೂದಿಪ್ಪರು ಏನಲ್ಲ ತೂದಿಪ್ಪರು ಒಂಜಿ ಇಂಟ್ರೆಸ್ಟ್ ಐತೊಟ್ಟಿಗೂ ನಮ್ಮ ಸಪೋರ್ಟ್ ಮಲ್ಪನಗಳು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಡು SDM ಅಧ್ಯಕ್ಷರಾಡು ಪೂರ ಒಟ್ಟಾದ ಪೂರ ಜನಕ್ಕೆ ಇಂಟ್ರೆಸ್ಟ್ ಇತ್ತಲ್ಲ ಮಾತ್ರ ಆಪಿನಿ ಊರ್ದಾಗಲೆಲ್ಲ ಇಂಟ್ರೆಸ್ಟ್ ಊರ್ದಾಗಲ್ಲ ನಮ್ಮ ಊರ್ದ ಮಸ್ತ್ ದಾನಿಗಳು ಪೂರ ಒರಿಜಿಂಜೈಕ್ ಒಂಜೊಂದು ಜನಟ ದಾನ ಧರ್ಮ ಗೆದ್ದೊಂದು ಅರೆಗೆ ಯಾನು ಫಸ್ಟ್ಗೋಸ್ಕರ ಬೇತೆ ಊರುಡು ಬರ್ತದೆ ನಮ್ಮನ ಊರಿಗೋಸ್ಕರ ಎನ್ನ ಊರು ಪನ್ಪಿನ ಎನ್ನ ಇಲ್ಲದ ಲೆಕ್ಕ ತೂವೊಂದಿಪ್ಪಿನ ಅರೆಗೆ ಯಾನು ಭಾರಿ ಮಲ್ಲದಂಜಿ ಧನ್ಯವಾದ ಕೊರೊಂದು ಆರ್ನ ಶಿಕ್ಷಕವರಂದ ಅಗುಲ್ಲಾಂಚನೆ ಆರ್ನೊಟ್ಟಿಗೆ ಅರ್ನಾದೇ ಇಂಟ್ರೆಸ್ಟೆಡ್ ಬೇಲೆ ಮಲ್ತೊಂದು ಅಗ್ಲೇಗ್ಲೆ ಧನ್ಯವಾದ ಬನ್ಪೆ. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ನಮ್ಮ ಗ್ರಾಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಸನ್ಮಾನವನ್ನು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಅಮಿತಾ ಗಣೇಶ್ ಶೆಟ್ಟಿ ಇವರು. ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಊರಿನ ಸಾಧಕರಿಗೆ ಸನ್ಮಾನಿತರು ಸನ್ಮಾನ ಪೀಠವನ್ನು ಅಲಂಕರಿಸುವರೇ ವಿನಂತಿ. ಗರಡಿ ಪೂಜಾರಿ ಸುಂದರ ಪೂಜಾರಿ ಹೊಸಬೆಟ್ಟು, ಹೈನುಗಾರಿಕೆಯಲ್ಲಿ ರವಿ ಶೆಟ್ಟಿ ಹೊಸಮನೆ, ಭತ್ತ ಬಿತ್ತನೆಯಲ್ಲಿ ಭೋಜ ಪೂಜಾರಿ ಕುಂಜೊಳಿಗೆ, ಭತ್ತ ವ್ಯವಸಾಯದಲ್ಲಿ ಸುಮತಿ ಕೌಂಟೆ, ತೋಟಗಾರಿಕೆಯಲ್ಲಿ ಉದಯ ಪೂಜಾರಿ ತಿಮ್ಮೊಟ್ಟು, ಬೆಳ್ಳಿಯ ಶಿಲ್ಪಿ ನಾಗರಾಜ ಆಚಾರ್ಯ ಅಂಗಡಿಬೆಟ್ಟು. ಸುಂದರ ಪೂಜಾರಿ ಇವರು ಪಡುಕುಡೂರು ಹೊಸಬೆಟ್ಟು ಬಚ್ಚ ಪೂಜಾರಿ ಮತ್ತು ಅಬ್ಬಕ್ಕ ಪೂಜಾರ್ತಿಯವರ 2ನೇ ಮಗನಾಗಿದ್ದು ಇಬ್ಬರು ಮಕ್ಕಳನ್ನು ಹೊಂದಿರುತ್ತಾರೆ. ಇವರು 12 ವರ್ಷ ವಯಸ್ಸಿನಲ್ಲಿಯೇ ಬ್ರಹ್ಮ ಬೈದರ್ಕಳ ದೈವದೇವರ ಸೇವೆಯನ್ನು ಪ್ರಾರಂಭಿಸಿ ತನ್ನ 15ನೇ ವಯಸ್ಸಿನಲ್ಲಿ ಗೆಜ್ಜೆ ಹಾಕಲು ಪ್ರಾರಂಭಿಸಿರುತ್ತಾರೆ.
ಕಳೆದ 65 ವರ್ಷಗಳಿಂದ ಬ್ರಹ್ಮ ಬೈದರ್ಕಳ ದೇವರ ಸೇವೆಯನ್ನು ಮಾಡುತ್ತಿದ್ದಾರೆ. ರವಿಶೆಟ್ಟಿ ಹೊಸಮನೆ ದಿವಂಗತ ಜೋಗಪ್ಪ ಶೆಟ್ಟಿ ಮತ್ತು ದಿವಂಗತ ಗಿರಿಜಾ ಶೆಟ್ಟಿಯವರ ಎರಡನೇ ಮಗನಾಗಿ ಜನಿಸಿದ ಇವರು ತನ್ನ ಕೃಷಿ ಭೂಮಿಯಲ್ಲಿ ಭತ್ತ, ಅಡಿಕೆ, ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಅವಲಂಬಿಸಿರುತ್ತಾರೆ. ದಿನಕ್ಕೆ 25 ಲೀಟರ್ ಹಾಲನ್ನು ಪಡುಕುಡೂರಿನ ಡೈರಿಗೆ ಹಾಕುತ್ತಾರೆ. ತನ್ನ 2 ಮಕ್ಕಳಿಗೆ ಹೈನುಗಾರಿಕೆಯಿಂದಲೇ ಉನ್ನತ ವಿದ್ಯಾಭ್ಯಾಸವನ್ನು ನೀಡಿದ ಹೆಗ್ಗಳಿಕೆ ಇವರಿಗೆ. ಭೋಜ ಪೂಜಾರಿ ಕುಂಜುಳಿಗೆ ದಿವಂಗತ ಕೊಂಬು ಪೂಜಾರಿ ಮತ್ತು ದಿವಂಗತ ಚಿನ್ನ ಪೂಜಾರಿಯವರ 3ನೇ ಮಗನಾಗಿ ಪಡುಕುಡೂರಿನ ಕುಂಜುಳಿಗೆಯಲ್ಲಿ ಜನಿಸಿದರು. ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಕೃಷಿ ಬೀಜ ಬಿತ್ತನೆಯ ಕೆಲಸದಲ್ಲಿಯೇ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಇಂದು ಇಲ್ಲಿ ಗುರುತಿಸಿಕೊಂಡಿರುತ್ತಾರೆ. ಕೃಷಿ ಚಟುವಟಿಕೆಗಳಾದ ಗದ್ದೆ ಉಳುವುದು, ನಾಟಿ ಕೊಯ್ಲು ಮುಂತಾದವುಗಳಲ್ಲಿ ಬಾಲ್ಯದಿಂದಲೇ ಮಾಡಿಕೊಂಡು ಬಂದಿರುತ್ತಾರೆ. ಸುಮತಿ ಕೌಂಟೆ ಪಡುಕುಡೂರಿನ ಕೌಂಟೆ ಸುಮತಿ ಪೂಜಾರಿ ಇವರು ಕೊರಪಳು ಪೂಜಾರಿ ಮತ್ತು ದಿವಂಗತ ಚಂದು ಪೂಜಾರಿಯವರ 3ನೇ ಮಗಳಾಗಿ ಜನಿಸಿದ ಇವರು ಪಡುಕುಡೂರಿನ ಶಾಲೆಯಲ್ಲಿಯೇ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ವ್ಯವಸಾಯವನ್ನು ತನ್ನ ಉದ್ಯೋಗವನ್ನಾಗಿಸಿಕೊಂಡು ಬಂದಿದ್ದಾರೆ. ವ್ಯವಸಾಯ ಮಾಡಿಕೊಂಡು ಬಂದಿರುತ್ತಾರೆ. ಇವರು ವ್ಯವಸಾಯದಲ್ಲಿ ನಮ್ಮೂರಿಗೆ ಮಾದರಿ ಮಹಿಳೆಯಾಗಿರುತ್ತಾರೆ. ಉದಯ ಪೂಜಾರಿ ತಿಮ್ಮೊಟ್ಟು ದಿನಾಂಕ 1/7/1977 ಜನಿಸಿದ ಇವರು ರಾಜು ಪೂಜಾರಿ ಮತ್ತು ಮರಿಯಮ್ಮ ಪೂಜಾರಿಯವರ 8ನೇ ಮಗನಾಗಿ ಪಡುಕುಡೂರಿನ ತಿಮ್ಮೊಟ್ಟು ಮನೆಯಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕುಡೂರಿನಲ್ಲಿ ಮಾಡಿ ಹೈಸ್ಕೂಲು PUC ಮುನ್ಯಾಲಿನಲ್ಲಿ ಪೂರ್ಣಗೊಳಿಸಿದರು. ಕಂಪ್ಯೂಟರ್ ತರಬೇತಿಯನ್ನು ಕೂಡ ಪಡೆದಿರುತ್ತಾರೆ. ಚಿಕ್ಕಂದಿನಿಂದಲೂ ದೇಶ ಸೇವೆಯ ಮನೋಭಾವನೆಯನ್ನು ಹೊಂದಿದ್ದ ಇವರು ಮನೆಯವರ ಒತ್ತಡಕ್ಕೆ ಮಣಿದು ತನ್ನೆಲ್ಲ ಆಸೆಯನ್ನು ಬಿಟ್ಟು ವಿದೇಶಕ್ಕೆ ತೆರಳಿ ಅಲ್ಲಿ 8 ವರ್ಷ ಕೆಲಸ ನಿರ್ವಹಿಸಿದರು. ತನ್ನ ಕೈಲಾದಷ್ಟು ಧನ ಸಹಾಯವನ್ನು ತನ್ನೂರಿಗೆ ಮಾಡಿರುತ್ತಾರೆ. ತದನಂತರ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದು ತಾಯ್ನಾಡಿಗೆ ಮರಳಿದರು. ಆರೋಗ್ಯ ಸಮಸ್ಯೆ ಇದ್ದರೂ ತನ್ನ ಛಲವನ್ನು ಬಿಡದೆ ಕುಟುಂಬಕ್ಕೋಸ್ಕರ ದೊಡ್ಡ ಮಟ್ಟದ ಕೃಷಿ ಮಾಡಿದ ಸಾಧನೆ ಇವರದ್ದು. ನಾಗರಾಜ ಆಚಾರ್ಯ ಅಂಗಡಿಬೆಟ್ಟು ಇವರು ದಿನಾಂಕ 31/7/1987 ಪಡುಕುಡೂರಿನಲ್ಲಿ ಜನಿಸಿದರು. ತಾಯಿ ಕಲ್ಯಾಣಿ, ತಂದೆ ನರಸಿಂಹ ಆಚಾರ್ಯ. ಇವರು 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಗಿಸಿ 18ನೇ ವಯಸ್ಸಿನಲ್ಲಿ ಬೆಳ್ಳಿ ಕೆಲಸವನ್ನು ಪ್ರಾರಂಭಿಸಿದ್ದು 20 ವರ್ಷಗಳಿಂದ ಬೆಳ್ಳಿಯ ಕೆಲಸವನ್ನು ಮಾಡಿ ದೈವದೇವರುಗಳಿಗೆ ಬೆಳ್ಳಿಯ ಪರಿಕರಗಳನ್ನು ಮಾಡುವ ಬೆಳ್ಳಿಯ ಶಿಲ್ಪಿ ಆಗಿರುತ್ತಾರೆ. ಇವರು ಉಡುಪಿಯ ಶಿಲ್ಪಿ ದಿನೇಶ ಆಚಾರ್ಯ ಇವರಿಂದ ಈ ವಿದ್ಯೆಯನ್ನು ಕಲಿತಿರುತ್ತಾರೆ. ಎರಡು 2024-25 ಸಾಲಿನ 14ರ ವಯೋಮಾನದ ಬಾಲಕಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮೂರ ಶಾಲಾ ಕ್ರೀಡಾ ತಾರೆ ಹಾಸನದಲ್ಲಿ ನಡೆದ ವಿಭಾಗ ಮಟ್ಟದ ಪಂದ್ಯದಲ್ಲಿ ತೃತೀಯ ಸ್ಥಾನ ಪಡೆದು ನಮ್ಮ ಊರಿನ ಮತ್ತು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಇದೀಗ ಕ್ರೀಡಾ ತಾರೆಗಳು ವೇದಿಕೆಗೆ ಬಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಕುಮಾರಿ ದೀಕ್ಷಾ, ತಂದೆ ವಿಶ್ವನಾಥ ಆಚಾರ್ಯ, ತಾಯಿ ಆಶಲತಾ ಆಚಾರ್ಯ ದಂಪತಿಗಳ ಪುತ್ರಿ. ಕುಮಾರಿ ಸಾನ್ವಿಕಾ, ತಂದೆ ಸಂತೋಷ್ ನಾಯ್ಕ್ ಮತ್ತು ತಾಯಿ ಸುಮಿತ್ರಾ ದಂಪತಿಗಳ ಪುತ್ರಿ. ಕುಮಾರಿ ಸುಚಿತಾ, ತಂದೆ ಸತೀಶ್ ಹಾಗೂ ತಾಯಿ ಸುನೀತಾ ದಂಪತಿಗಳ ಪುತ್ರಿ. ಕುಮಾರಿ ಪ್ರಣೀತಾ, ತಂದೆ ಸುಭಾಷ್ ಹಾಗೂ ತಾಯಿ ಶಾರದಾ ದಂಪತಿಗಳ ಪುತ್ರಿ. ಜೊತೆಗೆ 2025-26 ಸಾಲಿನ 14ರ ವಯೋಮಾನದ ಬಾಲಕರ ವಿಭಾಗದ ಚೆಸ್ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಪಡೆದು ಜಿಲ್ಲಾ ಮಟ್ಟದ ಪಂದ್ಯದಲ್ಲಿ 6ನೇ ರ್ಯಾಂಕ್ ಪಡೆದ ನಮ್ಮೂರ ಚೆಸ್ ಮಾಂತ್ರಿಕ ಮಾಸ್ಟರ್ ಚಿನ್ಮಯ್ ಇವರ ತಂದೆ ಪ್ರಕಾಶ್ ಪೂಜಾರಿ ಮತ್ತು ತಾಯಿ ನಂದಿನಿ ಎಸ್ ಕುಮಾರಿ ದಂಪತಿಗಳ ಪುತ್ರನಾಗಿರುತ್ತಾನೆ. ಧನ್ಯವಾದಗಳು.
ತಾಲೂಕು ಜಿಲ್ಲಾ ವಿಭಾಗ ಮಟ್ಟದಲ್ಲಿ ಮಿಂಚಿದಂತಹ ಪ್ರತಿಭೆಗಳು ಮುಂದಿನ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತಾಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಸುಚಿತಾ, ಕುಮಾರಿ ಪ್ರಣೀತಾ ಹಾಗೂ ಮಾಸ್ಟರ್ಸ್ ಚಿನ್ಮಯ್ ಶುಭಾಶೀರ್ವಾದದೊಂದಿಗೆ ಈ ಸುಂದರ ವೇದಿಕೆಯಲ್ಲಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಸನ್ಮಾನವನ್ನು ನೀಡಿ ಗೌರವಿಸಿಕೊಳ್ಳುತ್ತಿದ್ದೇವೆ. ಇನ್ನು ನಡೆದಿನ ಕಾರ್ಯಕ್ರಮ MD ಅಧಿಕಾರಿದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಮ್ಮ ಭಾರಿ ದುಂಬಿದ ಒಂಜಿ ಪ್ಲ್ಯಾನ್ ಮಲ್ತಿತ್ತ ಮೂಲೊಂಜಿ ಒಂದು ಶನಿ ಪೂಜೆನ ದಾದಾನ ಒಂಜಿ ಆವಡು ಪನ್ಪಿನ ಅವು ಇನಿ ದಿನ ಕೂಡ್ದು ಬೈದಿಡು ಈ ಸಂದೀಪ್ ಮೇರನ ನೇತೃತ್ವಡು ಮಾತೇರ್ನ ಸಹಭಾಗಿತ್ವಡು ಎಡ್ಡೆ ರೀತಿಡು ಒಂಜಿ ರೂಪುರೇಷ ಆಂಡ್ ಒಂದು ಗ್ರಾಮದ ಜನಕ್ಕೆ ಗ್ರಾಮದ ಸುಭಿಕ್ಷೆಗೆ ನಮ್ಮ ಶಾಲೆಗೆ ಮಾತೇರೆಗಳ ಬಡಪೆ ಜೋಕ್ಲೆಗೆ ಆವಡು ಮಾತೇರೆಗಳ ಎಡ್ಡೆ ಆವಡು ಆಗಲ್ಲ ಕಷ್ಟ ಪೂರ ಕರಗದು ದೂರ ಅದು ದೇವರನ ಆಶೀರ್ವಾದಗಳಿಗೆ ಪ್ರಾಪ್ತಿ ಆಗ್ಬಿಟ್ಟು ಬಂದ ಉದ್ದೇಶ ಮಲ್ದ ಬುಂಡ ಬೊಕ್ಕ ಒಂಜಿ ಉದ್ದೇಶ ಎಲ್ಲ ಇಜ್ಜಿ ಒಂದು ಹಿಂಗಲ್ಲ ಇನ್ನಿತ ಉದ್ದೇಶ ಈಡೇರಿದುಂಡು ಎಡ್ಡೆ ರೀತಿದ ಒಂಜಿ ಕಾರ್ಯಕ್ರಮ ಮೂಡ್ದು ಬೈದುಂಡು ಮಾತೇರೆಗಳ ಅನೇಕ ಸಹಕಾರ ಕೊರನೆಗೆ ಥ್ಯಾಂಕ್ಸ್ ಅಂಚ ನಮ್ಮ ಶಾಲೆದ ಬಗ್ಗೆ ಪಂಡ ಬೊಂಡ ನಮ್ಮನ ಪಡುಕುಡೂರು ಶಾಲೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದು 1ನೇ ಕ್ಲಾಸ್ ಶಾಂಕ್ಷನ್ ಆತಂಡು ಅವು ಐತ ಇನ್ನು ಪ್ರಥಮ ಕೊಠಡಿ ಉದ್ಘಾಟನೆ ಆಂಡು ಐತ ಒಂಜಿ ನಮ್ಮನ 1.25 ಲಕ್ಷ ರೂಪಾಯಿದ ಒಂಜಿ ಶಾಲೆದ ಒಂಜಿ ಬಜೆಟ್ ಆ ಬಜೆಟ್ಗೋಲ ಈ MD ಅಧಿಕಾರಿದ ಗೌರವಾಧ್ಯಕ್ಷರು ಹರೀಶ್ ಮಾವಡ ಪಂಡೆ ಮಾಮ ಇಂಚ ಉಂಡು ಒಂದು ಐಕಾರು ಮಲ್ಪಡು ಊರಿಗೋಸ್ಕರ ಏನ ಕೊರಲ್ಲ ಏನು ರೆಡಿ ಇಲ್ಲ ಅಂತ ಬಂದು ಎಡ್ಡೆ ಖುಷಿತ ಮನಸ್ಸಿಟ್ಟು ಕೊಡ್ತೇರು ಐಕೋಸ್ಕರ ಅರೆಗಳ ಮಸ್ತ್ ಥ್ಯಾಂಕ್ಸ್ ಐತ ತೀರ್ಥ ಫ್ಲೋರ್ದ ನಮ್ಮನ ದಾನಿ ಬ್ಯಾಂಗ್ಳೂರ್ದಾರು ಕೃಷ್ಣ ಟೀಚರ್ಸ್ಟಿ ಮಿತ್ತು ಹೊಟ್ಟಿದ್ದಾರೆ ಅರೆಡಲ ಕೇಂಡ ಮಾಮ ಇಂಚ ಆವಡೊಂದು ಹೆಂಗೆ ಅವು ಕೊರುಪುನೇ ಯೋಗ ಈ ಕೇಂಡತ್ತ ಅಂಚಿನ ಯೋಗ ಹೆಂಗೆ ಒದಗದ ಗೋರಿ ಅಂದ್ ಮಾರಿ ಮಲ್ಲ ಪಾತೆರ ಬಂಡೇರು ಆರ್ಲ ಡನ್ ಪಂಡೇರು ಆಂಡ ಅಡೆಗೆ ಆಯ್ತಾ ಪಿರಾದ ಬಂದಾಗ ನಮ್ಮನ ಪಾರ್ಕದ ಒಂಜಿ ಪಾರ್ಕ್ ಆವಡ್ ಬಂದು ಒಂಜಿ ಮಲ್ಲ ಆಸೆ ಇತ್ತು ನಮ್ಮನ ಆ ಪಾರ್ಕ್ಗೆ ಅವ್ರಲ್ಲ ನಮ್ಮನ ಮುನಿಯಾಲು ಆಯುರ್ವೇದಿಕ ಕಾಲೇಜ್ದ ಬಂಡೇರು ಎಂಗುಲು ನಮ್ಮನ ಗಿಡ ಪೂರ ಕೊರ್ಪ ಆಯುರ್ವೇದಿಕ್ಕಿದ ಗಿಡ ಪಾಡ್ದಾಯ್ತ ಸ್ಟಿಕ್ಕರ್ ಪೂರ ಪಾಡ್ದಿರು ಅವು ಸ್ಕ್ಯಾನ್ ಮಲ್ತಂಡ ಅವು ದಾದ ಗಿಡ ಅವು ದಾಯಿಗೆ ಯೂಸ್ ಹಾಕೊಂಡು ಅವು ದಾದಾಯ್ತ ಪೂರ ಜಾತಕ ಬರ್ಪುಂಡು ಅಂಚಿದ್ದ ಒಂಜಿ ವ್ಯವಸ್ಥೆ ಮುನಿಯಾಲು ಆಯುರ್ವೇದಿಕ್ ಮಲ್ದೇರು ಮುನಿಯಾಲು ಆಯುರ್ವೇದಿಕ್ ಕಾಲೇಜ್ ಮಣಿಪಾಲ ಇತ್ತನಲ್ಲ ಆ ಮುನಿಯಾಲ ಕಾಲೇಜಿಗೆ ನಮ್ಮನ ಕುಡುರುಗಳ ಅವಿನೋಭ ಸಂಬಂಧ ಉಂಡು ದಿವಂಗತ ಡಾಕ್ಟರ್ ಕೃಷ್ಣ ಯು ಶೆಟ್ಟಿ ಆರ್ನ ಬುಡೆದಿ ಭವಾನಿ ಕೆ ಶೆಟ್ಟಿ ಮುಲ್ತಾ ಮುನ್ಯಾಲ್ ಪಡುಕುಡೂರದ ಪಟೇಲರ ಮನೆ ತಿಲ್ಲದ ಮಂಜಯ್ಯ ಹೆಗ್ಡೆರ್ನ ಮಗಲು ಅವು ನಮಗೆ ಮಸ್ತ್ ಹೆಮ್ಮೆ ಮುನಿಯಾಲ್ ಆಯುರ್ವೇದ ಬೊಕ್ಕ ಪಡುಕುಡೂರಿಗೂ ಭಾರಿ ಮುಟ್ಟದ ಕನೆಕ್ಷನ್ ಉಂಡು ಅವು ಎರೆಗಳ ಗೊತ್ತಿದ್ದು ಜಾಡು ಆ ಸಂಸ್ಥೆದ ಆರ್ನ ನಮ್ಮ ಫ್ರೆಂಡ್ ಚಿರಂಜೀವಿ ಅಜಿಲೇರಿ ಪಂಡೇರು ತೋರಪ್ಪನಾಗ ನಿಖಿಲ ಭಾರಿ ಸಂಬಂಧ ಉಂಡು ನಿಖಿಲ ಇಂಗ್ಲು ಗಾರ್ಡನ್ ಕೊರ್ಪಿನ ಮಲ್ಲ ವಿಷಯ ಹತ್ತು ಬಂದು ಎಡ್ಡೆ ಖುಷಿತ ಮನಸ್ಸಿಟ್ಟು ಕೊಡ್ತೇರು ಬೊಕ್ಕ ಅಲ್ತ ಕಾಲೇಜಿದ ಬಗ್ಗೆ ಎಲ್ಲ ಪಂಡೇರು ಪೂರ ನಮ್ಮನಿದ ಫೆಸಿಲಿಟಿಲ ಉಂಡು ಮುನಿಯಾಲು ಬೊಕ್ಕ ಪಡುಕುಡೂರು ಪಂಡ ಇತ್ತಿನ ಬಿಲ್ಲಿಡ್ ನಮಗೆ ದಾದನ ತೊಂದರೆ ಆಂಡ ಆರೋಗ್ಯದ ಸಮಸ್ಯೆ ಆಂಡ ಅಡೆ ಬಲ್ಲಿ 10% ಡಿಸ್ಕೌಂಟ್ ನಿಖಲ್ನ ಊರ್ದ ಲೆಕ್ಕ ಕೊರ್ಪೆ ಪಂತೇರಾರು ಬೊಕೊಂಜಿ ಅದು ನಮ್ಮನ ಗಾರ್ಡನ್ ಒಂಜಿ ಜಿಂಕೆ ಬೊಕ್ಕ ಕಾಮಧೇನು ದೀತ ಅವಲ ನಮ್ಮನ ಹಳೆ ವಿದ್ಯಾರ್ಥಿಗಳನ್ನೇ ಕೊಡುಗೆ ನಮ್ಮನ ರವಿ ಪೂಜಾರ್ ಮಾಡಿ ಬತ್ತಿನಾರು ಅವ್ರು ಮುಳ್ಳಾಡ್ ಶಾಲೆ ಎಡ್ತೀರಿಗೆ ಭಾರಿ ಶೋಕ್ ತೋಜುಂಡು ಮಾಸ್ಟರ್ ದೀಲೆ ಬಂದೀರು ಆತನಾಗ ನಮ್ಮ ಓಲ್ಡ್ ಸ್ಟೂಡೆಂಟ್ಗಳು ಮಾತೆಲ್ಲ ಸೇರಿದು ಅಗಲ ಲೆಕ್ಕಡು ಎಂಕಲು ಮಾರ್ಕ್ಸ್ ಪೂರ ಒಟ್ಟಾದು ಸಾಲದ SDMC ಸಾಲದ ಅಧ್ಯಕ್ಷ ಓಲ್ಡ್ ಸ್ಟೂಡೆಂಟ್ SDMC ಬೊಕ್ಕ ಶಿಕ್ಷಕ ವರ್ಗ ಸೇರಿದು ಒಂಜಿ ಜಿಂಕೆ ಇದೆ ಇಂಚಿಡು ಆಯ್ತಾ ಉದ್ದೇಶದಾದ ಪಂಡ ನಮ್ಮನ ದಾನಿನಗಳು ಮುಲ್ತು ಕಲ್ತದು ಜಿಂಕೆದ ಸ್ಪೀಡ್ ಅಗಲ ಸಾಧನೆಯನ್ನು ಮಲ್ತದು ಉದ್ಯೋಗ ವ್ಯವಹಾರ ಸಕ್ಸಸ್ ಆದು ಈ ಶಾಲೆನ ಒಂಜಿ ಪೆತ್ತ ಕಂಜಿ ಪಾಡಿನ ಪೆತ್ತ ಕಂಜಿನ ಎಂಚ ಆರೈಕೆ ಮಲ್ಪುಂಡ ಆಯ್ತಾ ಪೇರನ್ನು ಕೊರ್ದು ಮೀರ ಪೇರನ್ನು ಕೊರ್ದು ಅಂಚ ಎಂಗಲ್ನ ಶಾಲೆನ ಊರು ನಗುಲು ಆರೈಕೆ ಮಲ್ತಂದುಲ್ಲೇರು ಒಂದು ದಾನಿನಗಳ ನೆನೆ ಅಗಲಿಗೆ ಒಂಜಿ ಖುಷಿಗೋಸ್ಕರ ಎಂಕ್ಲೆಗೆ ಒಂಜಿ ಮನಸ್ಸು ನೆಮ್ಮದಿಗೋಸ್ಕರ ಇವು ಪಾರ್ಕಡ್ ಜಿಂಕೆ ಬೊಕ್ಕ ಪೆತ್ತನ್ನು ದೀತ ಬೊಕ್ಕ ನಮ್ಮನ ಎಲ್ಲಂಜಿ ಆದಿತ್ಯವರದನಿ 4 ಗಂಟೆಗೆ ನಮ್ಮನ ಊರದ ಮಾತೇರ್ನ ಕಿರಿಯರ್ನ ಆಸೆ ಪಂಡ ಶತಮಾನೋತ್ಸವ ಭಾರಿ ಶೋ ಕೂಡ ಆಚರಣೆ ಮಲ್ಪಡು ಬಂದು ಒಂಜಿ ಮಲ್ಲ ಉದ್ದೇಶ ಉಂಡು ಅದಕ್ಕೋಸ್ಕರ ಐತಾರದಲ್ಲಿ 4 ಗಂಟೆಗೆ ಪಬ್ಲಿಕ್ ಪೂರ ಜನ ಬರೋಡು ಮೀಟಿಂಗ್ ದೀತ ಐಟ್ ಪದಾಧಿಕಾರಿನಗಲ್ನ ಪೂರ ಒಂಜಿ ಸಮಿತಿ ರಚನೆ ಆರೋಂಡು ಎಡ್ಡೆ ರೀತಿಡ್ ಇತ್ತೆದಾದ ಉಂಡ ಒಂದು ಆರಂಭ ಎಂಕಲ್ನ ಒಂದು ದಾಲ ಮಲ್ಲ ವಿಷಯ ಅತ್ತು ಮಾತೇರ್ನಲ್ಲ ಒಂಜಿ ಆಸೆ ಉಂಡು ಪಡುಗುಡು ಶಾಲೆ ಇಂಚೆನೆ ಆವಡು ಪನ್ಪಿನ ಒಂಜಿ ಆಸೆ ಉಂಡು ಆ ಆಸೆಯನ್ನು ಈಡೇರಿಸೋಸ್ಕರ ಇಗಳು ಮಾತೇರ್ಲ ಬತ್ತದು
ಈ ಒಂಜಿ ಕಾರ್ಯಕ್ರಮಕ್ಕೆ ಎಲ್ಲೊಂಜಿ ಮೀಟಿಂಗ್ ಸೇರಿದು ನಿಗನ ಸಲಹೆ ಸೂಚನೆಯನ್ನು ಕೊರದು ಎಡ್ಡೆ ರೀತಿಯ ಒಂಜಿ ಸಮಿತಿ ಮಲ್ಪರ ಒಂಜಿ ಅವಕಾಶ ನಿಗಳು ಮಲ್ತು ಕೊರಡು ನಮ್ಮನ ಶಾಲೆ ನನಾತ ಅಭಿವೃದ್ಧಿ ಆವಡು ಉತ್ತರ ಶ್ರೇಯಸ್ ಆವಡು ಪನ್ಪಿನಂಜಿ ರಡ್ಡು ಪಾತೆರನ್ನು ಪಂದು ಎನ್ನ ರಡ್ಡು ಪಾತೆರನ್ನು ಮುಗಿಪೆ ಬೊಕ್ಕ ನಮ್ಮನ ಇಂಥ ಕಾರ್ಯಕ್ರಮ ಎರೆಗಾಂಡಲ ಒಂಜಿ ಚೂರು ಅಂಚಿಂಚಿ ತೊಂದರೆ ಬೇಜಾರು ಆದೀಪು ಅವು ದಾದತ್ನ ಪರ್ಸನಲ್ ನಮಗೆ ತೆರ್ಪಲೆ ನಾನು ದುಂಬುದ ದಿನ ಸರಿ ಮಲ್ಪುವ ನೂದೆಗೆ ನೂದಲ ನಮ್ಮದು ಒಂಜಿ ಮಾತೆರೆ ಸರಿಯಾದ ಪೋರೆ ಆಪುಜಿ ಪೂರ ನಮ್ಮ ಒಂಜೆ ಅಪ್ಪೆ ಜೋಕುಲಕ ಎನ್ನದ ನಿಗಳು ಸಹಕಾರ ಕೊರಲೆ ಮಾತೆರೆಗಳ ಎಡ್ಡಾವಡು ದುಂಬುದ ದಿನ ನಮ್ಮ ಒಂಜೆ ಅಪ್ಪೆ ಜೋಕುಲಕ ತೆಲಿದಿನ ತಂದು ಈ ಶಾಲೆ ಇಪ್ಪುಗ ಪನ್ಪನ ಪಾತೆರನ್ನು ಬಂದು ಎನ್ನ ರಡ್ಡು ಪಾತೆರನ್ನು ಮುಗಿಪ ಮಾತೆರೆಗಳ ಎಡ್ಡಾವಡು. ಪ್ರಥಮ ಸಭೆಯಿಂದ ಹಿಡಿದು ಕೊನೆಯ ಹಂತದವರೆಗೂ ಪ್ರತಿಯೊಂದು ವಿಷಯವನ್ನು ಮಾಧ್ಯಮದಲ್ಲಿ ಬಿತ್ತರಿಸಿಕೊಂಡು ಬಂದಂತಹ ಶ್ರೀಯುತ ಸುಕುಮಾರ್ ಪತ್ರಕರ್ತರು ತಮ್ಮನ್ನು ಸನ್ಮಾನ ಪೀಠಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿದ್ದು ಸಮಿತಿಯ ಅಧ್ಯಕ್ಷರಾಗಿದ್ದು ಹಲವು ಮಾರ್ಗದರ್ಶನವನ್ನು ನೀಡಿಕೊಂಡು ಬಂದಿರುವಂತಹ ಶ್ರೀಯುತ ಜಗದೀಶ್ ಹೆಗಡೆ ಇವರು ಹಾಗೂ ಗೌರವಾಧ್ಯಕ್ಷರಾಗಿದ್ದು ಮಾರ್ಗದರ್ಶನ ನೀಡಿರುವಂತಹ ಶ್ರೀ ಸದಾಶಿವ ಉಪಾಧ್ಯಾಯ ಇವರು ಹಾಗೆ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿ ನಿರೂಪಣೆ ಹಾಗೆ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲೂ ಮಾರ್ಗದರ್ಶನ ನೀಡಿಕೊಂಡು ಬಂದಿರುವಂತಹ ಶಿಕ್ಷಕರಾದ ಶ್ರೀಯುತ ಪ್ರಕಾಶ್ ಪೂಜಾರಿ ಇವರ ನಾಲ್ವರನ್ನು ವೇದಿಕೆಗೆ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸನ್ಮಾನಿಸಲಿಕ್ಕಿದ್ದೇವೆ. ಗೌರವದ ಶಾಲು ಹಾರ ಹಾಗೂ ಪುಷ್ಪವನ್ನು ನೀಡುವುದರ ಮುಖೇನ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಗುರುಭ್ಯೋ ನಮಃ. ಭದ್ರಕಾಳಿ ಅಮ್ಮನವರನ್ನು ಮನಸಾರೆ ಸ್ತುತಿಸಿಕೊಂಡು ಈ ಭಾಗದ ಎಲ್ಲ ದೈವಾನುದೇವರುಗಳನ್ನು ನೆನೆಸಿಕೊಂಡು ಚರಣಾವಿಂದಗಳಿಗೆ ವಂದಿಸಿಕೊಳ್ತಾ MD ಅಧಿಕಾರಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಸಮಾರಂಭದ ಸಭಾ ವೇದಿಕೆಯಲ್ಲಿ ನಾವಿದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕೂಡೂರು ಜೊತೆಗೆ MD ಅಧಿಕಾರಿ ಯೂತ್ ಕ್ಲಬ್ ರಿಜಿಸ್ಟರ್ ಪಡುಕೂಡೂರು ವತಿಯಿಂದ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತುಂಬಿ ತುಳುಕುತ್ತಿರುವಂಥ ಸಭಾಂಗಣ, ಹೊರಗಿನಿಂದ ನಿಂತು ವೀಕ್ಷಿಸ್ತಿರುವಂಥ ಎಲ್ಲ ನಮ್ಮ ಶಾಲಾಭಿಮಾನಿಗಳನ್ನು ಕಂಡ್ರೆ ಮಾತುಗಳೇ ಹೊರಡ್ತಾ ಇಲ್ಲ. ಕಳೆದ 1.5 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕಳೆದ 10 ತಿಂಗಳಿಂದ ಶಾಲಾ ಮುಖ್ಯೋಪಾಧ್ಯಾಯನಾಗಿ ಪ್ರಭಾರ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೇನೆ. ಸಾಕಷ್ಟು ಕನಸುಗಳಿವೆ. ಆ ಕನಸುಗಳು ನನಸಾಗಬೇಕಾದ್ರೆ ಸಾಕಷ್ಟು ಸಾರದೆ ದಾನಿಗಳ ಸಹಕಾರ, SDMC ಅವರು, ಹಳೆ ವಿದ್ಯಾರ್ಥಿ ಸಂಘದವರು, ಪರ ಊರ ಗಣ್ಯಮಾನ್ಯರ ತುಂಬ ಸಹಕಾರ ಇದ್ದರೆ ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದ್ಧರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಜೊತೆಗೆ ಒಂದು ಮನೆಯಲ್ಲಿ ಒಗ್ಗಟ್ಟು ಯಾವ ರೀತಿಯಾಗಿರ್ತದೆ ಆ ರೀತಿಯಾಗಿ ಆ ಮನೆ ಬೆಳಗ್ತದೆ ಎಂಬಂಥ ಮಾತಿನಂತೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಎಲ್ಲ ಸಹೋದರ ಸಹೋದರಿ ಸಹೋದ್ಯೋಗಿ ಬಂಧುಗಳ ತುಂಬು ಸಹಕಾರದಿಂದಾಗಿ ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಕೈ ಜೋಡಿಸಿದ್ರಿಂದಾಗಿ ಯಶಸ್ವಿಯಾಗಿ ನಾವು ಒಂದೊಂದೇ ಆಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡ್ತಾ ಅದು ಹೊಸ ಮೈಲುಗಳನ್ನೇ ಸೃಷ್ಟಿಸ್ತಾ ಬರ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗಮನಕ್ಕೆ ಬರ್ತಾ ಇರುವಂಥದ್ದು. ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ನಾವು ವಾಟ್ಸಪ್ ಮುಖೇನ, ಯೂಟ್ಯೂಬ್ ಲಿಂಕ್ ಮುಖೇನ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಮಕ್ಕಳಲ್ಲಿ ಕಳೆದ ಬಾರಿ 61 ಇದ್ದರೆ ಈ ಬಾರಿ 59ಕ್ಕೆ ಇಳಿದಿದೆ. ಬರುವ ದಿನಮಾನದಲ್ಲಿ ಇನ್ನಷ್ಟು ಕಡಿಮೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳ ದಾಖಲಾತಿ ಹೊಂದಬೇಕು. ಆ ಮುಖೇನ
ನಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳಿವೆ. ಆ ಪ್ರತಿಭೆಗಳು ನಮ್ಮ ಮಕ್ಕಳಲ್ಲಿ ಕಾಣಬೇಕು ಎಂಬಂಥ ಕನಸನ್ನು ಕಂಡವರು ನಾವು. ಸಾಕಷ್ಟು ಸಂಸ್ಥೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಕೆಲವೊಂದು ಅಂಶಗಳನ್ನು ಕಳ್ಕೊಳ್ತೀವಿ. ಇಲ್ಲಿ ಬಂದಾಗ ನಮ್ಮ STMCಯ ಅಧ್ಯಕ್ಷರು ರವಿ ಶೆಟ್ಟರು, ಜೊತೆಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಪೂಜಾರಿ ಅವರು, ಪ್ರಸನ್ನ ಶೆಟ್ಟರು, ನಾವು 3 ಮಂದಿ ಮೊದಲಿಗೆ ಒಂದು ಮೀಟಿಂಗ್ ನಡೀತದೆ. ಅಂದರೆ ಒಂದು ವಿಚಾರಗಳ ಬಗ್ಗೆ ನಾವು ಮನವರಿಕೆ ಮಾಡಿಕೊಳ್ತಾ ಪರಸ್ಪರ ಸಮಾಲೋಚಿಸ್ತಾ ತದನಂತರ ಅದನ್ನು ನಮ್ಮ ಹಳೆ ವಿದ್ಯಾಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಶೆಟ್ಟಿ ಪಡ್ಬರ್ಕರ್ ಸರ್ ಅವ್ರ ಹತ್ರ ನಾವು ಕೇಳ್ಕೊಳ್ತೀವಿ. ಸರ್ ಈ ರೀತಿ ಇದೆ, ಯಾವ ರೀತಿಯಾಗಿ ಮಾಡೋದು ಅಂತೇಳಿ. ನಾನು ಯಾವಾಗಲೂ ಇರ್ತೀನಿ, ನೀವು ಇನ್ನಷ್ಟು ಎಲ್ಲ ಹಿರಿಯರನ್ನು ಕೂಡಿಕೊಂಡು ಹೋಗಬೇಕು, ಅವರೆಲ್ಲ ಸಲಹೆ ಸೂಚನೆ ನಡೆಯಿರಿ ಅಂತೇಳಿ ನಮಗೆ ಪ್ರೋತ್ಸಾಹ ಬೆಂಬಲವನ್ನು ಕೊಡ್ತಾ ಬರ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೂ ಕಾಣದಿರತಕ್ಕಂಥ ಹೆಬ್ರಿ ಮತ್ತು ಕಾರ್ಕಳ ಅವಳಿ ತಾಲೂಕಿನಲ್ಲಿ ಗಮನಿಸಿದರೆ ಒಂದು ಹೈಟೆಕ್ ಮಾದರಿಯ ಇಂಗ್ಲೀಷ್ ಮಾಧ್ಯಮ ವನ್ನು ಆರಂಭಿಸಿದ್ದೀವಿ. ಒಂದು ತರಗತಿ ಕೋಣೆಯನ್ನು ನಿರ್ಮಾಣ ಮಾಡಿದ್ವಿ. ಜೊತೆಗೆ ಒಂದು ಮುಲ್ಕಾಡು ಶಾಲೆಗೆ ಹೋದಾಗ ನಾವು ಸಾಕಷ್ಟು ವಿಚಾರಗಳನ್ನು ಗಮನಿಸಿದ್ವಿ, ಅಲ್ಲಿನ ಪರಿಸರವನ್ನು ಗಮನಿಸಿದ್ವಿ. ದೂರದ ಶತಮಾನೋತ್ಸವ ಕಂಡ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವತ್ತೂರು ಕೊಳಕೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಆ ಒಂದು ಬಿಲ್ಡಿಂಗ್ ಆರಂಭದಲ್ಲಿ ಹೀಗಿತ್ತು, ಈಗೊಂದು ಬಿಲ್ಡಿಂಗ್ ಯಾವ ರೀತಿಯಾಗಿದೆ ಎಂಬುದನ್ನೆಲ್ಲ ಗಮನಿಸಿ ಬಂದ್ವಿ. ಬ್ರಹ್ಮಾನವಲಯದ ಆಲಡ್ಕ ಎಂಬ ಶಾಲೆಯಲ್ಲಿ 6 ಮಕ್ಕಳಿದ್ದ ಶಾಲೆ ಈಗ 115ಕ್ಕೂ ದಾಖಲಾತಿ ಹೊಂದಿ ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳನ್ನು ಹೊಂದಿರತಕ್ಕಂಥ ಸಂಸ್ಥೆ ಕೂಡ ಭೇಟಿ ನೀಡಿ ಅಲ್ಲೊಂದು ವಿಚಾರಗಳನ್ನು ತಗೊಂಡು ಬಂದ್ವಿ. ದೂರದ ಬಗ್ಲಗುಡ್ಡೆ ಶಾಲೆ ಹೋಗಿ ಅಲ್ಲಿನ ವಸ್ತುಸ್ಥಿತಿಯನ್ನು ಗಮನಿಸ್ಕೊಂಡು ಬಂದು ನಮ್ಮ ಶಾಲೆಗೆ ಆ ಎಲ್ಲ ಅಂಶಗಳನ್ನು ಯಾಕೆ ಅಳವಡಿಸಬಾರ್ದು ಎಂಬ ನಿಟ್ಟಿನಲ್ಲಿ ನಾವು ಮನಗಂಡಾಗ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡೋಣ ಸರ್. ಯಾರೆಲ್ಲ ದಾನಿಗಳನ್ನು ನಾವು ಮೀಟ್ ಆಗಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ, ನೀವೊಂದು ಚಾಕೌಟ್ ಹಾಕಿ ಅದಕ್ಕೆ ಏನೆಲ್ಲ ಬೇಕು ತಯಾರು ಮಾಡ್ಕೊಳ್ಳಿ ಅಂತೇಳಿ ಪ್ರಸನ್ನ ಸರ್ ಅವರು, ರವಿ ಶೆಟ್ಟರು ಮತ್ತು ಹರೀಶ್ ಪೂಜಾರಿ ಅವರು ತಿಳಿಸಿದ ಕಾರಣ ಎಲ್ಲವನ್ನು ಕೂಡ ಒಂದೊಂದೇ ಪ್ರೊಸೀಡ್ ಮಾಡ್ತಾಯಿದ್ವಿ. ಇವತ್ತು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮೂಡಿ ಬಂದಿದೆ. ಆಯುರ್ವೇದಿಕ್ ಮುನಿಯಾಲು ಕೇಂದ್ರದಿಂದ ಒಂದು ವನದೇಗುಲ ನಿರ್ಮಾಣ ಆಗಿರ್ತಕ್ಕಂಥ ಮುಂದಿನ ದಿನದಲ್ಲೇ ಚಿಗುರಿದಾಗ ನಮಗೆ ಅದರ ಎಲ್ಲ ವಾಸ್ತವಾಂಶ ಏನಂತ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿನ ಎಲ್ಲ ಸಹೃದಯ ದಾನಿಗಳ ಸಹಕಾರದಿಂದಾಗಿ ನನಗೆ ಹೆಚ್ಚು ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಹೆಚ್ಚುವರಿ ಜವಾಬ್ದಾರಿ ಇದ್ದರೂ ಕೂಡ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತಾ, ಜೊತೆಗೆ ಇಲ್ಲಿ PT ಸರಿ ಇಲ್ಲ ಆದರೂ ಕೂಡ ನಮ್ಮ ಕ್ರೀಡಾ ಪ್ರತಿಭೆಗಳಿಗೆ ಈ ಹಿಂದೆ ರಾಷ್ಟ್ರ ಮಟ್ಟವನ್ನು ಪ್ರತಿಷ್ಠಿಸಿದಂಥವರು ಅವರು ಎಲ್ಲಿ ಕೂಡ ಕುಂದು ಬರಬಾರ್ದು ಎಂಬ ನಿಟ್ಟಿನಲ್ಲಿ ಸಂಜೆ ಹೊತ್ತಿ ಕೂಡ ಪೋಷಕರ ತುಂಬು ಸಹಕಾರ, ಯಾಕಂದರೆ ಮಕ್ಕಳನ್ನು ನಿಲ್ಲಿಸಬೇಕಾದ್ರೆ ಅವರ ಸಹಕಾರ ಬೇಕು. ಸೊ ಅವರ ಸಹಕಾರದಿಂದಾಗಿ ನಾವು ಆ ಪ್ರತಿಭೆಗಳಿಗೆ ಕೂಡ ನಾವು ಪ್ರೋತ್ಸಾಹ ಕೊಡ್ತಾ, ನಾಡಿದ್ದು 18ಕ್ಕೆ ಒಂದು ವೃತ್ತಮಟ್ಟದ ವಾಲಿಬಾಲ್ ಪಂದ್ಯಾಟ ಇದೆ, ಅದರಲ್ಲಿ ಕೂಡ ನಾವು ಗೆದ್ದು ಬರಬೇಕು ಅಂತೇಳಿ ಸಾಕಷ್ಟು 1 ವರ್ಷದ ಹಿಂದೆಯಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಭದ್ರಕಾಳಿ ಅಮ್ಮನವರ ಕೃಪಾ ಆಶೀರ್ವಾದ ಹೇಗಿದೆ ಅದರ ಥರವಾಗಿ ನಡೀತದೆ ಅಂತೇಳಿ ತಿಳಿಸ್ತಾ, ಒಂದು ಹೈಟೆಕ್ ಮಾದರಿಯ ಆಂಗ್ಲ ಮಾಧ್ಯಮ ಶಾಲೆ ಯಾವಾಗಲೂ ಕೊರತೆ ಕಾಣ್ತಾ ಇತ್ತು. ಪಡುಕೂಡೂರಿನಲ್ಲಿ ಆಂಗ್ಲ ಮಾಧ್ಯಮ ಇಲ್ಲ, ಇಂಗ್ಲೀಷ್ ಮೀಡಿಯಮ್ ಇಲ್ಲ, ಕನ್ನಡ ಮಾಧ್ಯಮ ಮಾತ್ರ ಅಂತೇಳಿ ಆಗಲೇ ತಿಳಿಸ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಕರಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ಪದವೀಧರ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ. ಆಂಗ್ಲ ಭಾಷಾ ಸ್ಪೋಕನ್ ಇಂಗ್ಲೀಷ್ನನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆಂಗ್ಲ ಮಾಧ್ಯಮ ಸರ್ಕಾರದಿಂದ ಅನುಮತಿ ದೊರಕುವ ಪೂರ್ವದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ ಬಾರಿ 1 to 8 ಕೂಡ ನಾವು ಆಂಗ್ಲ ಮಾಧ್ಯಮವನ್ನು ಆರಂಭ ಮಾಡಿದ್ವಿ ಅನಧಿಕೃತವಾಗಿ. ಯಾಕಂದರೆ ಎಲ್ಲ ಬೇರೆ ಬೇರೆ ಶಾಲೆಯ ಇಂಗ್ಲೀಷ್ ಮೀಡಿಯಮ್ನ ಪುಸ್ತಕವನ್ನು ತೆಗೆದುಕೊಂಡು ಬಂದು ಕನ್ನಡದ ಜೊತೆಗೆ ಇಂಗ್ಲೀಷ್ ಮಾಧ್ಯಮ ಬೋಧನೆಯನ್ನು ಕೂಡ ಮಾಡಿಕೊಂಡು ನೋಟ್ಸನ್ನು ಕೊಟ್ಕೊಂಡು ಎಕ್ಸಾಮ್ ಮಾಡಿಕೊಂಡು ಒಂದು ಸ್ವಲ್ಪ ಇಂಗ್ಲೀಷ್ನ ಬಗ್ಗೆ ಅವರಿಗೆ ಹೆಚ್ಚಿನ ಜ್ಞಾನ ಬೇಕು. ಒಂದೇ ಸಲಕ್ಕೆ ಅವರು ಎಕ್ಸಾಮ್ ಫೇಸ್ ಮಾಡುವ ಕಷ್ಟ ಆಗುತ್ತೆ. ಇಲ್ಲಿಂದಲೇ ನಾವು ತಯಾರು ಮಾಡಬೇಕು ಅಂತೇಳಿ ರೆಡಿ ಮಾಡಿದ್ವಿ. ಯಾವುದೇ ಪ್ರಪೋಸಲ್ ಕಳಿಸಲಿಲ್ಲ ಗೌರ್ಮೆಂಟಿಗೆ. ಆದರೆ ಬಹುಜನರ ಈ ಒಂದು ಪಡುಕೂಡೂರಿನ ಗ್ರಾಮಸ್ಥರ ಬೇಡಿಕೆ ಏನು, ಭದ್ರಕಾಳಿ ಅಮ್ಮನವರ ದಯೆ ಏನು, ನಮಗೆ ಆಂಗ್ಲ ಮಾಧ್ಯಮ ಒದಗಿ ಬಂದಿರತಕ್ಕಂಥದ್ದು. ಈ ಮುಖೇನ ಒಂದಷ್ಟು ವಿದ್ಯಾರ್ಥಿಗಳ ದಾಖಲಾತಿ ಹೊಂದಿ ಮುಂದಿನ ದಿನಮಾನದಲ್ಲಿ ನಮ್ಮ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗ್ಬೋದು ಎಂಬ ನಿಟ್ಟಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಾವು ಆರಂಭಿಸಬೇಕು, ಅದಕ್ಕೊಂದು ಪೂರಕವಾಗಿರ್ತಕ್ಕಂಥ ಕೊಠಡಿ ನಿರ್ಮಾಣ ಆಗಬೇಕು ಅಂತ ಕೇಳಿಕೊಂಡಾಗ ಅದರ ಒಂದು ಚೌಕಟ್ಟನ್ನು ಮಾಡಿಕೊಂಡು ಸನ್ಮಾನ್ಯ ಹರೀಶ್ ಶೆಟ್ಟಿ ಪಡ್ಬರ್ಕರ್ ಸರ್ ಅವ್ರ ಹತ್ರ ಕೇಳ್ಕೊಂಡ್ವಿ. ಸರ್, ಒಂದು ಉತ್ತಮವಾಗಿರ್ತಕ್ಕಂಥ ವಾಲ್ ಪೋಸ್ಟರ್ಸ್ ಆಗಬೇಕು, ಸಾಕಷ್ಟು ಖರ್ಚು ವೆಚ್ಚ ಬರ್ತದೆ ಸರ್, ನೀವು ಮುಂದುವರಿಯಿರಿ ಅಂತೇಳಿ ನಮ್ಮ ಪ್ರಸನ್ನ ಸರ್ ಅವ್ರ ಹತ್ರ ತಿಳಿಸಿದಾಗ ಅವೆಲ್ಲವನ್ನು ಮಾಡಿ ಕಳೆದ 1 ವಾರದಿಂದ ಸುಮಾರಷ್ಟು ಅದು, ಯಾಕಂದರೆ ಹಾಕಿದ ಪೋಸ್ಟರ್ ಮಕ್ಕಳಿಗೆ ಯೂಸ್ ಆಗಬೇಕು. ಒಟ್ಟಾರೆ ಒಂದು ಬಣ್ಣದ ಚಿತ್ರವನ್ನು ಹಾಕಿ ಅದನ್ನು ಆಕರ್ಷಣೆ ಮಾಡೋದಲ್ಲ, ಅದು ಮಕ್ಕಳಿಗೆ ಉಪಯೋಗ ಆಗಬೇಕು. ಆ ನಿಟ್ಟಿನಲ್ಲಿ ನಾವೊಂದು ಕೊಠಡಿಯನ್ನು ನಿರ್ಮಾಣ ಮಾಡಿದ್ವಿ. ಎಲ್ಲರೂ ಕೂಡ ಆ ಒಂದು ಕೊಠಡಿಯನ್ನು ವೀಕ್ಷಣೆ ಮಾಡಲೇಬೇಕು, ಇಲ್ಲಾಂದರೆ ನೀವು ಏನೋ ಒಂದು ಮಿಸ್ ಮಾಡ್ಕೊಳ್ತೀರಿ ನಮ್ಮ ಸಂಸ್ಥೆಯಲ್ಲಿ. ಸೊ ಅದನ್ನು ನೋಡಿ ಅಂತ ತಿಳಿಸ್ತಾ, ಜೊತೆಗೆ
ವಾಲ್ ಪೋಸ್ಟರ್ ಚೆನ್ನಾಗಾದಾಗ ನೆಲದ ಗುಣಮಟ್ಟ ಕೂಡ ಒಂದು ಹೈಟೆಕ್ ಮಾದರಿ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೇಳಿಕೊಂಡಾಗ ಅದಕ್ಕೆ ಟೈಲ್ಸ್ ಹಾಕುವಂಥ ಯೋಜನೆಯನ್ನು ಹಮ್ಮಿಕೊಂಡ್ವಿ. ದಾನಿಗಳನ್ನು ಸಾಕಷ್ಟು ಹುಡುಕಾಟ ಮಾಡಿದ್ವಿ. ಪ್ರಸನ್ನ ಸರ್ ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಹಿರಿಯರಾಗಿರ್ತಕ್ಕಂಥ ರೊಟೇರಿಯನ್ ಕೃಷ್ಣ ಟಿ ಶೆಟ್ಟಿ ಮೇಲ್ಬೆಟ್ಟೂರು ಅವರು ಕಳೆದ ಬಾರಿ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಕೂಡ ಮಾಡಿದರು. ಈ ಬಾರಿ ಕೂಡ ಎಲ್ಲ ಟೈಲ್ಸ್ನ ಜವಾಬ್ದಾರಿ ವಹಿಸಿಕೊಂಡು ಅದರ ಫಿಟ್ಟಿಂಗ್ ಚಾರ್ಜ್ ಸಮೇತ ಅವರು ಕೂಡ ಮಾಡಿದ್ದಾರೆ. ಸೊ ಅವರಿವರನ್ನು ಮೊದಲಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ಹಳೆ ವಿದ್ಯಾಸಂಘದ ವತಿಯಿಂದ ಜೊತೆಗೆ STMC ವತಿಯಿಂದ ಗೌರವಿಸಲಿಕ್ಕಿದ್ದೀವಿ. ಸೊ ವೇದಿಕೆಯ ಮುಂಭಾಗದಲ್ಲಿ ನಾವು ಅವರನ್ನು ಒಂದು ಗೌರವಾನ್ವಿತ ಆಸನದಲ್ಲಿ ಕೂಲಿರಿಸಿ ಅವರನ್ನು ಸನ್ಮಾನಿಸ್ತಿದ್ವಿ ಅಂತ ತಿಳಿಸ್ತಾ ನಮ್ಮ ಸಹೋದ್ಯೋಗಿ ಬಂಧುಗಳು ಆ ಸನ್ಮಾನದ ಪೀಠಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಹರೀಶ್ ಶೆಟ್ಟಿ ಪಡ್ಪರ್ಕಲ್ ಸರ್ ಅವರು ಸರಳ ಸಜ್ಜನಿಕೆಯ ನೇತಾರರು. ನಾವೊಂದು ಕಿರು ಗೌರವ ಅರ್ಪಣೆ ಸರ್, ಅಷ್ಟೇ ಒಂದು ಸ್ಮರಣಿಕೆ ಮತ್ತು ಒಂದು ಶಾಲಾ ಹಾಕಿ ಸರ್, ಹಾಗಾಗಿ ಒಂದು ತಗೊಳ್ಬೇಕು ಸರ್. ಅವರ ಪರವಾಗಿ ಅವರ ಸಹೋದರ ಆಗಿರ್ತಕ್ಕಂಥ ಅಶೋಕ್ ಎಂ ಶೆಟ್ಟಿ ಅವರು ಬಂದು ಅವರ ಪರವಾಗಿ ಒಂದು ಸ್ವೀಕಾರ ಮಾಡಬೇಕಂತ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ರೈಟಿಂಗ್ನ ವ್ಯವಸ್ಥೆಗೆ ಸಹಕಾರವನ್ನು ನೀಡಿದವರು ಸನ್ಮಾನ್ಯ ಶಶಿಧರ ಬಾಲಕೃಷ್ಣ ಹೆಗ್ಡೆ ಇವರ ಪರವಾಗಿ ಅವರ ತಾಯಿಯವರಾಗಿರ್ತಕ್ಕಂಥ ಶ್ರೀಮತಿ ಜಯಂತಿರವರು ಬಂದು ನಮ್ಮ ಈ ಕಿರು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಂತೇಳಿ ಕೇಳ್ಕೊಡ್ತಾ ಇದ್ವಿ. ಅಮ್ಮ ಬನ್ನಿ, ನಮ್ಮ ಹಿರಿಯರಿಂದ ಒಂದು ಶಾಲು ಗೌರವಾರ್ಪಣೆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಒಂದು ಚೇರ್ ಕೊಡಿ. ಕೈ ಚಪ್ಪಾಳೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಮುಂದಿನ ಸಹಕಾರ ಶ್ರೀ ಸುಧಾಕರ್ ಶೆಟ್ಟಿ ಕೆಳಮನೆ ಪಡುಕುಡೂರು ಇವರ ಪರವಾಗಿ ಶ್ರೀ ಸುಖೇಶ್ ಶೆಟ್ಟಿ ಕೆಳಮನೆ ಪಡುಕುಡೂರು ಸರ್ ಅವರು ಅವರ ಪರವಾಗಿ ಸ್ಮರಣಿಕೆ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದೀವಿ ಸರ್. ಮುಂದಿನ ಗೌರವಾರ್ಪಣೆಯನ್ನು ಶ್ರೀ ನಾಗೇಶ್ ಆಚಾರ್ಯ ಕೆಳಮನೆಯವರು ಪಡ್ಕೊಳ್ಬೇಕಂತ ಕೇಳ್ಕೊಡ್ತಾ ಅವರು ಕೂಡ ವೇದಿಕೆಗೆ ಆಗಮಿಸಿಕೊಡುವರೆ ಕೇಳ್ಕೊಳ್ತಾ ಇದ್ದೀವಿ ಸರ್. ಬನ್ನಿ ಎಲ್ಲರೂ ಕೂಡ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ವಾಲ್ ಪೇಂಟಿಂಗ್, ಆಲ್ ಆರ್ಟ್ ಜೊತೆಗೆ ರೈಟಿಂಗ್ನ ವ್ಯವಸ್ಥೆಗೆ ಸಹಕಾರ ಕೊಟ್ಟ ದಾನಿಗಳು ಜೋರಾದ ಕೈ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಗೌರವಾರ್ಪಣೆಯ ಆನಂದ ಬಾಷ್ಪವೇ ನಮಗೆ ಶ್ರೀರಕ್ಷೆ ಅಂತ ಮಾನ್ಯರಿಗೆ ಇನ್ನಷ್ಟು ಯೋಗ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ಸುಂದರಿ ಪೂಜಾರಿ ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ಕೊಳ್ತಾ ಇದ್ದೀವಿ. ನಮ್ಮ ಸಂಸ್ಥೆಗೆ ಇದರ ವತಿಯಿಂದ ವನದೇಗುಲದ ನಿರ್ಮಾಣವಾಗಿದೆ. ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀ ಎಸ್ ಅಜೀಲರವರು ಬಂದು ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಬನ್ನಿ, ಗೌರವಿಸಲೇಬೇಕು ಎಂಬ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ಸನ್ಮಾನ ಪೀಠಕ್ಕೆ ಶ್ರೀರಾಮ್ ಫ್ರೆಂಡ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಿತೇಶ್ ಶೆಟ್ಟಿ ಅವರು ಆಗಮಿಸಬೇಕು. ಶ್ರೀರಾಮ್ ಫ್ರೆಂಡ್ಸ್ನ ಫ್ರೆಂಡ್ ಸರ್ಕಲ್ ನಮ್ಮ ಸಂಸ್ಥೆಗೆ ಮಕ್ಕಳಿಗೆ ಚಪ್ಪಲಿ ಇಡುವಂಥ ಸ್ಟ್ಯಾಂಡ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಅವರನ್ನು ಕೂಡ ಗೌರವಿಸುವ ನಮ್ಮ ಆದ್ಯ ಕರ್ತವ್ಯ. ಅವರು ಬಂದು ನಮ್ಮ ಗೌರವಾರ್ಪಣೆಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ರಿತೇಶ್ ಅವರಿಗೆ ಅವರ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಕಿರು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಅಷ್ಟು ಆಕರ್ಷಣೀಯವಾಗಿ ಮೂಡಿ ಬರಬೇಕಾದ್ರೆ ಹಿರಿಯಡ್ಕ ಆಸುಪಾಸಿನಲ್ಲಿ ಪ್ರಖ್ಯಾತ ಪಡೆದಿರ್ತಕ್ಕಂಥ ಶಾರ್ವಿ ಡಿಜಿಟಲ್ನ ಮಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಸುನೀಲ್ ರವರನ್ನು ಗೌರವದ ಪೀಠೆಗೆ ಆಹ್ವಾನಿಸ್ತಾ ಇದ್ದೀವಿ ಸರ್. ಬನ್ನಿ. ಕಳೆದ 2-3 ದಿನ ರಾತ್ರಿ 2 ಗಂಟೆವರೆಗೂ ನಮ್ಮೊಂದಿಗೆ ಇದ್ದುಕೊಂಡು ಸಹಕಾರ ಕೊಟ್ಟವರು. ಸೊ ಅವರನ್ನು ಕಿರು ಗೌರವಾರ್ಪಣೆ ಮೂಲಕ ಗೌರವಿಸ್ತಾ ಇದ್ದೀವಿ ಸರ್. ಬನ್ನಿ. ಆಕರ್ಷಣೀಯವಾಗಬೇಕಾದ್ರೆ ಅವರ ಕೈ ಚಳಕ ಕೂಡ ಮೂಡಿ ಬಂದಿದೆ. ನನ್ನ ಬಾಲ್ಯದ ಗೆಳೆಯ ಕೂಡ ಹೌದು. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯದ ಗೌರವಾರ್ಪಣೆಯನ್ನು ಮಾಡ್ತಾ ಅವರು ಸಂಸ್ಥೆ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಶಾಲೆಯ ಅನ್ನಪೂರ್ಣೇಶ್ವರಿ ಎಂದರೆ ತಪ್ಪಾಗಲಾರದು. ಯಾಕಂದರೆ
ಕರೆದಾಗ ನಮಗೆ ಸಹಕಾರವನ್ನು ಕೊಡುತ್ತಾ ನಮಗೆ ಯಾವ ವ್ಯವಸ್ಥೆ ಬೇಕು ಬಂದಂಥ ಅತಿಥಿಗಳಿಗೆ ಗೌರವ ಕೊಡುವಾಗ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡುವವರು ಶ್ರೀಮತಿ ಪುಷ್ಪ ರವರು ಬಂದು ಮುಖ್ಯ ಅಡುಗೆದಾರರು ನಮ್ಮ ಸಂಸ್ಥೆದು. ಅವರನ್ನು ಕೂಡ ಕಿರು ಗೌರವಾರ್ಪಣೆ ಮಾಡಬೇಕು. ಬನ್ನಿ ಮೇಡಮ್, ಗೌರವದ ಆಸನದ ವ್ಯವಸ್ಥೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಊಟದ ವ್ಯವಸ್ಥೆ ಚೆನ್ನಾಗಾದರೆ ಎಲ್ಲವೂ ಚೆನ್ನಾಗಾಗ್ತದೆ. ಆ ನಿಟ್ಟಿನಲ್ಲಿ ಊಟದ ಬಡಿಸುವಿಕೆಯಲ್ಲಿ ಕಾರಣಕರ್ತರಾದರು ಶ್ರೀ ಮಹಾಗಣಪತಿ ಮಹಾಮಂಡಳಿಯ ಮಹಿಳಾ ಮಂಡಳಿಯ ಸದಸ್ಯರು. ಎಲ್ಲ ಸದಸ್ಯರು ಬರಬೇಕು. ತಮ್ಮ ಸದಸ್ಯರ ಪರವಾಗಿ ಓರ್ವರಿಗೆ ಗೌರವದ ಸ್ಮರಣಿಕೆ ಶಾಲು ಹಾಗೂ ಹಾರವನ್ನು ಕೊಡ್ತಾ ಇದ್ದೀವಿ. ಬಂದು ಸ್ವೀಕಾರ ಮಾಡಬೇಕು. ಎಲ್ಲ ಮಹಿಳೆಯರು ಮುಂದೆ ಬನ್ನಿ. ಜೊತೆಗೆ ಉಪಾಧ್ಯಕ್ಷರು ಹರೀಶ್ ಪೂಜಾರಿ ಅವ್ರ ಜೊತೆಗೆ ಎಲ್ಲ ಸರ್ವ ಸದಸ್ಯರು ಬನ್ನಿ. ಆದಷ್ಟು ಬೇಗ ಬನ್ನಿ, ಕಾರ್ಯಕ್ರಮ ಬೇಗ ಮುಗಿಬೇಕು. ಯಕ್ಷಗಾನ ಜೊತೆಗೆ ಮಕ್ಕಳ ನೃತ್ಯ ಕಾರ್ಯಕ್ರಮಗಳು ಕೂಡ ಇದೆ. ಸೊ ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ 10 ಬೆರಳುಗಳು ಸೇರಿ 2 ಕೈ ಸೇರಿದರೆ ಮಾತ್ರ ಸಾಧ್ಯ. ಹಣಿ ಹಣಿ ಕೂಡಿದರೆ ಹಳ್ಳ ಎಂಬ ಮಾತಿನಲ್ಲಿ ನಾವೆಲ್ಲರೂ ಕೂಡ ಸರ್ವರ ಸಹಕಾರ ಒಗ್ಗಟ್ಟಿನ ಮೂಲಕ ಮುನ್ನಡೀತಾ ಇದ್ದೀವಿ ಎಂಬುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ. ಸದಸ್ಯರು ದಯವಿಟ್ಟು ಬನ್ನಿ. ಆದಷ್ಟು ಎಲ್ಲ STMC ಸದಸ್ಯರು ಬನ್ನಿ. ಉಪಸ್ಥಿತರಿರುವಂಥ ಎಲ್ಲ ಸದಸ್ಯರು ಸೊ ತುಂಬ ಧನ್ಯವಾದಗಳನ್ನು ತಿಳಿಸುವಾಗ ಎಲ್ಲ ಸ್ಲೋಗನ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿರ್ತಕ್ಕಂಥವ್ರು ಉಪಾಧ್ಯಕ್ಷರು ಹರೀಶ್ ಪೂಜಾರಿ ಅವರು. ಎಲ್ಲರೂ ಕೂಡ ಬನ್ನಿ ದಯವಿಟ್ಟು. 24x7 ಆಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಿರ್ತಕ್ಕಂಥ ರವಿ ಶೆಟ್ಟಿ ರವರು, ಜೊತೆಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಪೂಜಾರಿ ಅವರು, ಮತ್ತು ನಮ್ಮೆಲ್ಲ ಸರ್ವ STMC ಬಳಗ ಪ್ರದರ್ಶನ ಕೊಡುವಂಥ ಜಯರಾಮ್ ಆಚಾರ್ಯ ಅವರು, ಸರ್ವ STMC ಬಂಧು ಬಳಗದವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ನಿಮ್ಮ ಸಹಕಾರ ಸದಾ ಇರಲಿ ಅಂತ ತಿಳಿಸ್ತಾ, ಕೊಡುಗೆಯನ್ನು ಮಾಡಿರ್ತಕ್ಕಂಥ ಹಳೆ ವಿದ್ಯಾರ್ಥಿ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಶೆಟ್ಟಿ ಜಯಲಲಿರವರು, STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವಿ ಶೆಟ್ಟಿ ಅವರು, STMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹರೀಶ್ ಪೂಜಾರಿ ಅವರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಕಾಮಧೇನು ಇದರ ಕೊಡುಗೆಯನ್ನು ಮಾಡಿರ್ತಕ್ಕಂಥವರು ಶ್ರೀ ರವಿ ಪೂಜಾರಿ ತಿಮ್ಮೋಟೂರವರು, ಅರುಣ್ ಶೆಟ್ಟಿ ಕಂಬಳ ಬಾಕ್ಯಾರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ವರ್ಟರ್ನ ವ್ಯವಸ್ಥೆಯನ್ನು ಕೊಡುಗೆ ಕೊಟ್ಟಿರ್ತಕ್ಕಂಥವರು ಸಿದ್ಧಾರ್ಥ್ ಶೆಟ್ಟಿ ಮಾತಿಬೆಟ್ಟೂರವರು ಇದರ ಅರ್ಧ ವೆಚ್ಚವನ್ನು ಕೊಟ್ಟಿರ್ತಕ್ಕಂಥದ್ದು, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ಕೊಳ್ತಾ ಇದ್ದೀವಿ. ಸ್ಲೋಗನ್ನ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥವ್ರು ಶಾಲಾ STMC ಸರ್ವ ಬಳಗದವರು. ಮರದ ಚಪ್ಪಲಿ ಸ್ಟ್ಯಾಂಡನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಶಾಲಾ STMCಯ ಸಕ್ರಿಯ ಸದಸ್ಯರವರಾಗಿರ್ತಕ್ಕಂಥ ಜಯರಾಮ ಆಚಾರ್ಯರವರು. ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಿಹಿ ತಿಂಡಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಶ್ರೀ ಪ್ರಶಾಂತ್ ಶೆಟ್ಟಿ ದೊಡ್ಡಮನೆಯವರು, ಜನನಿ ಫ್ರೆಂಡ್ಸ್ ಕುಕ್ಕುದಕಟ್ಟೆ ಇವರು, ರಿಕ್ಷಾ ಚಾಲಕ ಮಾಲಕರ ಸಂಘ ರಿಜಿಸ್ಟರ್ ಮುನಿಯಾಲು, ವರಂಗ ಗ್ರಾಮ ಪಂಚಾಯತ್, ಜೊತೆಗೆ ಶಾಲಾ ಮಕ್ಕಳಿಗೆ ಇವತ್ತಿನ ತಿರಂಗ ಟೋಪಿಯನ್ನು ವ್ಯವಸ್ಥೆ ಮಾಡಿದರು ಸಂತೋಷ್ ಶೆಟ್ಟಿ ಗರ್ದರ್ ಬೆಟ್ಟು ಅವರು. ಜೊತೆಗೆ ನಮ್ಮ ಗೌರವ ಶಿಕ್ಷಕರಿಗೆ ಸಂಭಾವನೆಯನ್ನು ಕೊಡ್ತಿರ್ತಕ್ಕಂಥ ಶ್ರೀ ಹರೀಶ್ ಶೆಟ್ಟಿ ಪಡಬರ್ಕಲ್ ಸರ್ ಅವರು, ಬಾಲಕೃಷ್ಣ ಶೆಟ್ಟಿ ಚಿಕ್ಕಮಾರ್ ಬೆಟ್ಟೂರವರು, ಶ್ರೀ ನವೀನ್ ಶೆಟ್ಟಿ ದುಬಾಯ್, ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅಂಬುಲ್ಪಾಡಿ, ಶ್ರೀ ಅರುಣ್ ಶೆಟ್ಟಿ ಮತ್ತಾವು. ಇಲಾಖಾ ವತಿಯಿಂದ ಓರ್ವ ಅತಿಥಿ ಶಿಕ್ಷಕಿಯವರು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜ್ಞಾನದೀಪ ಶಿಕ್ಷಕರು, ಜ್ಞಾನದೀಪ ಶಿಕ್ಷಕರ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಶ್ರೀಮತಿ ಲೀಲಾವತಿ ಯೋಜನಾಧಿಕಾರಿಗಳು, ಶ್ರೀಮತಿ ಸುಮಲತಾ, ಶ್ರೀಮತಿ ಚಿತ್ರಾ ಪೂಜಾರಿ, ಶ್ರೀ ಹೃದಯ ಶೆಟ್ಟಿರವರು, ಇವರೆಲ್ಲರ ಪ್ರಯತ್ನದ ಫಲವಾಗಿ ಜ್ಞಾನದೀಪದ ಶಿಕ್ಷಕರು ಕಾರ್ಯನಿರ್ವಹಿಸ್ತಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಸಂಸ್ಥೆಗೆ 2 ತಿಂಗಳಿಗೊಮ್ಮೆ ಒಂದು ಗ್ಯಾಸ್ ಸಿಲಿಂಡರ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಜ್ಯೋತಿ ಪ್ರಸಾದ್ ಶೆಟ್ಟಿಯವರು, ಅವರಿಗೆ ಕೂಡ ತುಂಬ ಹೃದಯ ಧನ್ಯವಾದ ಸಮರ್ಪಿಸ್ತಾ ಇದ್ದೀವಿ. ಪ್ರತಿ ತಿಂಗಳಿಗೆ 10 kg ಅಂತೆ ಅಕ್ಷರದಸಕ್ಕೆ ತರಕಾರಿ ವ್ಯವಸ್ಥೆಯನ್ನು ಮಾಡುವವರು ಶ್ರೀಮತಿ ಮಮತಾ ಪೂಜಾರಿ ಅವರು, ಇವರಿಗೆ ಕೂಡ ತುಂಬ ಹೃದಯದ ಧನ್ಯವಾದ ಸಮರ್ಪಿಸಿಕೊಳ್ತಾ, ನಮ್ಮ ಸಂಸ್ಥೆಯಲ್ಲಿ ಬೇರೆ ಬೇರೆ ವಿಶೇಷ ದಿನಗಳನ್ನಾಗಿರ್ಬೋದು ಅಥವಾ ಸ್ಮರಣಾರ್ಥ ದಿನಗಳನ್ನಾಗಿರ್ಬೋದು ಸಿಹಿ ತಿಂಡಿ ವ್ಯವಸ್ಥೆಗಳು ಮಾಡಿರ್ತಾರೆ, ಊಟದ ವ್ಯವಸ್ಥೆಗಳು ಮಾಡ್ತಾರೆ. ಅವರೆಲ್ಲರೂ ಕೂಡ ಚಿರಋಣಿ ಎನ್ನುತ್ತಾ ನಮ್ಮ
ಈ ಒಂದು ಕಾರ್ಯಕ್ರಮದ ಪೂರ್ವಭಾವವಾಗಿ ಸಾಕಷ್ಟು ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ವಿ, ಸಾಕಷ್ಟು ಸಹೃದಯಗಳ ತುಂಬ ಸಹಕಾರದಿಂದ ಮಾಡಿದ್ವಿ. ಜೊತೆಗೆ ಕಳೆದ ವಾರ್ಷಿಕೋತ್ಸವದಲ್ಲಿ ಉಳಿತಾಯದ ಹಣವಿತ್ತು, ಅದರಲ್ಲಿ ಕೂಡ ನಾವು ಸ್ವಲ್ಪ ಮಟ್ಟನ್ನು ವಿನಿಯೋಗವನ್ನು ಕೂಡ ಮಾಡಿದ್ವಿ. ಆ ಅಮೌಂಟ್ ಎಷ್ಟಿದೆಯೋ ಈಗಲೂ ಕೂಡ ಅಷ್ಟೇ ಇದೆ. ಯಾಕಂತ ಹೇಳಿದರೆ ಎಲ್ಲರ ಗಮನ ಹತ್ತ ಇದೆ. ಯಾಕಂದರೆ ಖಂಡಿತವಾಗಿ ಲೆಕ್ಕಾಚಾರ ನಾವು ಪಾರದರ್ಶಕವಾಗಿರಬೇಕು. ನಮ್ಮಲ್ಲಿ ಎಲ್ಲ ದಾನಿಗಳು ಹೇಳಿದಷ್ಟೇ, ನಮ್ಮಲ್ಲಿ ಯಾವುದೇ ಹೆಸರು ಬೇಡ, ನಮ್ಮನ್ನು ಕರಿಬಾರ್ದು, ನಮ್ಮನ್ನು ಗುರುತಿಸಬಾರ್ದು ಎಲ್ಲಿ ಕೂಡ ಅಂತೇಳಿ. ಆದರೆ ನಾನು ಹೇಳಿದಷ್ಟೇ, ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಯಾಕಂದರೆ ಕೊಟ್ಟದ್ದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಯಾಕಂದರೆ ಪಾರದರ್ಶಕವಾಗಿಲ್ಲ ಅಂದರೆ ಮಾಸ್ಟರ್ದೇನೋ ಆಗ್ತಾ ಇದೆ ಒಳಗೆ ಅಂತ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲವೂ ನಡೀತಾ ಇದೆ. ಮುಂದಿನ ದಿನಮಾನದಲ್ಲಿ ಶತಮಾನೋತ್ಸವದ ಸಂಭ್ರಮಾಚರಣೆ ನಾವೆಲ್ಲರೂ ಕೂಡ ಇದ್ದೀವಿ. ಏಪ್ರಿಲ್ ಮೇಲ್ನಲ್ಲಿ ನಡೆಸಲ್ಪಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಆದಿತ್ಯವಾರದ 4 ಗಂಟೆಗೆ ನಾವು ಪೂರ್ವಭಾವಿ ಸಭೆ ಜೊತೆಗೆ ಶತಮಾನೋತ್ಸವ ಸಮಿತಿಯ ರಚನೆಯನ್ನು ಕೂಡ ಮಾಡಲಿಕ್ಕಿದ್ದೀವಿ. ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದು ಆ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡಬೇಕು ಅಂತ ತಿಳಿಸ್ತಾ, ಜೊತೆಗೆ ವೈಫೈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಅಳವಿದ್ಯಾ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಶೆಟ್ಟಿ ಜಯಲಲಿತಾರವರು. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್, ನಮಗೆ ಪ್ರತಿಯೊಂದು 10-5 ನಿಮಿಷಕ್ಕೆ ನಮ್ಮ ಇಲಾಖೆಯಿಂದ ಕರೆ ಬರ್ತದೆ, ಕಳಿಸಿ ಅಂತೇಳಿ. ಇಲ್ಲಿ ನೆಟ್ವರ್ಕ್ ಇಲ್ಲ, ಅದಕ್ಕೆ ವೈಫೈನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಪ್ರಸನ್ನ ಶೆಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ, ಶಾಲಾ ಕಾರ್ಯಕ್ರಮದಲ್ಲಿ ಓರ್ವರನ್ನು ಗುರುತಿಸಲೇಬೇಕು. ಅವರನ್ನು ಗುರುತಿಸದಿದ್ದರೆ ತಪ್ಪಾಗ್ತದೆ. ಯಾಕಂದರೆ ನಮ್ಮ ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಮಕ್ಕಳಿಗೆ ಯಕ್ಷಗಾನ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿದಾಗ ನಮ್ಮ ಗುರುಗಳಿಗೂ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಾಡಿ ಅವರು ಮತ್ತೆ ಸನ್ಮಾನವನ್ನು ಪಡ್ಕೊಳ್ತಾರೆ. ಆದರೆ ಯಕ್ಷಗಾನ ಆಗಬೇಕಾದ್ರೆ ಅದಕ್ಕೆ ಒಂದು ಖರ್ಚು ವೆಚ್ಚ ಬರ್ತದೆ. ಇವತ್ತಿನ ಪ್ರಸಂಗದ ಖರ್ಚು ವೆಚ್ಚ, ಗ್ರ್ಯಾಂಡ್ ರಿಯಲ್ಸ್ನ ಖರ್ಚು ವೆಚ್ಚ 30,000ಕ್ಕೂ ಅಧಿಕ ಇದೆ. ಇದನ್ನು ಕೊಡಮಾಡುವವರು ನಮ್ಮ MD ಅಧಿಕಾರಿ ಯೂತ್ ಕ್ಲಬ್ ರಿಜಿಸ್ಟರ್ ಪಡುಕುಡೂರು. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದ ನಮ್ಮ ಸಂಸ್ಥೆ ವತಿಯಿಂದ ನೀಡ್ತಾ ಇದ್ದೀವಿ. ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂದೀಪ್ ಶೆಟ್ಟಿರವರಿಗೆ ನಾವು ಕಿರು ಗೌರವ ಅರ್ಪಣೆಯನ್ನು ಮಾಡಲಿಕ್ಕಿದ್ದೀವಿ. ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ನಮ್ಮ ಕಿರು ಗೌರವ ಅರ್ಪಣೆಯನ್ನು ಪಡಿಬೇಕು ಅಂತ ಕೇಳ್ತಾ ಇದ್ವಿ. ಇದು ಎಲ್ಲರ ಆಶಯ ಕೂಡ ಹೌದು. ಕಳೆದೊಂದು ವರ್ಷದಿಂದ MD ಅಧಿಕಾರಿ ಯೂತ್ ಕ್ಲಬ್ನ ನೇತೃತ್ವವನ್ನು ವಹಿಸಿಕೊಂಡು ಪಾದರಸದಂತೆ ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆ ಪಡೀತಾ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಇದು ಅಧ್ಯಕ್ಷರಾಗಿದ್ದುಕೊಂಡು, ಅದು ಸ್ಥಾಪಕ ಅಧ್ಯಕ್ಷರು, ಹಾಗಾಗಿ ಎಲ್ಲೂ ಕೂಡ ಅವರನ್ನು ಗೌರವಿಸಲಿಲ್ಲ. ಸೊ ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನದಲ್ಲಿ ಈ ಒಂದು ಯೂತ್ ಕ್ಲಬ್ ಇನ್ನಷ್ಟು ಬಾನೆತ್ತರಕ್ಕೇರಲಿ, ಕೀರ್ತಿಪಥಕ್ಕೆ ಬಾನೆತ್ತರಕ್ಕೇರಲಿ ಅಂತ ತಿಳಿಸ್ತಾ, ನಮ್ಮ ಗೌರವಾನ್ವಿತ ಅಳವಿದ್ಯಾ ಸಂಘದ ಅಧ್ಯಕ್ಷರು ಪ್ರಸನ್ನ ಶೆಟ್ಟಿ ಜಯಲಲಿತಾರವರು, ಅವರಿಗೆ ಜೋರಾದ ಚಪ್ಪಾಳೆ ಬೇಕು. ಯಾಕಂದರೆ ಒಂದು ಯಕ್ಷಗಾನ ಎಲ್ಲ ಆಗ್ತಾ ಉಂಟು. ಆದರೂ ಒಂದು ಪಡುಕುಡ್ರನ ಅಭಿಮಾನದಿಂದ ನಾನು 2 ಮಾತಾಡಲೇಬೇಕಂತೇಳಿ ವೇದಿಕೆ ಬಂದಿದ್ದೇನೆ. ನಾನು 25 ವರ್ಷದಿಂದ ಮುನಿಯಾಲಿಗೆ ಬಂದಿದ್ದೇನೆ. ಪಡುಕುಡ್ರನ ಪ್ರತಿ ಮನೆಗೆ ನಾನು ಹೋಗಿದ್ದೇನೆ ಅಂತೇಳಿ ನನಗೆ ಹೆಮ್ಮೆ ಆಗ್ತದೆ. ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಅವರನ್ನು ನೋಡಿದ್ದೇನೆ. ಎಲ್ಲರನ್ನು ಈಗ ಎಲ್ಲ ಚರಿತ ಪರಿಚಿತ ಮುಖವೇ ನೋಡುವಾಗ ಭಾರಿ ಖುಷಿ ಆಗ್ತದೆ. ಅವರ ಹತ್ರ ಕೂಡ ಎಲ್ಲರ ಹತ್ರ ಕೂಡ ಮಾತಾಡಿದೆ. ಅದೊಂದು ಸಂತೋಷದಿಂದ ನಾನು ಅನುಭವಿಸ್ತಿದ್ದೇನೆ. ಅದೇ ರೀತಿ ಈ ಸ್ವಾತಂತ್ರ್ಯ 79ನೇ ವರ್ಷದ ಸ್ವಾತಂತ್ರ್ಯ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಿ ಹೇಳುತ್ತಾ, ಇಲ್ಲಿ ಪಡುಕುಡ್ರು ಶಾಲೆ ಪ್ರತಿ ವರ್ಷ ಕೂಡ ಅಭಿವೃದ್ಧಿ ಹೊಂದುತ್ತಾ ಉಂಟು. ನಾನು ಮೊದಲೇ ಬಂದು ನೋಡುವಾಗ ಶಾಲೆಯ ಚಿತ್ರಣವೇ ಬೇರೆ ಆಗಿತ್ತು, ಈಗಿನ ಚಿತ್ರಣವೇ ಬೇರೆ ಆಗಿತ್ತು. ಭಾರಿ ಸಂತೋಷಪಟ್ಟೆ. ಇನ್ನೂ ಕೂಡ ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರಾದ ಪರಕಳ ಹರೀಶ್ ಶೆಟ್ರ್ ಇದ್ದಾರೆ, ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿದ್ದಾರೆ, ಅದು ನೋಡುವ ಖುಷಿ ಆಯಿತು. ನಮ್ಮ ಭುಜಂಗ್ ಮಾಸ್ಟರ್ ಇದ್ದಾರೆ, ಶಂಕರ್ ಶೆಟ್ರ್ ಇದ್ದಾರೆ. ಅವರೆಲ್ಲ ಅನಿಸಿಕೆ, ಆಶಯಗಳು. ನಮ್ಮ ಪರಕಳ ಹರೀಶ್ ಶೆಟ್ರ ಆಶಯ ಅಂದರೆ ಒಬ್ಬ IAS ಮತ್ತು IPS ಅಧಿಕಾರಿ ಆಗಬೇಕು ಅಂತೇಳಿ ನಮ್ಮ ಪಡುಕುಡ್ರಿಂದ ಆ ಯೋಗ ಕೂಡಿ ಬರಲಿ, ಅದಕ್ಕೂ ನಮಗೆ ನಮ್ಮ ಸಹಕಾರ ಉಂಟು ಅಂತ ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಈ STMನ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಯೂತ್ ಕ್ಲಬ್ಬಿನ ಸದಸ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಊರಿನ ಎಲ್ಲ ಜನರಿಗೆ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಮತ್ತು ನಮ್ಮ ಊರಿನ ಎಲ್ಲ ಹಿರಿಯರಿಗೂ ಮತ್ತು ಊರಿನ ಎಲ್ಲರಿಗೂ ನಮಸ್ಕಾರ. ಯೂತ್ ಕ್ಲಬ್ ಓ ಉದ್ದೇಶಕರ ಸರ ಮಲ್ದಂದು ಪೂರ್ಜನಕ್ಲ ಎಂಕುಲ್ನ ಪನ್ಪ ಮಸ್ತ್ ಯೋಜನೆ ಉಂಡು. ಎಂಕಲ್ಲ ಐಕ್ ಎಂಕ್ಲೆಗೆ ಸಹಕರಿಸುವ ಎಂಕ್ ಗೌರವ ಸಲಹೆಗಾರ ಶಂಕರ್ ಶೆಟ್ರ್ ಬೊಕ್ಕ ಗೌರವಾಧ್ಯಕ್ಷ ಹರೀಶನ್ನಿ ಫುಲ್ ಸಪೋರ್ಟ್ ಕೊರೊಂದುಲ್ಲೇರು. ಯೂತ್ ಕ್ಲಬ್ ಎಂಕ್ ಪಾತೆನ ಮಸ್ತ್ ಉಂಡು. ಮಾತ್ರ ಇತ್ತೆ ಟೈಮಿನ ಅಭಾವ ಬರ್ಬೋದು, ಪಾತೆರಲ್ಲ ಆವಂದಿಜ್ಜಿ.
ಆಯ್ತು, ಥ್ಯಾಂಕ್ಸ್ ಕರು. ತಮ್ಮ ಕೆಲಸ ಬಹಳಷ್ಟಿದೆ ಸರ್. ತಮ್ಮ ಶುಭಾಶಯದ ನುಡಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಇಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀಡಿರುವಂತಹ ಯು ಚಾನೆಲ್ನ ಮುಖ್ಯಸ್ಥರಿದ್ದಾರೆ. ಇವರನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಗೌರವ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಾಷಣ ಮಲ್ಪರ ಏನ್ ಬತ್ತನತ್ತು ಮಾತೇರ್ನೆಲ್ಲ ಮೋಣೆ ತಿರ್ತುಮುಖ ಆತಂಡ ಇತ್ತ ಭಾಷಣಕ್ಕೆ ಏನು ಆತ ಮನಸ್ಥಿತಿ ಎರಡ್ಲ ಇಜ್ಜಿ ಬಣ್ಪುನ ಇಂಕ ಕರೆಕ್ಟ್ ಗೊತ್ತಾತಂಡ. ಯಕ್ಷಗಾನದ ರಸಸ್ವಾದ ಮಲ್ಪರ ಮಾತೆರ್ಲ ಕಾತೊಂದುಲ್ಲರು ನಿಗಲಿಗೆ ಬೇಗ ಅವಕಾಶ ಮಲ್ತು ಕೊರೊಂದುಲ್ಲ. ಎಂಕ ಭಾಷೆ ಶುರು ಪಡ್ಲಾಕನೆ ಎಂಕ ಇನ್ನಿತ ಎಳ್ಪತ್ತ ಹೊರಮನೆ ಸ್ವಾತಂತ್ರ್ಯ ದಿನಾಚರಣೆದ ವಿಷಯ ಯಾನು ಕಾಂಡೆ ಒಂಜಿ ರಡ್ಡ ಪಾತ್ರ ಜೋಕುಲೆಗೆ ಪಂಡ ಅಂಡ ಇಲ್ಪ ಜೋಕುಲು ತೋಜೊಂದಿಜ್ಜೇರು ಮಲ್ಲಗುಲು ಮಾತ್ರ ತೋಜೊಂದುಲ್ಲೇರು ಎಂಕ ಅಂಚಾರ ಪೋದು ಜೋಕುಲೆಗೇನೆ ಪಾತ್ರ ಇತ್ತನ ಪ್ರಶ್ನೆ ಏನ ಪಂಡ ನಮಕ್ಕೆ ನಮ್ಮ ಅಪ್ಪಮ್ಮೆ ಹಿಡ್ದು ನಮ್ಮ ಜಾಸ್ತಿ ತಿರಿಯೊಂದಿಲ್ಲ ನಮ್ಮಡ್ದು ಇತ್ತ ನಮ್ಮನ್ನ ಜೋಕುಲು ಜಾಸ್ತಿ ತಿರಿಯೊಂದಿಲ್ಲ. ಎಂಕುಲು ಇತ್ತದ ಜೋಕುಲೆಗೆ ಬೇತೆ ಬೇತೆ ಅವಕಾಶಗಳು ಬೇತೆ ಬೇತೆ ರೀತಿಡ್ ಬೇತೆ ಬೇತೆ ನಾಲೆಜುಲು ಮತ್ತು ತಿಕ್ಕೊಂದಿಲ್ಲ. ಅಂಚಾರ ಪೋದು ಈ ಜೋಕುಲೆಗೆ ಉತ್ತರ ಭವಿಷ್ಯ ಕಲ್ಪೌಡು ಪಂಪಿನ ಉದ್ದೇಶ ದಿಯೊಂದು ಈ MD ಅಧಿಕಾರಿ ಯೂತ್ ಕ್ಲಬ್ದಗಳು ದುಂಪು ಒಂದುಲ್ಲೇರು ಎಂಕ್ಲೆಗೆ ಭಾರಿ ಎಂಕೊಂಜಿ ಸಂತೋಷದ ವಿಷಯ ಪಂಡ ಈ MD ಅಧಿಕಾರಿನ ಮೂರ್ತಿ ಸ್ಥಾಪನೆ ಮಲ್ಪೋಡು ಈತ ಮಲ್ಲ ಒಂಜಿ ಜನ ನಮ್ಮ ಊರು ಉಂಡು ಪಂಡದು ನಮಕ್ ನಮ್ಮ ಊರ್ದಾಗಲೆಗೆ ಗೊತ್ತಿಜ್ಜಿ ಪಂಡದು ಪಾತೆರೊಂದು ತಿಪ್ಪನಾಗ ನೆಕ್ ಸುರೂಟು ಸಪೋರ್ಟ್ ಮಲ್ತನ ಜನ ನಮ್ಮ ಜಗದೀಶ್ ಹೆಗಡೆರು. ಇತ್ತ ಅನಾರೋಗ್ಯದ ಕಾರಣ ಒಂಚೂರು ಪಿರ ಉಂಚುದಿರಲ್ಲ ಒಂಜಿ ಟೈಮುಡು ಇಡೀ ಊರುಡು ಒಂಜಿ MLAಗೆ ಕೆಲಸ ಮಲ್ಪನ ಸಾಧ್ಯ ಅಂತ ಕೆಲಸನ ಪೂರ ಈ ಊರದ ಜನಕಲೆಗೆ ಅಲ್ಪ ಮಲ್ಪದ್ ಕೊಡ್ತೇರು. ಅಲ್ಪ ರೋಡ್ ಐತಿಜಿ ಅಲ್ಪ ರೋಡು ಆ ವರ್ಷ ಸಾಧಾರಣ 20-25 ವರ್ಷ ರೋಡ್ ಮಲ್ಪದು ಕೊಡ್ತೇರು ಆ ಜಗದೀಶ್ ಹೆಗಡೆರು. ಇನ್ನಿಕ್ಕೆ ಈ ಹರೀಶ್ ಶೆಟ್ಟರ್ ಪಂಡ್ಲಕ ಈ ಕೆಲಸ ಮುಲ್ಪನೆ ಉಂತರ ಬಲ್ಲಿ ನಾನು ಒಂದೇನು ಪ್ರತಿ ವರ್ಷ MD ಅಧಿಕಾರಿ ನೆನಪು ಜನಕುಲು ಮಲ್ತೊಂದೇ ಇಪ್ಪೋಡು ಪಣ್ಪುನ ಒಂಜಿ ಆಶೆನ ಎಂಚ ನಾನು ಒಂದೇನು ಮಲ್ತೊಂದು ಇಪ್ಪುನಾಗ ನೆಕ್ ದುಂಬು ಬತ್ತನಾರು ಜಗದೀಶ್ ಹೆಗಡೆರ್ನ ಅರುವದೇನೆ ಸಂದೀಪ್ ಶೆಟ್ಟಿ ಅರು ಕೆಲವರು ಇನ್ನು ಯಾರು ಜಾಸ್ತಿ ಪಾತೆರು ಜರದ ಪಂಡ್ದಾಂಡ ಕೆಲವು ಮನುಷ್ಯ ಉಂಡತ್ತ ಆಗಲಿಗೆ ಪಾತೆರ್ನು ಅತ್ತ ಆಗಲಿ ಕೆಲಸ ಮಲ್ತು ತೋಜಾಬನು ಆಗಲ್ಲ ಕೆಲಸನೇ ಜನಕಲಿಗೆ ಒಂಜಿ ಉದಾಹರಣೆ ಅದು ತೋಜಿದ್ ಬರ್ಪುಂಡು. ಅಂಚ ಈ ಬೇತೆ ಬೇತೆ ಕನಸು ದಿಯೊಂದನ್ನು ಪ್ರತಿಯೊಂದು ಈ MD ಅಧಿಕಾರಿ ಯೂತ್ ಕ್ಲಬ್ದ ಕನಸು ನನ್ನ ಬರ್ಪಿ ವರ್ಷ ಆವರೈತನ ಶಾಲೆದ ನೂತನ ವರ್ಷದ ವರ್ಷ ವರ್ಧಂತು ಸಹ ಒಂದು ಪೂರ ಪೊರ್ಲುಡು ನಡಪಡು ನಿಗೆಲ್ಲ ಮಾತೇರ್ನ ಸಹಕಾರ ಇಂಚೆನೆ ಇಪ್ಪಡು ಪಂಡದು ಏನ ರೆಡ್ ಪಾತೆರ ಮುಗಿಪ್ಪೆ. ನಮಸ್ಕಾರ. 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು. MD ಅಧಿಕಾರಿ ಯೂತ್ ಕ್ಲಬ್ ಪಡುಕೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಕೂರು ಇದರ ಜಂಟಿ ಆಶ್ರಯದಲ್ಲಿ ಪಡುಕೂರು ಬೀಡು ಸ್ವಾತಂತ್ರ್ಯ ಹೋರಾಟಗಾರ MD ಅಧಿಕಾರಿ ಪುತ್ಥಳಿ ಅನಾವರಣದ ಪ್ರಥಮ ವರ್ಷದ ಸಂಭ್ರಮ ಆಚರಣೆಯನ್ನು ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ನಮ್ಮ ಸಭಾ ಅಧ್ಯಕ್ಷರಾದ ನಿಮ್ಮ ನೆಚ್ಚಿನ MD ಅಧಿಕಾರಿ ಯೂತ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರಾದ ಸಂದೀಪ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ತಿಳಿಸುತ್ತಾ ಹಾಗೂ ಸ್ವಾತಂತ್ರ್ಯ ಸೇನಾನಿ MD ಅಧಿಕಾರಿಯವರನ್ನು ನಮ್ಮೂರಲ್ಲಿ ಮಾತ್ರವಲ್ಲದೆ ವಿಶ್ವಾದ್ಯಂತ ಪರಿಚಯಿಸುವಲ್ಲಿ ಮೂಲ ಕಾರಣಕರ್ತರಾಗಿ ಪಡುಕೂರಿನ ಮುಖ್ಯ ರಸ್ತೆಯಲ್ಲಿ ಮಾನ್ಯರ ಪ್ರತಿಮೆಯನ್ನು ಸ್ಥಾಪನೆಯನ್ನು ಮಾಡಿ ಸರ್ವ ಸಹಕಾರದಿಂದ ಇಂದಿಗೆ 1 ವರ್ಷದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಅದನ್ನು ನೆರವೇರಿಸಿದವರು ಬೇರೆ ಯಾರೂ ಅಲ್ಲ, ನಿಮ್ಮ ನೆಚ್ಚಿನ ಕೊಡುಗೆ ದಾನಿಗಳಾದ ನಮ್ಮ ಊರಿನ ಪಡುಪರ್ಕಳ ಹರೀಶ್ ಶೆಟ್ಟಿ ಹಾಗೂ ಪಡುಪರ್ಕಳ ಶಂಕರ್ ಶೆಟ್ಟಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಪಡುಕೂರು ಶಾಲೆಯ ನಮ್ಮೆಲ್ಲರ ಪ್ರೀತಿಯ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕರಾದ ಹರೀಶ್ ಸರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸಮಯದ ಅಭಾವವಿರುವುದರಿಂದ ಹೆಚ್ಚು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಲು ಸಾಧ್ಯವಿಲ್ಲ. ಇಲ್ಲಿ ಸಭೆಯಲ್ಲಿ ನೆರೆದಿರುವ ಹಾಗೂ ಸಭೆ ಮುಂಭಾಗದಲ್ಲಿರುವ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ಸಭೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.
ಯೂತ್ ಕ್ಲಬ್ನ ಅಧ್ಯಕ್ಷರು ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮದ ಸವಿನೆನಪು ಅಚ್ಚಳಿಯದೆ ಅವರ ಮನದಲ್ಲಿ ಉಳಿಯುವಂತೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. Independence Day. Today is 15th August. We got freedom on this day. It is our national festival. We host our national flag on this day. Everybody sings a national anthem. We should remember our great freedom fighters. Mahatma Gandhi ji, Subhash Chandra Bose, M.D. Adhikari, etc. I am proud to be Indian. Jai Hind. Everyone, my name is Ashrita. Good evening everyone, my name is Ashrita, first standard. Today I am going to speak on Independence Day. Wish you all a very happy Independence Day. It is National Festival of India. It is National Festival of India. It is celebrated on 15 August every year. It is prominent for the country. We should be proud to be on Indian. Thank you. Hare Hare Krishna, Krishna Krishna, Hare. Krishna Krishna, we want to go. Are bolo bolo. America, America. लंदन देखा, पेरिस देखा, लंदन देखा, पेरिस देखा और देखा जापान। माइकल देखा, एल्विस देखा, सब देखा मेरी जान। सारे जग में कहीं नहीं है दूसरा हिंदुस्तान, दूसरा हिंदुस्तान, दूसरा हिंदुस्तान। ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया। ये मेरा इंडिया, ये मेरा इंडिया। I love my India, I love my India। कुछ करिए, नस नस मेरी खोले, हाय कुछ करिए, कुछ करिए, बस बस बड़ा बोले, अब कुछ करिए। ओ कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए।
everyone. My name is Sarmi, 3rd standard. Today is 15th August and I wish you all a very happy Independence Day. India got freedom on this day in 1947. It is a national festival of India. I love my country very much. Jai Hind. Everyone, my name is Samriddhi, 7th standard. Respected chief guests, teachers, parents and all my dear friends. First of all, I wish you a very happy Independence Day. I feel great pride to present this speech. This is the most important day for all of us because our great freedom fighters like Mahatma Gandhi, Pandit Nehru, Lokmanya Tilaka, Lala Lajpat Rai, Bhagat Singh, Subhash Chandra Bose and many others devoted their entire life of the independence of our country. Today we are fortunate that we are born in an independent country and we have own rights. Friends, we are now that no this nation is perfect. It needs to be made perfect. Thank you. समझ सको तो समझो दिल पर जानी, जितना भी तुम समझोगे उतनी होगी हैरानी। बोलो आजादी, बोलो आजादी, बोलो आजादी, बोलो आजादी, बोलो आजादी, बोलो आजादी, बोलो आजादी। कबीर जवानों का, मजदूरों का, मस्तानों का, इस देश की यारों क्या कहना, ये देश की दुनिया का कहना। वतन वतन मेरे आबाद रहे तू, वतन वतन मेरे आबाद रहे तू। मैं जहाँ रहूँ जहाँ मैं याद रहे तू, मैं जहाँ रहूँ जहाँ मैं याद रहे तू। सड़कों पे सपना चेंगे, तेरी पे पहिए भागेंगे, गूंजेंगे खेलों के मैदान, बांटेंगे हम खुशियाँ, लंबी हम मिलकर बांटेंगे, से होगी सपनों की उड़ान। जय 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 My name is Manish. Today is 15th August and our 79th Independence Day. India got freedom on 15 August 1947. We hoist our national flag on this day. We sing our national anthem. We celebrate this day. I love my country very much. I am proud to be an Indian. Jai Hind, Jai Karnataka. Yes, teachers, parents and all my dear friends. My name is Abish. Today is 15th August and we celebrate 79th Independence Day for our country. At first, I wish you all a very happy Independence Day. Independence Day is a national festival of India. On this day, 1947, India became independent from the British rule. We should understand the importance of this great day. On this day, we remember the sacrificed brave souls. This day, we remember the value of freedom. Together, we build a brighter future for all. And I love my country very much. मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन।
तन मेरा मन, ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। अपने इस चमन को स्वर्ग हम बनाएंगे, कोना कोना अपने देश का सजाएंगे। जश्न होगा जिंदगी का, होंगे सब मगन, होंगे सब मगन। इसके वास्ते निसार है मेरा तन मेरा मन, ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन, ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ, ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ। ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ, ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ। ಪಾಠಶಾಲಾ 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 ಪಾಠಶಾಲಾ, ಓ ಓ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ, ಅಕ್ಷರ ಕಲಿಸೋ ಜ್ಞಾನ ಆಡಿಸೋ ಅವನೂನು ಅನ್ನದಾತಾನೆ।
रघुपति राघव राजा राम, रघुपति राघव राजा राम। नॉन स्टॉप पारे आज की पारे, सेलिब्रेशंस तेरे नाम। रघुपति राघव राजा राम, रघुपति राघव राजा राम। नॉन स्टॉप पारे आज की पारे, सेलिब्रेशंस तेरे नाम। रघुपति राघव राजा राम, रघुपति राघव राजा राम। रघुपति राघव राघव। ओला अमीगोस सबको सलाम, ओला अमीगोस सबको सलाम। Ragupati Raghav Raja Raha, Ragupati Raghav Raja Raha. रघुपति राघव राजा राम, रघुपति राघव। रघुपति राघव, रघुपति राघव ಪಡುಗುಡೂರು ಶಾಲೆ ಒಂದು ಅಧಿಕೃತವಾದ 1926ನೇ ಇಸ್ವಿಡ್ದಿಂಚಿ ನೆತ್ತ ಅಧಿಕೃತವಾದ ರೆಕಾರ್ಡ್ ಉಂಟು. ಅವು ದಾರನ್ ಪಂಡ ಅಪಗ ಬೋರ್ಡ್ ಕುಂದಾಪುರದಾಗ ಬೋರ್ಡ್ ಇಂದಿತ್ತು. ಕುಂದಾಪುರ ಬೋರ್ಡ್ಗೆ ಹಸ್ತಾಂತರ ಆಯ್ನ ಬೊಕ್ಕದ ಈ ಶಾಲೆದ ಮಾತ ಇತಿಹಾಸ ರೆಕಾರ್ಡ್ ಪೂರ ಉಂಡು. ಅಂಡ್ ಈ ಶಾಲೆಗೆ ಆ ಲೆಕ್ಕಡ್ ಬರ್ಪಿಸ ಲೆಕ್ಕ ನಮ್ಮನ್ನು ಬರ್ಪಿ ವರ್ಷ 2026ಗೂ ಶತಮಾನೋತ್ಸವ ಶಾಲೆ ಆಚರಣೆ ಮಲ್ಪರುಂಡು. ಅವೇನು ವಿಜೃಂಭಣೆವಾದ ಮಲ್ಪೋಡು ಬಂಡದು ಊರ್ದಗುಲು ಮಾತೆರ್ಲ ಎಂಕಲು ಮಾತ ಸೇರ್ದು ಇನ್ನೊಂದು ಕಮಿಟಿ ನೆಕ್ ಮಲ್ಪೋಡು ಬಂಡದು ಒಂದೊಂದು ತುಂಬದ ದಿನಟ್ಟು ಎಂಕಲ ನಿರ್ಧಾರ ಮಲ್ದ ಅಂಚೆನೆ ಈ ಶಾಲೆಗೆ ನಿಜವಾದ 100 ವರ್ಷ ಹತ್ತು ಅವಿಡ್ದು ತುಂಬೊಂದು ಪ್ರಾರಂಭವಾಗ್ತದೆ. ಒಂದು ಪ್ರಥಮವಾದ ಪ್ರಾರಂಭವಾಗಿ ನಮ್ಮನ ಪಡುಗುಡೂರು ಬೀಡು ಆಗಲ್ನ ಚಾವಡಿಡೆ ಒಂದು ಪ್ರಾರಂಭವಾದ ಅವನು ಕೆಲವು ವರ್ಷ ಇತ್ತದು. ಅವಿಡ್ದು ಬೊಕ್ಕ ಒಂದು ನಮ್ಮನ ಪಡುಕುಡೂರು ಒಂಜನೆ ಇಲ್ಲಿ ನ್ಯಾಲಡ್ ಅಲ್ತ ಅವನು ಕೆಲವು ಸಮಯ ಇತ್ತದು. ಅವಿಡ್ದು ಬೊಕ್ಕ ಒಂದು ಬಾಡಿಗೆ ಕಟ್ಟಡಕ್ಕೆ ಬರ್ತಂಡೆ ನಮ್ಮನ ಮುಲ್ಪಡ್ಡೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಉಂಟು. ಅವನು ಕೆಲವು ವರ್ಷ ಇತ್ತದು. ಅವಿಡ್ ಬೊಕ್ಕ ಒಂದು ಸಾಧಾರಣ 1976 ಒಂದು ಈ ಸ್ವಂತ ಜಾಗಗೆ ನಮ್ಮನ ಇಡೆಗೆ ಬರ್ತದೆ ಮೂಲು ಆಣಿಡಿಂಚಿ ಬಾರಿ ಎಡ್ಡೆ ರೀತಿ ನಡತೊಂದುಂಡು. ಎಂಕ್ಲಿಗೆ ದಾದ ಪಂಡ ಇತ್ತೆ ಒಂಚು ದಾದ ಆತನ ಪಂಡ ಅವಂತೆ ಜೋಕ್ಲನ ಕೊರತೆ ಮೂಲು ತೋಜುಂಡು. ಅವಿಡಿದ ಬೊಕ್ಕ ಊರ್ದಾಗಲು ನೆಕ್ಕು ಈ ಶಾಲೆಗೆ ಮಸ್ತ್ ಸಹಕಾರ ಮಲ್ತೊಂದು ಬೈದಿರಿ ಆಣಿಡಿದಿ ಮುಟ್ಟಲ್ಲ ಮೂಲು ದಾದ ದಂಡ ಪ್ರತಿ ಒಂಜಿ ಐಕಲ ಊರ್ದಾಗಲ ಸಹಕಾರಡೆ ಈ ಶಾಲೆ ನಡಪೋಡು. ಬೊಕ್ಕ ಪಡುಗುಡೂರುಡು ಇದ ವಿಶೇಷದಾದ ಪಂಡ ಆ ಕಾಲಡ್ ನಮ್ಮನ್ನು ಹಿರಿಯರ ನಗಲು ಒಂಜಿ 100 ವರ್ಷ ಪಿರೌಡು ಒಂದು ಮೂಲೊಂದು ಶಾಲೆ ಮಲ್ದೇರೆ. ಅವಿಡ್ ಬೊಕ್ಕ ಒಬ್ಬೇ ಒಂಜಿ ಸರಕಾರಿ ಕಚೇರಿಲ ಮೂಲು ಪ್ರಾರಂಭವಾತಜಿ. ಒಂಜಿ 4-5 ವರ್ಷ ಪಿರೌಡು ಒಂಜಿ ಪೇರ್ದ ಡೈರಿ ಒಂಜಿ ಪ್ರಾರಂಭವಾಗ್ತದೆ. ಅವು ಬುಂಡು ಸರ್ಕಾರದ ಪನ್ಪನ ಒಂಜಿ ದಾಲ ಮೂಲು ದಾಲ ಇದ ಮುಟ್ಟ ಪ್ರಾರಂಭ ಆತಜಿ. ಅಂಚನೆ ಇಂಕ್ಲು ನಮ್ಮನ ಊರ್ದ ಒಂಜಿ ಬಾರಿ ಮಲ್ಲ ಒಂಜಿ ವ್ಯಕ್ತಿ, ನಮ್ಮ ಊರ್ದ ಒಂಜಿ ಗೌರವ, ನಮ್ಮ ಊರ್ದ ಒಂಜಿ ಪ್ರತಿಷ್ಠೆ ಆ ಕಾಲಡ್ ನಮ್ಮನ್ನು ಆಯ್ನು ಈ ಊರ್ದ ಪುದರನ್ನು ಕೊಣತಿನಾರು MD ಅಧಿಕಾರಿ ಸ್ವತಂತ್ರ ಹೋರಾಟಗಾರೆ ಆರನ ಬುಡೆದಿಲ್ಲ ಬಾರಿ ಮಲ್ಲ ಸ್ವತಂತ್ರ ಹೋರಾಟಗಾರ ಆದಿತ್ಯರು ಆರನ ಬುಡೆದಿ ಕಮಲಾವತಿ ಅಧಿಕಾರಿ ಮಾಡಿದೆ ಮಗನ ಬಗ್ಗೆ ಬಾರಿ ಪೋಯಿಸಲ ಇಂಕುಲ್ ಮತ್ತು ಬಾರಿ ಮಲ್ಲ ಮತ್ತು ಕಾರ್ಯಕ್ರಮ ಮಲ್ತ ಮೂಲು ಅವು ಎಂಜೆ ಪಣದಂಡ ಶಂಕರ್ ಶೆಟ್ಟರ್ ಪಡುಬರ್ಕಳ ಶಂಕರ್ ಶೆಟ್ಟರ್ನ ಹರೀಶ್ ಶೆಟ್ಟರ್ನ ನೇತೃತ್ವಡು ಊರ್ದಗಲು ಮಾತೆರ್ಲ ಸೇರಿದು ಆಸುಪಾಸು ಸಂಘ ಸಂಸ್ಥೆದಗಲು ಮಾತೆರ್ಲ ಸೇರಿದು ಮೂಲು
ಎಂಕುಲೊಂದೇನು ಒಂಜಿ ಮುಲ್ಲೊಂಜಿ ಆರ್ನ ಶಾಶ್ವತವಾದ ನಮ್ಮ ಊರ್ದ ಒಂಜಿ ಆರು ಒಂಜಿ ಒಂದು ಒಂಜಿ ಪುದಾರನ ಒರ್ಪೋಡು ಆರ್ನ ಒಂಜಿ ಶಾಶ್ವತವಾದ ಮೂಲು ನೆನಪು ಇಪ್ಪೋಡು ಪನ್ಪುನ ಒಂಜಿ ಉದ್ದೇಶನ ಎಡ್ಡೆ ಉದ್ದೇಶನ ದಿವಂದು ಆರ್ನ ಒಂಜಿ ಪ್ರತಿಮೆನ ಮೂಲು ನಮ್ಮ ಪಡುಗುಡರು ಶಾಲೆದ ಮಲ್ಲು ಬದಿಟ್ಟೆ ಒಂದಿನ ಅನಾವರಣ ಮಲ್ದಂಡೆ ಇತ್ತ ಏನೇ ಬಣ್ಣದಂಡ ಇಂಕ್ಲೆಗೆ ಅವು ಗಾಲಿ ಮಾತಗಡ್ಡೆಟ್ಟು ದಾಪುಂಡು ಬಣ್ಣದಂಡ ಒಂಜಿ ಪ್ರತಿಮೆ ಅನಾವರಣ ನೆಂಚಿನ ಮತ್ತು ಮಲ್ಪೇರೆ ಅಂಡ ಅವಿತ್ತ ಐದು ಬೊಕ್ಕ ಅವೇನು ತೂಪುನ ಇಜ್ಜಿ ಅವ ತನ್ನಾತಿಗೆ ಪಾಲು ಬುರ್ದು ಪೋಪುಂಡು ದಾದ ಮತ್ತು ಹಾಪುಂಡು ಅಂಡ ಮುಲ್ತ ಅಂಚ ಅವರ ಬಲ್ಲಿ ಮೇರೆ ಅವು ಶಾಶ್ವತವಾದ ಉಪ್ಪೊಡು ಪಂಪಿನ ಉದ್ದೇಶ ಒಂದು ಭಾರಿ ಎಡ್ಡೆ ರೀತಿ ನಮ್ಮ ಸರ್ಕಲ್ ಮತ್ತು ಸರ್ಕಲ್ನ ಮಲ್ದಂಡು ಖಾಲಿ ಪ್ರತಿಮೆ ಅನಾವರಣ ಬಣ್ಣದಂಡ ಒಂದು ಸರ್ಕಲ್ನ ಭಾರಿ ಮಲ್ಲ ಸರ್ಕಲ್ನ ಮಲ್ದಂಡು ಮೂಲೊಂಜಿ ಅವು ಶಾಶ್ವತವಾದ ಉಪ್ಪೊಡು ಪನ್ಪುನ ಉದ್ದೇಶ ಹಿಡ್ದ ಹತ್ರ ಇನಿ ಇತ್ತೆ ಪೋಯಿನ ವರ್ಷ ಇದೇ ದಿನ ಆರ್ನ ಪ್ರತಿಮೆ ಅನಾವರಣ ಆತನು ಅಂಚ ಒಂಜಿ ವರ್ಷದ ಇನ್ನಿತ್ತ ಕಾರ್ಯಕ್ರಮ ಮಲ್ತೊಂದುಲ್ಲ ಎಂಗೆಲ್ಲ ಮುಲ್ತ ಮಾತಿರ್ನಲ್ಲ ಶಂಕರ್ ಶೆಟ್ಟರ್ನ ಹರೀಶ್ ಶೆಟ್ಟರ್ನ ಮಾತಿರ್ನಲ್ಲ ಊರ್ದಾಗಲ್ನ ಏನಲ್ಲ ಪಣ್ಣದಂಡ ಒಂದು ಶಾಶ್ವತವಾದ ಉಪ್ಪೋಡು ಪನ್ಪುನ ಇಂಕಲ್ನ ಒಂಜಿ ಬಾರಿ ಮಲ್ಲ ಆಸೆ ಉಂಟು ಅಂಚ ನೆಕ್ಕ ಹತ್ರ ಒಂದೇನು ಎಂಚಿನ ಮಲ್ಪುಗ ಅಂತ ಬಂದಾಗ ಐಕ ನಮ್ಮನ ಊರ್ದ ಜವನೀರು ಸಮಾನ ಮನಸ್ಕ ಜವನೀರು ಪೂರ ಒಟ್ಟಾದ ನಮ್ಮನ ಸಂದೀಪ್ ಶೆಟ್ಟರ್ನ ನೇತೃತ್ವಡು ಮಾತೆರ್ಲ ಮೂಲು ಒಟ್ಟಾದ ಒಂಜಿ MD ಅಧಿಕಾರಿ ಯೂತ್ ಕ್ಲಬ್ ಒಂದು ಪ್ರಾರಂಭ ಮಲ್ತಂಡೆ ಆಗ ಐತ ಉದ್ದೇಶದಾದ ಮಣ್ಣದಂಡ ಒಂಜಿ ಅದು ಊರ್ದಕ್ಲಿಗೆ ಎಂಚಿನ ಕೆಲಸ ಎಡ್ಡೆ ಕೆಲಸ ಮಲ್ಪನಂಚಿತ್ನ MD ಅಧಿಕಾರಿ ನಾ ಪುದಾರ್ಡ್ ಎಡ್ಡೆ ಕೆಲಸ ಮಲ್ಪನಂಚಿತ್ನ ಒಂಜಿ ಕಾರ್ಯಕ್ರಮ ಮಲ್ಪೊಂದು ಬಣ್ಣದ ಆ ಪ್ರಕಾರವಾದ ಇನಿ ಮೂಲೊಂಜಿ ಆಜಿ ಜನ ಮಲ್ಲ ಸಾಧಕರನಗಲಿಗೆ ಇಂಕ್ಲು ಸನ್ಮಾನ ಮಲ್ಪರೋಲ್ಲ ಆಯ್ಡ್ಬೇಕು ವಿದ್ಯಾರ್ಥಿ ಕೆಲವು ಎಂಚಿನ ಅಗಲ್ನ ಕೆಲವು ಒಂಜಿ ನಿರ್ದಿಷ್ಟವಾಯಿನ ಒಂಜಿ ಮಾನದಂಡ ದಿವೊಂದು ಈತ ಮಾರ್ಕ್ಗೆ ಎತ್ತಿನಗಲಿಗೆ ಅವು ಈ ಶಾಲೆಡೆ ಕಲ್ಪೊಡು ಅಂತ ಒಂಜಿ ಇಂಕಲ್ನ ಒಂಜಿ ಮೂಲ ಇಂಕಲ್ನ ಉದ್ದೇಶ ಇಂಕಲ್ನ ಈ ಶಾಲೆಡೆ ಕಲ್ಪೊಡು ಅಂತ ಒಂಜಿ ಉದ್ದೇಶ ಆ ಉದ್ದೇಶನ ದಿವೊಂದು ಮೂಲಕ್ಕೆ ಇನಿ ಆಗಲಿ ಕೆಲವು ಜೋಕ್ಲೇನು ಆಗಲಿ ಎಡ್ಡೆ ಕಲ್ಪರ ಎಡ್ಡೆ ಮಾರ್ಕ್ ಮತ್ತು ಗೆತ್ತಿನಗಲಿಗೆ ಅಗಲಿಗೆ ಸನ್ಮಾನ ಮಲ್ತೊಂದುಲ್ಲ ಆಯ್ತ ಒಟ್ಟುಡು ನಮ್ಮ ಮೂಲು ಕ್ರೀಡೆಡ್ ಮಸ್ತ್ ಪುದಾರ ಇತ್ತಿನಗ್ಲೇನು ಬೈದಿನಗ್ಲೇನು ಕ್ರೀಡೆಡ್ ಎಡ್ಡೆ ಪುದಾರ ಕೊಣತಿನಗ್ಲೇನು ಆಗಲೇ ರಾಜ್ಯ ಮಟ್ಟದ ಮತ್ತು ಗುರುತಿಸ ಒಂದು ಬೈದಿನಗ್ಲೇನು ಆಗಲೇನು ಸನ್ಮಾನ ಮಲ್ಪನಂಚಿತ್ನಲ್ಲ ಒಂದು ಕಾರ್ಯಕ್ರಮ ಮಲ್ದನೆ ಅಂಚೆ ಊರ್ದಾಗಲು ಮಾತೆರ್ಲ ನೆಕ್ಕೆ ಎಡ್ಡೆ ಸಹಕಾರ ಕೊಡೊಂದುಲ್ಲೇನೆ ಏರ್ಲ ಆಯ್ತು ಬಟ್ಟಡು ಒಂದು ಮಲ್ತೊಂದು ಜೇರು ಒವೇ ಒಂಜಿ ರಾಜಕೀಯ ಆಡು ಒಂಜಿ ಜಾತಿ ಮತ ಒವೇ ಒಂಜಿ ಭೇದದ ಅಂತೆಲ್ಲ ಇಡೀ ಊರ್ದಾಗಲು ಮಾತೆರ್ಲ ಒಂಜಾದು ಶಾಲೆದ ವಿಷಯ ಬಂದಾಗ ಮಾತೆರ್ಲ ಒಂಜಾದು ಊರ್ದ ವಿಷಯ ಬಂದಾಗ ಮಾತೆರ್ಲ ಒಂಜಾದು ನೆಕ್ ಮಸ್ತ್ ಸಹಕಾರ ಸಹಾಯ ಮಲ್ತೊಂದುಲ್ಲೇರು ಊರ್ದಾಗ್ಲಿಗೆ ಮಾತೆರೆಗಳ ಎಂಕುಲು ಅನಂತನಂತದ ಕೃತಜ್ಞತೆಯನ್ನು ಯಾನ್ ಪಂಡ್ರ ಬಯಸೋಣ. ಶಾಲೆದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅದು ಪಾತಿರ ಈ ಶಾಲೆ ಎಂಕಲ್ನ ಮಸ್ತ್ ದಾನಿಲೇನ ಒಂಜಿ ಕೊಡುಗೆಡು ಬಾರಿ ಒಂಜಿ ಶೋಕುಡು ಒಂದು ಎಂಜಿನ ಕಾರ್ಯಕ್ರಮ ಅನ್ನಗ ಒಂಜಿ ಸಂಭ್ರಮಾಚರಣೆ ತಲಕ ನಿಂಜಿ ಎಡ್ಡೆ ಪರ್ಬದ ರೀತಿಯಲ್ಲಿ ಆಚರಣೆ ಮಾಡ್ತದಲ್ಲ ನೆಕ್ಕಿ ಸಹಕಾರ ಪಂಡ ಎಂಕಲ್ನ ಹಳೆ ವಿದ್ಯಾರ್ಥಿ ಸಂಘದನೇ ಪೂರ ಮೂಲ ಕಲ್ತದು ಮಲ್ಲೆ ಅದು ಎಡ್ಡೆ ರೀತಿಯ ಉದ್ಯೋಗ ಎಜುಕೇಷನ್ ಪಡೆದು ಬರ್ತಿನ ಜೋಕುಲೆ ಎಂಕ್ಲಿಗೆ ಸಾಥ್ ಕೊರೊಂದುಲ್ಲೇರು ಅವಳು ಅದು ಯಾನೊಂದು ಎಲ್ಯ ಪ್ರಾಯದ ಒಂಜಿ ಅಧ್ಯಕ್ಷ ಆತೆ ಮಾತೆರ್ಲ ಹಿರಿಯರಿಗೆ ಒಟ್ಟಾದು ಪೂರ ಈಗಲ ಕೈ ಜೋಡಿಸೋದುಲ್ಲೇರು ಅದಕ್ಕೋಸ್ಕರ ನಮ್ಮೊಂಜಿ ಪಾರ್ಕ್ ಮಲ್ದ ಒಂದು ಮುನಿಯಾಲ ಆಯುರ್ವೇದಿಕ ವನ ಬಂದು ಈ ಪೂರ ಜಾತಿದಲ್ಲ ಗಿಡ ಪೂರ ನಡೆದು ಆಯುರ್ವೇದಿಕ ವನ ಮಲ್ಲ ಪೂರ ಸ್ಕ್ಯಾನರ್ ಪಾಡ್ದಿರು ಅಕಲನೊಂಜಿ ಮಲ್ಲ ಕೊಡುಗೆ ಉಂಡು ಮುನಿಯಾಲ ಆಯುರ್ವೇದಿಕ ಕಾಲೇಜ್ ಪಂಡ ಇಡೀಗೆಲ್ಲ ಸಂಬಂಧಪಟ್ಟಿನ ಡಾಕ್ಟರ್ ಯು ಕೃಷ್ಣ ಮೇರೆ ಪ್ರಾರಂಭ ಮಲ್ತಿನ ಸಂಸ್ಥೆ ದಿವಂಗತ ಭವನಿಕೆ ಆರು ಮುಲ್ತ ನಮ್ಮನ ಪಟೇಲ ಮನತೆ ಅಂತ ಪೊಡಂಜು ಅವು ಪಂಡ ನಮಗೆ ಹೆಮ್ಮೆ ಒಂದುಂಡು ಮುನಿಯಾಲ ಆಯುರ್ವೇದಿಕ ಕಾಲೇಜಲ್ಲಿ ಪಡುಗಳು ಭಾರಿ ಅವಿನವ ಸಂಬಂಧ ಉಂಡು ಅಂಚನೆ ನಮ್ಮ ಒಂಜಿ ಪಾರ್ಕ್ ಒಂಜಿ ಜಿಂಕೆ ಬೊಕ್ಕ ಕಾಮದೇರು ಪೆತ್ತ ಕನ್ನಿ ದೀತ ಆಯ್ತ ಉದ್ದೇಶದಾದ ಬಂಡ ನಮ್ಮ ಮೂಲ ಕಲ್ತಿನ ಜೋಕುಲು ಜಿಂಕೆದ ಸ್ಪೀಡ್ ಸಾಧನೆ ಮಲ್ತಿದ್ದು ಇತ್ತ ನಮ್ಮನ ಊರಿಗೂ ಕಾಮಧೇನು ಅದು ಉಲ್ಲೇರು ಅವು ಮಾತೆರೆ ಗೊತ್ತಾವಡು ಬಂದು ನಮ್ಮನ್ನ ದಾನಿನ ಖುಷಿಗೋಸ್ಕರ ದಾನಿಲು ಕೊಡ್ತಿನ ಕೊಡುಗೆ ನಮಗೆ ಏಪಲ ನಿನೇಪುದಿವರಗೋಸ್ಕರ ಅವೇಂದೀತ ಎಂಚ ಪೆತ್ತ ತನ್ನ ಕಂಜಿಗೆ ಮೋಕೆಡು ನಕ್ಕದು ಪೇರು ಕೊರ್ಪುಣ ಅಂಚ ನಮ್ಮ ಮೂಲು ಕಲ್ತಿನ ಮಾತ್ರ ಜೋಕುಲು ನಮ್ಮ ಶಾಲೆಯನ್ನು ಪೂಜಿದು ತಾಂಗೊಂದುಲ್ಲೇರು ಅವು ಮಸ್ತ್ ಖುಷಿ ಮಸ್ತ್ ಹೆಮ್ಮೆ ಉಂಡು ನನಗೆ ಸೊ ಮಾತೆರೆಗಳು ಧನ್ಯವಾದ ದುಮ್ಮದ ದಿನಟ್ಲು ನನಾತು ಸಹಕಾರ ಕೊಡುಗೆ ಕೊರ್ಪುಣ ಸೇವೆ ಮಲ್ಪುನ ಚಿತ್ನ ಶಾಲೆ ಭಾಗ್ಯ ನಮ್ಮನ ಪಡುಗುಡದ ಬದ್ದಗಾಳಿ ಅಪ್ಪ ಮುಗಿಲೆ ಕೊರಡು ಮಾತೆರೆಗಳ ಎಡ್ಡೆ ಮಲ್ಪಡು ಬಂದು ರೆಡ್ ಕೈ ಮುಗಿದು ಮಾತೆರೆಗಳ ಒಂದಿಸ ಒಂದುಲ್ಲೆ ಮಾತೆರೆಗಳ ಎಡ್ಡೆ ಅವಡು. ಎಲ್ರಿಗೂ ನಮಸ್ತೆ. ಭಾಳ ಸಂತೋಷವಾಗ್ತಾ ಇದೆ. MD ಅಧಿಕಾರಿ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವಿದ್ದೀವಿ. ಜೊತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ನಾವಿದ್ದೀವಿ. ಎಲ್ಲರಿಗೂ ಕೂಡ 79ನೇ ಸ್ವಾತಂತ್ರ್ಯ ಶುಭಾಶಯವನ್ನು ತಿಳಿಸ್ತಾ ಬಹುದೊಡ್ಡ ಕನಸು ಇತ್ತು. ಒಂದು ಶಾಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಪ್ರಭಾರ ಮುಖ್ಯೋಪಾಧ್ಯಾಯನಾಗಿ ಹರೀಶ್ ಪೂಜಾರಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿನ ಪಡುಕುಡೂರಿನ ಎಲ್ಲ ಸಹೃದಯಿ ಬಂಧುಗಳ ಸಹಕಾರದೊಂದಿಗೆ
ನಮ್ಮ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಜೊತೆಗೆ ಎಲ್ಲ ಸರ್ವ ಸದಸ್ಯರು, ಹಳೆ ವಿದ್ಯಾಸಂಘದ ಗೌರವಾನ್ವಿತ ಗೌರವಾಧ್ಯಕ್ಷರುಗಳು, ಗೌರವ ಸಲಹೆಗಾರರುಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರ ತುಂಬು ಸಹಕಾರದೊಂದಿಗೆ ಒಂದು ವಿನೂತನವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಮಗುವಿಗೊಂದು ಗಿಡ ನೆಡಿ ನಮ್ಮ ಶಾಲಾ ಪರಿಸರ ಆಹ್ಲಾದಕರವಾಗಿಡಿ ಎಂಬ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಆಯುರ್ವೇದಿಕ್ ಮುನಿಯಲ್ ಇದರಿಂದ ಒಂದು ಔಷಧಿ ವನ ಕೂಡ ರೆಡಿಯಾಗಿದೆ. ನಮ್ಮ ಮಕ್ಕಳಿಂದ ಒಂದು ಹಸಿರು ಪರಿಸರ ಕೂಡ ರಚನೆಯಾಗಿದೆ. ಮತ್ತು ನಮ್ಮ ಸಂಸ್ಥೆಗೆ ಈ ಬಾರಿ 2025-26ನೇ ಸಾಲಿಗೆ ಇಂಗ್ಲೀಷ್ ಮಾಧ್ಯಮ ಕೂಡ ಬಂದಿರತಕ್ಕಂಥದ್ದು. ಬಹುಮಾಧ್ಯಮ ಕಲಿಕೆಗೆ ನಮ್ಮ ಶಾಲೆ ಕೂಡ ಆಯ್ಕೆಯಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೂಡ ವಿಭಿನ್ನ ಶೈಲಿಯಲ್ಲಿ ಒಂದು ತರಗತಿ ಕೊನೆಯನ್ನು ರಚನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಮನಗಂಡು SDMC ಅಧ್ಯಕ್ಷರುಗಳು ಹಾಗೂ ಹಳೆ ವಿದ್ಯಾಸಂಘದ ಅಧ್ಯಕ್ಷರುಗಳು ನಾವು ಸುಮಾರು ಶಾಲೆಗೆ ಭೇಟಿ ನೀಡಿದ್ವಿ. GHPS ಇರುವತ್ತೂರು ಕೊಳಕೆಗೆ ಹೋದ್ವಿ, GLPS ಬಂಗ್ಲೆಗುಡ್ಡೆಗೆ ಹೋದ್ವಿ, ಹಾಗೆ ಬ್ರಹ್ಮಾವಲಯದ GLPS ಆಲಡ್ಕ ಶಾಲೆಗೆ ಹೋದ್ವಿ. ಅಲ್ಲಿನ ಎಲ್ಲ ಪರಿಸರವನ್ನು ವೀಕ್ಷಣೆ ಮಾಡಿಕೊಂಡು ಒಂದಷ್ಟು ಅಂಶಗಳನ್ನು ತೆಗೆದುಕೊಂಡು ಬಂದ್ವಿ. ಇಲ್ಲಿ ಸಾರೋದಯ ದಾನಿಗಳ ಸಂಪರ್ಕ ಮಾಡಿಕೊಂಡು ಒಂದು ವಿನೂತನವಾಗಿರ್ತಕ್ಕಂಥ ಕ್ಲಾಸ್ ರೂಮ್ ಹೆಬ್ರಿ ಮತ್ತು ಕಾರ್ಕಳ ಅವಳಿ ತಾಲೂಕಿನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ಲಾಸ್ ರೂಮ್ ನಾವು ರಚನೆ ಮಾಡಿದ್ವಿ. ಇಲ್ಲಿಯ ಸಾರೋದಯ ದಾನಿಯಾಗಿರ್ತಕ್ಕಂಥ ಹರೀಶ್ ಶೆಟ್ಟಿ ಪಡಪರ್ಕಲ್ ಸರ್ ಹತ್ರ ಕೇಳ್ಕೊಂಡ್ವಿ. ಈ ರೀತಿಯಾಗಿ ಒಂದು ಯೋಜನೆ ಇದೆ ಸರ್, ಹೇಗೆ ಮಾಡುವುದು ಅಂತೇಳಿ. ಗೋ ಹೆಡ್ ಅಂತೇಳಿ ಅವ್ರು ಹೇಳಿದರು. ಪ್ರತಿಯೊಂದು ಕೂಡ ತುಂಬ ಸಹಕಾರವನ್ನು ಕೊಡ್ತಾ ಬಂದಿದ್ರು. ಹಾಗಾಗಿ ಆ ಒಂದು ಎಲ್ಲ ಆಲ್ ಪೋಸ್ಟರ್ಸನ್ನು ತುಂಬ ಚೆನ್ನಾಗಿ ಮೂಡಿ ಬರಲಿಕ್ಕೆ ಕಾರಣವಾಗಿದೆ. ಜೊತೆಗೆ ನೆಲದಲ್ಲಿ ಒಂದು ಟೈಲ್ಸ್ ಹಾಕುವಂಥ ನಿರ್ಣಯ ಮಾಡಿದಾಗ ನಾವು ರೊಟೇರಿಯನ್ ಕೃಷ್ಣ ಟಿ ಶೆಟ್ಟಿ ಅವರನ್ನು ಸಂಪರ್ಕ ಮಾಡಿದ್ವಿ. ಅವರು ಕೂಡ ಒಪ್ಕೊಂಡ್ರು. ಸೊ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ತರಗತಿ ಕೊನೆಗೆ ಹೋದಾಗ ನಮ್ಗೆ ಖುಷಿ ಅಂತ ಒಂದು ಮ್ಯೂಸಿಯಮ್ಗೆ ಹೋದಾಗ ಆಗುತ್ತೆ. 1ನೇ ತರಗತಿಯಿಂದ ಹಿಡಿದು 8, 10, 12 ಹೀಗೆ ಎಲ್ಲ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳು ತುಂಬ ಇವೆ. ಅಲ್ಲಿ ಕಲಿಕೆ ತುಂಬ ಸುಗಮವಾಗಿ ಸಾಗಬೇಕು, ನಮ್ಮ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಎಲ್ಲ ಸಹೋದರ ಸಹೋದ್ಯೋಗಿ ಬಂಧುಗಳ ಜೊತೆಗೂಡಿಕೊಂಡು ನಾನು ಮತ್ತು ಶ್ರುತಿ ಮೇಡಮ್ ಅವರು ಇಬ್ಬರು ಪರ್ಮನೆಂಟ್ ಟೀಚರ್ಸ್ ಮತ್ತು 4 ಮಂದಿ ಗೌರವ ಶಿಕ್ಷಕರು ದಾನಿಗಳ ಮೂಲಕ ನಡೀತಾ ಇದೆ. ಮತ್ತು ಓರ್ವ ಅತಿಥಿ ಶಿಕ್ಷಕರು, ಅವರು ಜ್ಞಾನದೀಪ ಶಿಕ್ಷಕರು ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ವರ್ಷ 2025 ಮುಂದಿನ 26ಕ್ಕೆ ಶತಮಾನ ಕಾಣುವಂಥ ಶಾಲೆ ನಮ್ಮದು. ಶತಮಾನೋತ್ಸವದ ಪೂರ್ವಭಾವಿಯಾಗಿ ಇದನ್ನು ಹಂತ ಹಂತವಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಕಟ್ಟಡಗಳು ಬರಬೇಕು, ಮಕ್ಕಳ ಸಂಖ್ಯೆ ಇನ್ನಷ್ಟು ಗಣನೀಯವಾಗಿ ಏರಿಕೆ ಆಗಬೇಕು. ಮತ್ತು ಇಲ್ಲಿ ಪರಿಸರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಚಟುವಟಿಕೆಗಳು ನಡೀಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದ್ಧರಾಗಿದ್ವಿ. ಸಾರಥಿ ದಾನಿಗಳ ತುಂಬು ಸಹಕಾರದಿಂದ ಇವೆಲ್ಲ ನಡೀತಾ ಇದೆ. ಜೊತೆಗೆ SDMC ಅವರು, ಹಳೆ ವಿದ್ಯಾಸಂಘದವರು ತುಂಬ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ಹಗಲಿರುಳು ಏನಂದರೆ 24x7 ಆಗಿ ಕೆಲಸ ಮಾಡುತ್ತೆ. ಇದರಿಂದ ನಮಗೂ ಕೂಡ ಒಂದು ಹೆಮ್ಮೆ. ನಾವು ಇಲ್ಲಿ ಒಂದು ಕರ್ತವ್ಯ ನೀಡಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸರಿಯ ಭದ್ರಕಾಳಿ ಅಮ್ಮನವ್ರನ್ನ ಯಾವಾಗಲೂ ನೆನೆತೀವಿ. ಸೊ ಅವರ ಕೃಪಾಶೀರ್ವಾದದೊಂದಿಗೆ ಇವೆಲ್ಲ ನಡೀತಾ ಇದೆ ಅಂತ ನಾವು ಭಾವಿಸ್ಕೊಂಡಿದ್ವಿ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಮಾತ್ರ ಒಗ್ಗಟ್ಟಿನ ಮಂತ್ರವನ್ನು ಬಳಸಿಕೊಂಡು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೀವಿ. ಭಾಳ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು.